ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳೋಣ. ಈಗ ನಿನ್ನೆವರೆಗೂ ಅತೀಂದ್ರಿಯ ಅನುಭವಗಳು ಮತ್ತೆ ವಿಜ್ಞಾನಕ್ಕೆ ಸವಾಲ್, ಅದರಲ್ಲಿ 3 ಭಾಗಗಳು ಪೂರ್ಣಗೊಳಿಸ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ 4ನೇ ಭಾಗ. ಈಗ ಮನೋರಮ ಮೇಡಮ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ, ವೆಲ್ಕಮ್, ಶುಭೋದಯ. ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೂ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೂ ವಂದಿಸ್ತಾ, ನಾನು ತಿಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಅತೀಂದ್ರಿಯ ಅನುಭವಗಳು ವಿಜ್ಞಾನಕ್ಕೆ ಸವಾಲು ಅನ್ನುವಂತ ಸರಣಿ ಕಾರ್ಯಕ್ರಮದ 4ನೇ ಭಾಗ ಇವತ್ತು ಕೊನೆಯದು. ನಿನ್ನೆಯ 3ನೇ ಭಾಗದಲ್ಲಿ ಅತೀಂದ್ರಿಯ ಅನುಭವಗಳಾದ ಆಕ್ರಮಣ, ಪ್ರೇತಾವಾಹನೆ, ಸ್ವಯಂ ಚಾಲಿತ ಬರವಣಿಗೆ, ವಾಹಕ ಅಂದ್ರೆ ಚಾನೆಲಿಂಗ್, ಭವಿಷ್ಯವಾಣಿ, ಕಾಲಜ್ಞಾನ, ಸ್ಪರ್ಶಜ್ಞಾನ ಹಾಗೂ ಶಕ್ತಿಪಾತದ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ 4ನೇ ದಿನ, ನಿನ್ನೆಯ ಮುಂದುವರಿದ ಭಾಗವಾಗಿ ಇನ್ನೂ ಕೆಲವು ಇಂದ್ರಿಯಾತೀತ ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ತಿಳ್ಕೊಳ್ಳೋಣ. ಲೋಲಕ ಅಂದ್ರೆ ಪೆಂಡುಲಮ್ ಡೌಸಿಂಗ್. ಮೊನ್ನೆ ಯಾರು ಕೇಳಿದ್ರು ಫಸ್ಟ್ ಡೇನೆ ಲೋಲಕ ಅಂದ್ರೆ ಏನು ಅಂತ. ಅದು ಇವತ್ತು ಅವ್ರಿಗೆ ಉತ್ತರ ಸಿಗ್ತಾ ಇದೆ, ಅವ್ರಿದ್ರೆ ಅವ್ರಿಗೆ ಸಿಕ್ಕಿರುತ್ತೆ. ಲೋಲಕ ಅಂತಂದ್ರೆ ಒಂದು ದಾರಕ್ಕೆ ಒಂದು ಕ್ರಿಸ್ಟಲ್ಲು ಅಥವಾ ಸಣ್ಣ ತೂಕದ ಗುಂಡನ್ನು ಕಟ್ಟಿ ನೆಲದಿಂದ ಮೇಲೆ ಕೈ ಬೆರಳುಗಳ ಮೂಲಕ ತೂಗು ಹಾಕಿ ಪ್ರಯೋಗಕ್ಕೆ ಚಾಲನೆ ನೀಡೋದು. ನಮ್ಮ ದಿವ್ಯ ಮನಸ್ಸಿಗೂ ವಿಶ್ವಶಕ್ತಿಗೂ ಈ ಲೋಲಕದ ಮೂಲಕ ಸಂಪರ್ಕ ಕಲ್ಪಿಸಿ ಬಳಸಬಹುದಾದಂತ ಅತೀಂದ್ರಿಯ ವಿದ್ಯೆ. ಭೂಗರ್ಭ ಶಾಸ್ತ್ರಜ್ಞರು ವೈಜ್ಞಾನಿಕ ವಿಧಿವಿಧಾನಗಳಿಂದ ಅಂದ್ರೆ ಜಿಯೋಫಿಸಿಕಲ್ ಸರ್ವೆ ಮೂಲಕ ನೀರಿಗಾಗಿ ಗುರುತಿಸಿರುವಂತ ಜಾಗಗಳು, ಸ್ಪಾಟ್ಗಳು, ವೈಫಲ್ಯಗೊಂಡಿರುವಂತ, ಭಾರಿ ನಿರಾಸೆ ಉಂಟು ಮಾಡಿರುವಂತ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಆದ್ರೆ ಈ ಲೋಲಕ, ಕವೆ ಕಡ್ಡಿ ಅಥವಾ ತೆಂಗಿನಕಾಯಿನ ಬಳಸಿ ಗುರುತಿಸಿರುವಂತ ಜಾಗಗಳು ಎಂದೂ ನಿರಾಸೆಯನ್ನ ಮೂಡಿಸಿಲ್ಲ ಅನ್ನೋದು ಆಶ್ಚರ್ಯ ಅನ್ಸಿದ್ರು ಕೂಡ ಅದು ಸತ್ಯ. ಯಾವುದೇ ವಿಧವಾದ ಬಾಹ್ಯ ವೈಜ್ಞಾನಿಕ ಸಹಾಯ ಇಲ್ಲದೇನೆ ತೆಂಗಿನಕಾಯಿನ, ಕವೆ ಕಡ್ಡಿನ ಬಳಸಿ ಇನ್ನೂ ಹಲವು ಅತೀಂದ್ರಿಯ ವಿಧಾನಗಳನ್ನ ಅಳವಡಿಸ್ಕೊಂಡು ಹಳ್ಳಿಗಳಲ್ಲಿ ನೀರಿನ ಸೆಲೆಗಳನ್ನು ತಿಳಿಯೋಕೆ, ಎಣ್ಣೆ ಬಾವಿನ ತೋಡಕ್ಕೆ, ನಿಧಿ ನಿಕ್ಷೇಪಗಳನ್ನ ಹಾಗೂ ಗುಪ್ತ ಸುರಂಗ ಮಾರ್ಗಗಳನ್ನ ತಿಳಿಯೋಕೆ ಈ ಲೋಲಕ ಬಳಸಿ ಕಂಡುಹಿಡಿದಿರೋದು ಉಂಟು. ರೋಗವನ್ನ ಹಾಗೂ ರೋಗಕ್ಕೆ ಕಾರಣವನ್ನು, ಪರಿಹಾರವನ್ನು ತಿಳಿಯಕ್ಕೆ ಬಳಸುವಂತಹ ವೈಯಕ್ತಿಕ ಕಲೆ ಇದು ಡೌಸಿಂಗ್. ಇದು ಡೌಸಿಂಗ್ ಮೂಲಕ ತೀರ್ಮಾನಗಳನ್ನ ತಗೊಳ್ಳೋಕ್ಕೂ ಕೂಡ ಬಳಸಬಹುದು. 1951ನೇ ಇಸ್ವಿನಲ್ಲಿ ಅಮೆರಿಕಾದ ಜನರಲ್ ಮೋಟಾರ್ಸ್ ಕಂಪನಿಯವರು ದಕ್ಷಿಣ ಆಫ್ರಿಕಾದ ಪೋರ್ಟ್ ಎಲಿಜಬೆತ್ ಎಂಬಲ್ಲಿ ದೊಡ್ಡ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡಿದ್ರು. ಭೂಗರ್ಭ ಶಾಸ್ತ್ರಜ್ಞರು ತೋರಿಸಿದ ಕಡೆ ಕೊರೆದಂತ ಕೊಳವೆ ಬಾವಿ ನೀರ್ ಯಾವ ಪ್ರಯೋಜನಕ್ಕೂ ಬರಲೇ ಇಲ್ಲ. ಅದೇ ಕಾರ್ಖಾನೆಯ ಬೆಕ್ಕರ್ ಎಂಬಾತ ಏನ್ ಮಾಡ್ತಾನೆ, ತನ್ನ 2 ಕೈಗಳನ್ನ ಗಟ್ಟಿಯಾಗಿ ಕಟ್ಕೊಂಡು ಜಮೀನಿನಲ್ಲೆಲ್ಲ ಓಡಾಡ್ಬಿಟ್ಟು ಅವನಿಗೆ ನೀರಿದ್ದ ಕಡೆಗೆ ಅವನಿಗೊಂದು ವೈಬ್ರೇಷನ್ಸ್ ಬರ್ತಾ ಇತ್ತು. ಹಾಗಾಗಿ 2 ಜಾಗಗಳನ್ನ ಗುರುತಿಸ್ತಾನೆ. ಮೊದಲನೇ ಜಾಗದಲ್ಲೇ ಸಾಕಷ್ಟು ಸಿಹಿ ನೀರು ಲಭಿಸಿದ್ರಿಂದ 2ನೇ ಬಾವಿ ತೋಡುವಂತ ಅವಶ್ಯಕತೆನೇ ಬೀಳಲಿಲ್ಲ. ಡೌಸಿಂಗ್ ಕಡ್ಡಿಗಳನ್ನ ಉಪಯೋಗಿಸಿ ವಿಯೆಟ್ನಾಂನಲ್ಲಿರುವಂತ ಸುರಂಗಗಳನ್ನ ಕಂಡು ಹಿಡಿದವನು ಲೂಯಿಸ್ ಮೆಟಾಸಿಯಾ ಅಂತ. ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ಡಿಸ್ಕವರಿ ಚಾನೆಲ್ ಅಲ್ಲಿ ಸೈನ್ಸ್ ಮಿಸ್ಟ್ರೀಸ್ ಅಂತ ಕಾರ್ಯಕ್ರಮ ಬರ್ತಾ ಇತ್ತು. ಸೊ 2004ನೇ ಇಸ್ವಿನಲ್ಲಿ ಮಾರ್ಚ್ 9ನೇ ತಾರೀಕು ಬಂದಂತ ಕಾರ್ಯಕ್ರಮದಲ್ಲಿ ಈ ಮಾಹಿತಿ ಸಿಕ್ತು. ಅದನ್ನ ಒಂದ್ ಕಡೆ ಗುರ್ತು ಮಾಡಿಟ್ಟಿದ್ದೆ. ಪ್ರೊಫೆಸರ್ ಮ್ಯಾಪ್ ಡಾಂಗ್ ಬೇಟ್ಸ್ ಅನ್ನುವಂತನೋನು, ಜಿಮ್ ಕಿಡ್ ಅಂತನ್ನೋರು, ಸ್ಕಾಟ್ಲ್ಯಾಂಡ್ ನ ನೀಲ್ ಆಂಡರ್ಸನ್, ಲಾರಾ ಸೆರ್ರಾನೋ ಅನ್ನೋರು ಪ್ರಸಿದ್ಧ ಉತ್ತಮ ಡೌಸಿಂಗ್ ಪರಿಣಿತರು ಅವರು. ಈಗ ಭಾರತದಲ್ಲೂ ಕೂಡ ಕರ್ನಾಟಕದಲ್ಲೂ ಡೌಸಿಂಗ್ ಪರಿಣಿತರು ಅನೇಕರಿದ್ದು ಅದೇ ವೃತ್ತಿಪರರಾಗಿ ಹಾಗೂ ಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1 ಸೆಕೆಂಡ್ಗೆ ಇಷ್ಟು ದುಡ್ಡು ಅನ್ನೋ ಒಂದು ಲೆಕ್ಕದಲ್ಲಿ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ ಇದು. ನೆಕ್ಸ್ಟ್, ಅತೀಂದ್ರಿಯ ಆಧ್ಯಾತ್ಮಿಕ ಅನುಭವ, ದೂರ ಮನಸ್ಪರ್ಶ, ಭಾವನಾ ಸಂಪರ್ಕ, ಟೆಲಿಪತಿ. ಈ ಟೆಲಿ ಅನ್ನುವಂತ ಪದ ನಮ್ಗೇನು ಹೊಸದಲ್ಲ. ಟೆಲಿಗ್ರಾಮ್, ಟೆಲಿಫೋನ್, ಟೆಲಿಸ್ಕೋಪ್ ಇತ್ಯಾದಿ ಕೇಳಿದೀವಿ ನಾವು. ಈ ಪದಗಳನ್ನ ಬಳಸಿದೀವಿ ನಾವು.
ಟೆಲಿಗ್ರಾಮ್ ಅಂದ್ರೆ ತಂತಿಯ ಮೂಲಕ ದೂರದ ಸ್ಥಳಗಳಿಗೆ ಸಂಕೇತಗಳನ್ನ ಕಳಿಸೋದು. ಟೆಲಿಫೋನ್ ಅಂದ್ರೆ ದೂರವಾಣಿ, ದೂರದಲ್ಲಿರೋರ ಜೊತೆ ಮಾತನಾಡೋದು. ಟೆಲಿಸ್ಕೋಪ್ ಅಂದ್ರೆ ದೂರದಲ್ಲಿರುವಂತ ವಸ್ತುವನ್ನ ಅದನ್ನ ದೊಡ್ಡದಾಗಿ ಅದನ್ನ ಮಾಡ್ಕೊಂಡು ನಾವು ಕೂತಲ್ಲಿಂದಾನೇ ನೋಡೋದು, ಅದೇ ದೂರದರ್ಶಕ ಅಂತ. ಅಂದ್ರೆ ದೂರದಲ್ಲಿರೋ ವಸ್ತುಗಳನ್ನ ಮಸೂರಗಳ ಮೂಲಕ ಬಾಗಿದ ಕನ್ನಡಿಗಳ ಸಹಾಯದಿಂದ ವಸ್ತುಗಳ ಗಾತ್ರವನ್ನ ದೊಡ್ಡದು ಮಾಡಿ ನೋಡೋದು. ಟೆಲಿಪತಿ ಅಂದ್ರೆ ಅದರ ಹೆಸರೇ ಸೂಚಿಸೋ ಹಾಗೆ ದೂರದಲ್ಲಿರುವಂತಹ ಇತರರ ಮನಸ್ಸನ್ನ ಸ್ಪರ್ಶಿಸೋ ಅಥವಾ ಸಂಪರ್ಕಿಸೋ ಸಂವಹನ ತಂತ್ರನೇ ಟೆಲಿಪತಿ. ಅಂದ್ರೆ ಕಮ್ಯುನಿಕೇಶನ್ ಟೆಕ್ನಾಲಜಿನೇ ಟೆಲಿಪತಿ. ಯಾವುದು ಯಂತ್ರ ಇಲ್ಲ, ಯಾವುದು ಮಂತ್ರ ಇಲ್ಲ, ಯಾವುದೇ ವಿಧಾನನ ಭೌತಿಕವಾಗಿ ಯಾವುದು ಇಲ್ಲ, ಆದ್ರೆ ನಮ್ಮ ಮನಸ್ಸಿನ ಮೂಲಕನೇ ಬಳಸುವಂತ ಕಮ್ಯುನಿಕೇಶನ್ ಟೆಕ್ನಾಲಜಿನೇ ಟೆಲಿಪತಿ. ಇಲ್ಲಿ ಸಂಪರ್ಕಿಸೋದು ವ್ಯಕ್ತಿಯನ್ನಲ್ಲ, ವ್ಯಕ್ತಿಯ ಮನಸ್ಸನ್ನ. ಇಡೀ ಬ್ರಹ್ಮಾಂಡದಾದ್ಯಂತ ಇರಬಹುದಾದಂತ ಯಾವುದೇ ಜೀವಿಯ ಮನಸ್ಸನ್ನ ಸ್ಪರ್ಶಿಸಿ ನಮ್ಮ ಮನಸ್ಸಿನ ಆಳದಲ್ಲಿರುವಂತಹ ಭಾವನೆಗಳನ್ನ, ಚಿಂತನೆಗಳನ್ನ ಪ್ರಸರಿಸುವಂತಹ ಪ್ರಕೃತಿ ಅತ್ಯಂತ ನೈಸರ್ಗಿಕ ಸಂವಹನ ಮಾಧ್ಯಮನೇ ದೂರ ಮನಸ್ಪರ್ಶ. ನಿಮ್ಮ ಅನಿಸಿಕೆಗಳನ್ನ, ಮನಸ್ಸಿನ ಮಾತನ್ನ ಮತ್ತೊಬ್ಬ ವ್ಯಕ್ತಿಗೆ ಯಾವುದೇ ಶಬ್ದ ತರಂಗಗಳನ್ನ ಹೊರಹೊಮ್ಮಿಸ್ತೇನೆ, ಯಾವುದೇ ಯಂತ್ರ ಸಾಧನಗಳನ್ನ ಬಳಸ್ತೇನೆ ಅವರ ಮನಸ್ಸಿಗೆ ಮುಟ್ಟಿಸುವಂತ ವಿಧಾನನೇ ಟೆಲಿಪತಿ. ಇಲ್ಲಿ ಮನೋಶಕ್ತಿಯನ್ನ ಬಳಸೋ ವಿಧಾನವೇ ಹೊರತು ಬುದ್ಧಿಶಕ್ತಿಯನ್ನ ಬಳಸೋದಲ್ಲ. ಈ ಟೆಲಿಪತಿ ಅನ್ನೋ ಪದಾನು ಕೂಡ ನಿಮ್ಗೆ ಹೊಸದೇನು ಅಲ್ಲ. ನೀವು ಯಾರಿಗೋ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಿ, ಕೈ ಬಿಡು ಇರಲ್ಲ, ಮನ್ಸಿಗೆ ಬರುತ್ತೆ ಅವ್ರಿಗೆ ಫೋನ್ ಮಾಡ್ಬೇಕು ಅಂತ. 2 ನಿಮಿಷ ಬಿಟ್ಟು ಫೋನ್ ಮಾಡೋಣ ಅಂತಾನೋ, ಒಂದ್ ಕೈ ತೊಳ್ಕೊಂಡು ಆಮೇಲೆ ಮಾಡೋಣ ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇನೆ ಅದೇ ವ್ಯಕ್ತಿ ನಿಮ್ಗೆ ಫೋನ್ ಮಾಡಿದಾಗ ನೀವೇನಂತ ಹೇಳ್ತೀರಾ? ಈಗ ತಾನೇ ನಾನ್ ನಿನಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡೆ, ಅಷ್ಟ್ರಲ್ಲೇ ನೀನ್ ಫೋನ್ ಮಾಡಿದ್ಯಾ, ನೋಡು ಟೆಲಿಪತಿ ಹೇಗ್ ಕೆಲಸ ಮಾಡ್ತು ಅಂತ. ಇಂತಹ ಘಟನೆ ಎಲ್ಲರ ಜೀವನದಲ್ಲೂ ನಡೆದೇ ಇರುತ್ತೆ. ಯಾವುದೇ ಘಟನೆ ಆಕಸ್ಮಿಕವಾಗಿ ನಡೆಯೋಕ್ಕೂ ಉದ್ದೇಶ ಪೂರ್ವಕವಾಗಿ ನಮ್ಗೆ ಬೇಕಾದಾಗ ಬೇಕಾದಂತೆ ಬಳಸೋಕ್ಕೂ ವ್ಯತ್ಯಾಸ ಇದೆ. ಈ ಟೆಲಿಪತಿ ವಿದ್ಯೆಯನ್ನ ದಿನನಿತ್ಯದ ಜೀವನದಲ್ಲಿ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಬಳಸಬಹುದಾಗಿದ್ದು, ಇದೇ ಜೀವನವನ್ನ ಯಶಸ್ವಿಯಾಗಿ ಆನಂದವಾಗಿ ಒಳ್ಳೆ ಕುಟುಂಬದ ಸದಸ್ಯರ ಜೊತೆ ಸಂತೋಷವಾಗಿ ಸಾಗಿಸಬಹುದು. ಹಾಗಾದ್ರೆ ಈ ದೂರ ಮನಸ್ಪರ್ಶ ಶಕ್ತಿಯಿಂದ, ವಿದ್ಯೆಯಿಂದ ನಾವು ಪಡಿಬಹುದಾದಂತ ಲಾಭಗಳು ಯಾವುದು? ಅದನ್ನ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಅಂತ ವಿಂಗಡಣೆ ಮಾಡ್ಬೋದು. ಭೌತಿಕವಾಗಿ ಲಾಭಗಳೇನು ಅಂದ್ರೆ, ಹುಚ್ಚೆದ್ದು ಕುಣಿಯುವಂತ ಮನಸ್ಸನ್ನ ನಿಗ್ರಹಿಸಿ ನಿಮ್ಮ ಉದ್ದೇಶಾನುಸಾರ ಚಿಂತನೆಗಳನ್ನ ಹೊರಹೊಮ್ಮಿಸಿ ಅದನ್ನ 2 ರೀತಿಯಲ್ಲಿ ಬಳಸಬಹುದು. ಒಂದು ಸ್ವಯಂ ಸಲಹೆಯಾಗಿ ಬಳಸಬಹುದು, ಅಂದ್ರೆ ನಮಗೆ ನಾವೇ ಬಳಸಬಹುದು. ನಮ್ಮ ಆರೋಗ್ಯದಲ್ಲಿ, ಭಾವೋದ್ರೇಕಗಳಲ್ಲಿ, ಸ್ಥಿತಿಗತಿಗಳಲ್ಲಿ ಸುಧಾರಣೆ ತಂದ್ಕೊಳ್ಬಹುದಾದ ಒಂದು. ಭೌತಿಕವಾಗಿ, ವೈದ್ಯಕೀಯವಾಗಿ ಪರಿಹಾರ ಸಿಗದೇ ಇರುವಂತಹ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ಸುಪ್ತ ಪ್ರಜ್ಞಾ ಮನಸ್ಸಿನ ಮೂಲಕ, ಸ್ವಯಂ ಸಲಹೆ ಮೂಲಕ, ಅದನ್ನ ಆಟೋ ಸಜೆಷನ್ ಅಂತಾರೆ, ಅದ್ರ ಮೂಲಕ ನಾವು ಸುಧಾರಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ವಾಸಿ ಮಾಡ್ಕೊಳ್ಬಹುದು. ಭೌತಿಕವಾಗಿ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಳ್ಬಹುದು. ಒಂದೇ ಮನೇಲಿ 4 ಜನ ವಾಸ ಮಾಡ್ತೀವಿ, ಒಬ್ರಂದಿದ್ ಒಬ್ರಿಗೆ ಹಿಡಿಸಲ್ಲ, ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿರಬಹುದು. ಬೆಳಗಾಗೆ ತಿರುಗಿ ಅವ್ರ ಮುಖಾನೇ ನೋಡ್ಬೇಕು ನಾವು, ಆದ್ರೆ ಅದನ್ನ ಮಕ ಸೊಟ್ಟ ಮಾಡ್ಕೊಂಡು ದಪ್ಪ ಮಾಡ್ಕೊಂಡು ಓಡಾಡಕ್ ಆಗೋದಿಲ್ಲ. ಅಂತ ಟೈಮ್ನಲ್ಲಿ ನೀವು ಅಲ್ಲ ನಾನು ಏನ್ ಅನ್ಕೊಂಡಿದ್ದೆ ಅಂತಂದ್ರೆ ನೀನ್ ಮಾತೇ ಆಡ್ಬೇಡ ಅಂತ ಸ್ತಂಭ ಮಾಡೋಂತ ಸಿಚುಯೇಷನ್ ಅಲ್ಲಿ ಟೆಲಿಪತಿ ಮೂಲಕ ಅವ್ರಿಗೆ ಒಂದು ಅರ್ಥ ಆಗೋ ತರ ನೀವ್ ಅವ್ರ ಹತ್ರ ನಿಜವಾಗ್ಲೂ ಮಾತಾಡಕ್ ಅವ್ರ ಅವಕಾಶ ಕೊಟ್ಟಿದ್ರೆ ಹೇಗ್ ಮಾತಾಡ್ತಿರೋ ಅದೇ ತರಹ ನೀವು ಮೌನದಲ್ಲಿ ಧ್ಯಾನದ ನಂತರ ಸುಪ್ತ ಸ್ಥಿತಿಯಲ್ಲಿ ಮಾತಾಡಿದ್ರೆ ಅವ್ರಿಗದು ಖಂಡಿತ ಮುಟ್ಟುತ್ತೆ. ಹಾಗಾಗಿ ಮುರಿದಿರೋ ಸಂಬಂಧಗಳನ್ನ, ಉಂಟಾಗಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಳಕ್ ಸಾಧ್ಯ. ಗಂಡ ಹೆಂಡರಲ್ಲಿ, ಮನೆ ಮಂದಿಗಳಲ್ಲಿ ಹಾಗೂ ಸ್ನೇಹಿತರಲ್ಲಿ ಮೂಡಿರುವಂತ ಅಪಾರ್ಥಗಳನ್ನು ಕೂಡ ಇದೇ ರೀತಿ ಸರಿಪಡಿಸ್ಕೊಳ್ಬಹುದು. ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಳ್ಬಹುದು. ಕೆಲವರಿಗೆ
ಮಕ್ಕಳೇ ಇರ್ಬೋದು, ಧೈರ್ಯ ಇರಲ್ಲ, ಭಯ, ಅನುಮಾನ, ಆತ್ಮವಿಶ್ವಾಸ ಇರಲ್ಲ. ಅಂತ ಟೈಮ್ನಲ್ಲಿ ನಾವು ಆ ಮಕ್ಕಳಲ್ಲಿ ಆ ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸ ಖಂಡಿತ ಮಾಡಬಹುದು. ಮಕ್ಕಳಲ್ಲಿ ಕುಟುಂಬದ ಸದಸ್ಯರಲ್ಲಿ ಇರುವಂತಹ ದುಷ್ಟ ಸ್ನೇಹ ಸಹವಾಸ ಬಿಡಿಸ್ಬೋದು. ಚಟಗಳನ್ನ ಯಾವುದೇ ಉಪದೇಶ ಇಲ್ಲದೆ, ಯಾಕೆಂದ್ರೆ ತಪ್ಪು ದಾರಿಲಿರೋರ್ಗೆ ಯಾರು ಉಪದೇಶನೂ ಹಿಡಿಸಲ್ಲ, ಯಾವ ಶಿಕ್ಷೆನೂ ಹಿಡಿಸಲ್ಲ ಅವ್ರಿಗೆ. ಹಾಗಾಗಿ ಯಾವ ಉಪದೇಶ ಇಲ್ಲದೆ, ಶಿಕ್ಷೆಗಳಿಲ್ದೇನೆ ದೂರ ಅವರ ತಪ್ಪು ಗುಣಗಳನ್ನ ನಾವು ಸರಿ ಮಾಡಕ್ಕೆ ಸಾಧ್ಯ. ಎಲ್ಲೋ ಇಟ್ಟು ಮರ್ತಿರುವಂತ ವಸ್ತುಗಳನ್ನ ಕಂಡುಹುಡುಕಬಹುದು. ಅವಶ್ಯವಿರುವಂತ ಹಳೆಯ ಘಟನೆ, ವಿಳಾಸ, ವಿಚಾರಗಳನ್ನ ನೆನಪಿಗೆ ತಂದುಕೊಳ್ಬಹುದು. ಇದ್ರ ಬಗ್ಗೆ ನನಗಾಗಿರೋ ಒಂದು ಅನುಭವವನ್ನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ತೀರ್ಕೊಂಡಾಗ ನಮ್ಮ ತಾಯಿಯವರು ಪೋಸ್ಟ್ ಕಾರ್ಡ್ ಅಲ್ಲಿ ತರಿಸ್ಬಿಟ್ಟು ಯಾವತ್ತು ಧರ್ಮೋದಕ, ಯಾವತ್ತು ತಿಥಿಗಳಿರುತ್ತೆ, ಯಾವತ್ತು ವೈಕುಂಠ ಸಮಾರಾಧನೆ, ಅದೆಲ್ಲ ಲಿಸ್ಟ್ ನ ಬರೆಸ್ಬಿಟ್ಟು ಒಂದ್ ಅಡ್ರೆಸ್ ಹೇಳಿದ್ರು. ನಮ್ಮ ತಂದೆ ಅಕ್ಕನ ಮನೆ ಅಡ್ರೆಸ್ ಹೇಳಿದ್ರು. ಬರ್ದಿದ್ದೆ. ಅದು ಪೋಸ್ಟ್ ಮಾಡಿತ್ತು, ಎಲ್ರಿಗೂ ಪೋಸ್ಟ್ ಮಾಡ್ದಂಗೆ ಅವ್ರಿಗೂ ಮಾಡಿತ್ತು. ಆದ್ರೆ ನಮ್ಮ ತಾಯಿನೇ ತೀರ್ಕೊಂಡಾಗ ಅದೇ ನಮ್ಮ ತಂದೆ ಅಕ್ಕ ಸೋದರತ್ತೆ ಮನೆಗೆ ತಿಳ್ಸಕ್ಕೆ ನನ್ನ ಹತ್ರ ಅಡ್ರೆಸ್ ಇಲ್ಲ. ಈ ಧ್ಯಾನ, ಈ ಒಂದು ವಿಧಾನ ಎಲ್ಲ ಕಲ್ತಿದ್ದಿದ್ರಿಂದ ಒಂದ್ ಟೇಬಲ್ ಮೇಲೆ ಪೋಸ್ಟ್ ಕಾರ್ಡ್ ಎಲ್ಲ ಬರ್ದಿರೋದು ರೆಡಿಯಾಗಿ ಇಟ್ಕೊಂಡ್ಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ್ಲೇ ಒಂದು ಪ್ರಶ್ನೆ ಹಾಕ್ತೆ, ಒಂದು ಸಲಹೆ ಕೊಟ್ಕೊಂಡೆ. ಏನಂತ, ನಮ್ ತಂದೆ ಹೋದಾಗ ನಮ್ ತಾಯಿ ಯಾವ ಒಂದು ಅಡ್ರೆಸ್ ನ ಕೊಟ್ಟಿದ್ರು, ಬೆಂಗಳೂರಿನ ತಂದೆ ಅಕ್ಕನ ಅಡ್ರೆಸ್ ಕೊಟ್ಟಿದ್ರು, ಆ ಅಡ್ರೆಸ್ ಸುಪ್ತ ಮನಸ್ಸಲ್ಲಿ ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತಾರೆ. ಹಾಗಾಗಿ ಅಡ್ರೆಸ್ ನನ್ನಲ್ಲಿದೆ. ನನಗೆ ಈ ದಿನ ಅದೇ ಅಡ್ರೆಸ್, ನನಗೆ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಅಡ್ರೆಸ್ ಬೇಕಾಗಿದೆ, ನೀನ್ ನನಗೆ ಅದನ್ನ ಕೊಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ಅದು 1.5 ವರ್ಷ ಹಿಂದಿಕ್ ಹೋಯ್ತದು ಮೆಮೊರಿನಲ್ಲಿ. ಹೋಗಿ ಒಂದು ಅಡ್ರೆಸ್ ಬಂತು. ನಾನ್ ತಕ್ಷಣ ಅದ್ರಲ್ಲೊಂದು 3 ಫಿಂಗರ್ ಟೆಕ್ನಿಕ್ ಅನ್ನೋದು ಕೂಡ ಒಂದು ವಿಧಾನ ಇದೆ. ಅಡ್ರೆಸ್ ಕಾಣ್ಸಕ್ ಶುರುವಾಗೋಯ್ತು ನಂಗೆ. ಅಂದ್ರೆ ಪೋಸ್ಟ್ ಕಾರ್ಡ್ ಅಲ್ಲಿ ಬರ್ದಿದ್ವಲ್ಲ ಅದೇ ಅಡ್ರೆಸ್ ನನಗ್ ಕಾಣ್ಸಕ್ ಶುರುವಾಗೋಯ್ತು. ನಾನ್ ತಕ್ಷಣ 3 ಫಿಂಗರ್ ಟೆಕ್ನಿಕ್ ಇಟ್ಕೊಂಡು ಕಣ್ ತೆರೆದ್ರೂ ಸುಪ್ತ ಮನಸ್ಸುಸ್ತಿದೆ, ಕಂಟಿನ್ಯೂಸ್ ಆಗಿರುತ್ತೆ. ಅದ್ರ ಜೊತೆನೆ ಬರೆದು ಅಡ್ರೆಸ್ ಬರ್ದೆ. ನಾನು ಬರೆದ್ಬಿಟ್ಟು ಪೋಸ್ಟ್ ಮಾಡ್ದೆ. ಅವ್ರು 3 ದಿನ ಆದ್ಮೇಲೆ ಫೋನ್ ಮಾಡ್ಬಿಟ್ಟು, ಬಂತಮ್ಮ ಕಾರ್ಡ್ ಬಂದಿದೆ, ನನಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ನಾನು ನೆಲದ ಮೇಲೆ ನಿಂತಿದ್ದೋಳು ಎಷ್ಟು ಎತ್ತರಕ್ಕೆ ಜಂಪ್ ಮಾಡಿದೀನಿ ಅಂದ್ರೆ ನನಗೆ ಆಶ್ಚರ್ಯ ಇಲ್ಲ. ಅಲ್ಲಿಗೆ ಏನೇನು ಪ್ರೂವ್ ಆಯ್ತು, ನಮ್ಮ ಸುಪ್ತ ಮನಸ್ಸು ಶಾಶ್ವತ ನೆನಪಿನ ಭಂಡಾರ ಅನ್ನೋದೊಂದು ಗೊತ್ತಾಯ್ತು. ಟೆಲಿಪತಿ ಮೂಲಕ, ಸುಪ್ತ ಮನಸ್ಸಿನ ಮೂಲಕ ನಮ್ಮ ನೆನಪಿನ ಭಂಡಾರದಲ್ಲಿರೋದು ಯಾವುದೇ ಒಂದು ಅವಶ್ಯಕವಾಗಿರುವಂತ ಘಟನೆಯನ್ನ ನೆನಪಿಸ್ಕೊಳ್ಬಹುದು, ವಿಳಾಸವನ್ನ ನೆನಪಿಸ್ಕೊಳ್ಬಹುದು ಅನ್ನೋದು ನನಗೆ ಒಂದು ಸ್ವಾನುಭವ. ಅವತ್ತಾದಂತ ಖುಷಿ ಯಾವುದು ಬೇರೆ ಒಂದು ಎಷ್ಟು ಖುಷಿ ಆಯ್ತು ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಮಕ್ಕಳು ಪರೀಕ್ಷೆಗೆ ಚೆನ್ನಾಗಿ ತಯಾರು ಮಾಡ್ಕೊಳಕ್ಕೆ, ಪರೀಕ್ಷೆನಲ್ಲಿ ಉತ್ತಮವಾಗಿ ಉತ್ತರಿಸಕ್ಕೆ ಕೂಡ ನಾವು ಬಳಸ್ಬೋದು. ಪರೀಕ್ಷೆ ದಿನ ಮಕ್ಕಳಿಗೆ ಭಯ ಇರುತ್ತೆ. ಆ ಭಯವನ್ನ ನಿವಾರಣೆ ನಾವು ಮನೆಯಲ್ಲಿ ಕೂತ್ಕೊಂಡು ಅವರಲ್ಲಿರೋ ಭಯವನ್ನ, ಅವ್ರು ಯಾವ ರೀತಿ ಆನ್ಸರ್ ಮಾಡ್ಬೇಕು, ಫಸ್ಟ್ ½ ಏನ್ ಮಾಡ್ಬೇಕು, ಲಾಸ್ಟ್ ½ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ಆಗಿ ಬಳಸಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಹಳೆಯ ಸಾಲಗಳನ್ನ ವಸೂಲಿ ಮಾಡಬಹುದು. ಯಾಕೆಂದ್ರೆ ಸಾಲ ಈಸ್ಕೊಳ್ಳುವಾಗ ನಾನು ಕೊಟ್ಬಿಡ್ತೀನಪ್ಪ ಅಂತ ಹೇಳೋರು ಕೆಲವ್ರು ಇರ್ತಾರೆ. ನಾನ್ ಚಿರಋಣಿ ನಿನಗೆ, ನಾನು ಎಂದೂ ನಿನ್ನ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳೋರು ಇರ್ತಾರೆ. ಕೆಲವ್ರು ನನ್ನ ಸಮಯಕ್ಕೆ ನೀನ್ ಕೊಟ್ಟಿದೀಯಪ್ಪ, ನಿನ್ನ ಸಮಯಕ್ಕೆ ನಾನು ಖಂಡಿತ ವಾಪಸ್ ಕೊಡ್ತೀನಿ ಅಂತ ಹೇಳೋರಿದ್ದಾರೆ. ಈ ತರ ಅವರ ಒಂದು ಸಂಕಲ್ಪ, ಅವರ ಒಂದು ಯಾವ ರೀತಿಯಲ್ಲಿ ಅದನ್ನ ಅಕ್ನಾಲೇಜ್ ಮಾಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಹಳೆಯ ಸಾಲ ಕೂಡ ಒಂದು ಮಾತು ಆಡದೆ, ಒಂದ್ ಪತ್ರ ಬರೀದೆ, ಒಂದ್ ಕೋರ್ಟ್ ಕೇಸ್ ಹಾಕ್ತೇನೆ, ಹಳೆಯ ಸಾಲ ಕೂಡ ವಸೂಲಿ ಮಾಡ್ಬೋದು. ಅದರದೇ ಒಂದು ವಿಧಾನ ಇದೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಹುಡುಕ್ಬೋದು. ಕೆಲವು ಸಲ ವೈಯಕ್ತಿಕ ಸಮಸ್ಯೆಗಳಿರುತ್ತೆ, ಯಾರಿಗೂ ಹೇಳಕ್ಕಾಗಲ್ಲ, ಹೇಳಿದ್ರು ಯಾರು ಕೇಳಲ್ಲ, ಅವ್ರಿಗೆ ಕೇಳಿಸ್ಕೊಳಕ್ ಆಸಕ್ತಿನೇ ಇರಲ್ಲ, ನಿಂದಿರೋದೇ ಗೋಳು ಅಂತ ಬೈದು ಹೋಗೋರು ಇರ್ತಾರೆ. ಹಾಗಾಗಿ ಅವರ ವೈಯಕ್ತಿಕ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಕಂಡುಹುಡುಕ್ಬಹುದು. ಇದೆಲ್ಲ ಭೌತಿಕವಾಗಿ. ಆಧ್ಯಾತ್ಮಿಕವಾಗಿ ಏನೇನು ಒಂದು ಟೆಲಿಪತಿನ ಬಳಸಬಹುದು, ಆಟೋ ಸಜೆಷನ್ ಬಳಸಬಹುದು ಅಂತಂದ್ರೆ, ಉನ್ನತ ಆತ್ಮರೊಡನೆ, ಪೂರ್ಣಾತ್ಮರೊಡನೆ ಸಂಪರ್ಕಿಸಬಹುದು. ಹುಣ್ಣಿಮೆ ಧ್ಯಾನ ದಿವಸ ಆಸ್ಟ್ರಲ್ ಮಾಸ್ಟರ್ಸ್ ಭೂಮಿ ಕಡೆಗೆ ಬರ್ತಾರೆ ಅನ್ನೋದು ಕೇಳಿದೀವಿ. ಅವರ ಕಂಡ್ರು ಕೂಡ ನನಗೆ ಮಾತಾಡದೆ, ಏನು ಕೇಳದೆ ಇದ್ದಾಗ, ಅಯ್ಯೋ ನಂಗೆ ದರ್ಶನ ಆಗಿತ್ತು,
ಪೂರ್ಣಾತ್ಮ ಬಂದಿದ್ರು, ಉನ್ನತಾತ್ಮರ ಜೊತೆ ಲಿಂಕ್ ಆಗಿತ್ತು, ಆದ್ರೆ ನಾನು ಮಾತಾಡಕ್ ಆಗ್ಲಿಲ್ವಲ್ಲ, ಕೇಳಕ್ ಆಗ್ಲಿಲ್ವಲ್ಲ ಅನ್ನೋ ಹಾಗಿಲ್ಲ. ಈ ಒಂದು ವಿಧಾನದಲ್ಲಿ ನೀವು ಪೂರ್ಣಾತ್ಮರೊಡನೆ ಸಂಪರ್ಕಿಸಬಹುದು, ನಿಮ್ಮ ಅನುಮಾನಗಳನ್ನ ಕೇಳಬಹುದು, ಕಲಿಕೆನ ಪೂರ್ಣ ಮಾಡ್ಕೊಳ್ಬಹುದು. ಕಲಿಕೆ ಒಂದ್ ಹಂತಕ್ಕೆ ಬಂದ್ ನಿಂತಾಗ ನಾವು ದೇಹ ತ್ಯಾಗ ಮಾಡುವಂತ ಸಂದರ್ಭ ಬಂದಿದ್ರೆ ಆಗ ಇನ್ನು ಉಳಿಕೆದನ್ನ ನಾನು ಪೂರ್ತಿ ಕಲಿಯಕ್ ಇಷ್ಟ ಇದ್ದೀನಿ, ನನ್ಗೆ ಇಷ್ಟ ಇದೆ ಅಂತ ಹೇಳಿ ಅದನ್ನು ಕೂಡ ಪೂರ್ತಿ ಮಾಡ್ಕೊಳಕ್ಕೆ ಸಾಧ್ಯ. ಅಶರೀರ ವಾಣಿಗಳನ್ನ, ಸಂದೇಶಗಳನ್ನ ಗ್ರಹಿಸಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಬಹುದು. ಪೂರ್ವಜನ್ಮ ವೃತ್ತಾಂತಗಳನ್ನ ಚೈತನ್ಯ ರೂಪಿ ಜ್ಞಾನಿಗಳಿಂದ ತಿಳಿಯಕ್ಕೆ ಸಾಧ್ಯ. ಹುದುಗಿರೋ ಆಸೆಗಳನ್ನ, ಅಪೂರ್ಣವಾಗಿರುವಂತಹ ಜೀವನದ ಉದ್ದೇಶಗಳನ್ನ ಪೂರ್ಣಗೊಳಿಸಬಹುದು. ಒಬ್ರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಮೈಸೂರಿನಲ್ಲಿ ಇದನ್ನ ಧ್ಯಾನ ಕೇಂದ್ರನ ಶುರು ಮಾಡಿದಾಗ ಬಹಳಷ್ಟು ಸಹಾಯ ಮಾಡಿದ್ರು. ಅವ್ರಿಗೆ 200 ಎಕರೆ ಮೇಲೆ ಜಮೀನಿತ್ತು ಅಗ್ರಿಕಲ್ಚರ್ ಆಂಧ್ರದಲ್ಲಿ. ಅವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಧ್ಯಾನಕ್ಕೆ ಬರಕ್ ಮುಂಚೆ, ನನ್ಗೆ 200 ಎಕರೆ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇದೆ, ನನಗೆ ಒಂದು ಇಂಡಸ್ಟ್ರಿ ತರ, ಅಗ್ರಿಕಲ್ಚರಲ್ ಇಂಡಸ್ಟ್ರಿ ತರ ನನ್ನ ಒಂದು ಜಮೀನಲ್ಲೇ ಮಾಡ್ಬೇಕು ಅಂತ ಬಹಳ ಆಸೆ ಇದೆ ನನಗೆ. ಅದೇನು ಆಗ್ತಾ ಇಲ್ಲ, ನಾನು ಅಲ್ಲಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆಗ ಪತ್ರಿ ಸರ್ ಅವರು ಸಜೆಸ್ಟ್ ಮಾಡಿದ್ರು, ವೈ ಶುಡ್ ಯು ಗೋ ಟು ಆಂಧ್ರ ಟು ಕಂಪ್ಲೈ ವಿತ್ ಯುವರ್ ಡಿಸೈರ್ಸ್. ನೀನೇನ್ ಮಾಡೋ, ಧ್ಯಾನಕ್ಕೆ ಕೂತ್ಕೋ, ನೀನೇನ್ ಆಗ್ಬೇಕು ಅಂತ ಆಸೆ ಇತ್ತು, ಈ ತರದ್ದೊಂದು ಆಸೆ ಆಗ್ಬೇಕಿತ್ತು, ಕಂಪ್ಲೀಟ್ ಆಗ್ಬೇಕಿತ್ತು, ಆಗ್ಲಿಲ್ಲ ಅಂತ ಇಲ್ಲ ಅನ್ನೋ ಬದ್ಲಿಗೆ ಅದು ಸಂಪೂರ್ಣ ಆಗ್ತಾ ಇದೆ ಅಂತ ಒಂದು ಥಾಟ್ ಕೊಟ್ಕೊಂಡು ಕೂತ್ಕೋ, ಯು ವಿಲ್ ಕಂಪ್ಲೀಟ್ ಫುಲ್ಫಿಲ್ ದಟ್ ಡಿಸೈರ್ ಅಂತ. ಅದಾದ ನೆಕ್ಸ್ಟ್ ಟೈಮ್ ನಾವು ಇದ್ರೊಳಗಡೆ ಧ್ಯಾನ ಕೇಂದ್ರದಲ್ಲಿ ಮೀಟ್ ಆದಾಗ ಅವರು ವಿವರಣೆ ಕೊಟ್ಟು ಹೇಳಿದ್ರು, ಇಡೀ ರಾತ್ರಿ ನನಗೆ ಎಷ್ಟು ಕನಸಿನ ತರ ಇತ್ತು ಅಂದ್ರೆ, ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಅಲ್ಲಿ ಇಂಡಸ್ಟ್ರಿ ಮಾಡಿದೀನಿ, ಲಾರಿಗಳು ಓಡಾಡ್ತಾ ಇದೆ, ರಿಸರ್ಚ್ ಲ್ಯಾಬೊರೇಟರಿ ಇದೆ, R&D ಡಿಪಾರ್ಟ್ಮೆಂಟ್ ಇದೆ, ಈ ತರ ಆಗಿ ಪ್ರತಿಯೊಂದು ಅಲ್ಲಿ ಶುರುವಿಂದ ಹಿಡಿದು ಕೊನೆಯವರೆಗೂ ಆಗಿ ಬೆಳಗ್ಗೆ ಎಚ್ಚರ ಆಗೋ ಹೊತ್ತಿಗೆ ಅವ್ರಿಗೆ ಬಟ್ಟೆ ಎಲ್ಲ ಕೊಳೆ ಆಗಿರೋ ಹಾಗೆ, ಒಂಥರ ಸುಸ್ತಾಗಿರೋ ಹಾಗೆ, ಮೈಯೆಲ್ಲ ಧೂಳು, ತಲೆಯೆಲ್ಲ ಧೂಳು ತುಂಬಿಕೊಂಡಿರೋ ಹಾಗೆ, ಈ ತರದ್ದೆಲ್ಲ ಆದಂಗ ಅವ್ರೇ ನೋಡ್ಕೊಂಡ್ಬಿಟ್ಟು, ನಾನು ಎಲ್ಲಿ ಹೋಗಿದ್ದೆ, ಏನಕ್ಕೆ ಈ ತರ ಆಯ್ತು, ನಾನು ನಿಜಾನ ಅಥವಾ ಕನ್ಸ ಅಂತ ನೋಡಿ ಎಚ್ಚರ ಆದ್ಮೇಲೆ ಅವರ ಮನಸ್ಸಿನಲ್ಲಿ ಒಂದು ತೃಪ್ತಿ ಇತ್ತು. ಏನಂತ, ಇನ್ನೊಂದು ಜನ್ಮ ಎತ್ತಿ ನಾನು ಈ ಒಂದು ಆಸೆನ ಪೂರ್ತಿ ಮಾಡ್ಕೊಳ್ಳೋ ಬದಲು ಧ್ಯಾನದಲ್ಲೇ, ಯಾಕೆಂದ್ರೆ ಅನುಭವನೂ ಕೂಡ ಸುಪ್ತ ಮನಸ್ಸಿನಲ್ಲಿ ಒಂದು ರಿಜಿಸ್ಟರ್ ಆಗೋದ್ರಿಂದ, ಇಡೀ ಅನುಭವ ಅವರದ್ದು ಮುಗ್ದೋಗಿದ್ರಿಂದ ಅವ್ರು ನೆಕ್ಸ್ಟ್ ಮೀಟ್ ಆದಾಗ ಹೇಳಿದ್ರು ಪತ್ರಿ ಸರ್ ಹತ್ರ, ಪತ್ರಿ ಸರ್, ಐ ಫುಲ್ಫಿಲ್ಡ್ ಆಲ್ ಮೈ ಡಿಸೈರ್ಸ್ ಅಬೌಟ್ ಹ್ಯಾವಿಂಗ್ ಎನ್ ಅಗ್ರಿಕಲ್ಚರಲ್ ಇಂಡಸ್ಟ್ರಿ ಇನ್ ಮೈ ಓನ್ ಲ್ಯಾಂಡ್ಸ್. ಅದ್ ನನ್ ಪೂರ್ತಿ ಆಯ್ತು ಅಂತ ಹೇಳಿದ್ರು. ಅಲ್ಲಿಗೆ ಒಂದು ಜನ್ಮ ಕಳ್ಕೊಂಡಿದೆಯಲ್ವಾ, ಪೂರ್ತಿ ಒಳ್ಳೇದಾಯ್ತು ಅಂತ. ಹಾಗೇನೆ ಇವೆಲ್ಲ ಕೂಡ ಎಚ್ಚರ ಸ್ಥಿತಿಯಲ್ಲಿ ಸಾಧ್ಯವಿಲ್ಲದೆ ಇರಬಹುದು, ಆದ್ರೂ ಧ್ಯಾನ ಸಾಧನೆಯಲ್ಲಿರುವಾಗ ಖಂಡಿತ ಸಾಧ್ಯ. ಅದರಲ್ಲೂ ಸುಪ್ತ ಪ್ರಜ್ಞಾ ಸ್ಥಿತಿಯಲ್ಲಿ ಖಂಡಿತ ಸಾಧ್ಯ. ಯಾಕೆಂದ್ರೆ ಈ ಮನಸ್ಸು ಅನ್ನೋದು 2 ಸ್ಥಿತಿಯಲ್ಲಿ ಕೆಲಸ ಮಾಡತ್ತೆ. ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ, ಎಡಮೆದುಳಿನ ಜೊತೆ ಕೆಲಸ ಮಾಡತ್ತೆ. ಸುಪ್ತ ಮನಸ್ಸು, ಸುಪ್ತ ಪ್ರಜ್ಞಾ ಮನಸ್ಸು ಆತ್ಮನ ಜೊತೆ, ಬಲಮೆದುಳಿನ ಜೊತೆ ಕೆಲಸ ಮಾಡತ್ತೆ. ಸುಪ್ತ ಮನಸ್ಸು ಮತ್ತು ಆತ್ಮ ಅನ್ನೋದು ಎರಡೂನು ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗಾಗಿ ಇದು ಸಾಧ್ಯವಾಗ್ಸುತ್ತೆ. ಈಗ ಯೋಗಿ ಆತ್ಮಕತೆಗೆ ಬರೋಣ. ಅಭಯ ಅಂತನ್ನೋರು ಲಾಹಿರಿ ಮಹಾಶಯರ ಶಿಷ್ಯೆ. ಗುರುಗಳನ್ನ ನೋಡಕ್ಕೆ ಅಂತ ವಾರಣಾಸಿಗೆ ಹೊರಡ್ತಾರೆ. ಹೊರಟವರು ಹೌರಾ ರೈಲು ನಿಲ್ದಾಣಕ್ಕೆ ಸೇರ್ತಾರೆ. ಪ್ಲಾಟ್ಫಾರ್ಮ್ಗೆ ಬರುತ್ತಿದ್ದ ಹಾಗೇನೆ ಅವ್ರು ಪ್ರಯಾಣಿಸಬೇಕಿದ್ದಂತ ರೈಲು ಹೊರಟೇ ಬಿಡುತ್ತೆ. ಆಗ ಅಭಯ ಭಕ್ತಿಯಿಂದ, ಗುರುಗಳೇ ರೈಲನ್ನು ನಿಲ್ಸಿ, ನಾನ್ ನಿಮ್ಮನ್ನ ಇವತ್ತೇ ನೋಡ್ಬೇಕು ಅಂತ ಮೌನದಲ್ಲೇ ಮೊರೆ ಇಡ್ತಾಳೆ. ಅಳು ಬಂದ್ಬಿಡುತ್ತೆ ಹೊರಟೋಯ್ತಲ್ಲ ಅಂತ. ಕಣ್ಣೊರೆಸ್ಕೊಂಡ್ ಬಿಡ್ತಾಳೆ. ಆ ರೈಲು ಪ್ಲಾಟ್ಫಾರ್ಮ್ ನಲ್ಲಿ ವಾಪಸ್ ಬಂದ್ ನಿಂತಿದೆ. ನೋಡಿ ಅದೇ ರೈಲಿನ ತಕ್ಷಣ ಹತ್ತುತ್ತಾಳೆ. ರೈಲು ಹೊರಟು ಬಿಡುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ನಾನು ಅನ್ಕೊಂಡಿದ್ದಾಯ್ತಾ ಅಥವಾ ರೈಲೇ ವಾಪಸ್ ಬಂತ ಅಂತ. ಅವಳಿಗೊಂದು ಕ್ಷಣ ಅವಳಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಆ ರೈಲನ್ನ ಹತ್ತುತ್ತಾಳೆ. ರೈಲು ಹೊರಟು ಬಿಡುತ್ತೆ. ಅವಳಿಗೆ ಆಶ್ಚರ್ಯ ಅನ್ಸಿದ್ರು. ಗುರುದರ್ಶನಕ್ಕೆ ಅಂತ ಗುರುಗಳನ್ನ ಭೇಟಿಯಾಗಕ್ಕೆ ಹೋದಾಗ ಗುರುಗಳು ಅಭಯಳನ್ನ ಕೇಳ್ತಾರೆ, ರೈಲು ತಪ್ಪಿ ಹೋಯ್ತು ಅಂತ ಗೋಳಾಡ್ಬಿಟ್ಟಿಯಲ್ಲ ನೀನು, ಈಗ ಸಮಾಧಾನ ಆಯ್ತಾ? ನೀನು ನನ್ಗೆ ರೈಲ್ ನಿಲ್ಸಕ್ ಹೇಳ್ದೆ ಅಲ್ವಾ, ಅದನ್ನೇ ನಾನು ನಿಲ್ಸಿದ್ದಷ್ಟೇನೆ. ನಿನ್ನ ಮೊರೆ ಕೇಳಿ ನಾ ಹೊರಟಿದ್ ರೈಲನ್ನ ತಡದೆ ಅಷ್ಟೇ ಅಂತ ಅಂತಾರೆ. ಶಿಷ್ಯ ಅಭಯಾಳ ಮೊರೆ
ವಾರಣಾಸಿಯಲ್ಲಿದ್ದಂತ ಗುರುಗಳಿಗೆ ಕೇಳಿತ್ತು. ಅಲ್ಲಿಂದಲೇ ಹೊರಟಿದ್ದ ರೈಲನ್ನ ನಿಲ್ಸಿದ್ರು. ವೈಜ್ಞಾನಿಕವಾಗಿ, ಭೌತಿಕವಾಗಿ ಇದು ಸಾಧ್ಯವಿಲ್ಲದೆ ಇರಬಹುದು, ಸಾಧ್ಯವಿಲ್ಲವೆಂದೇ ಪ್ರತಿಪಾದಿಸೋರು ಇದ್ದಾರೆ. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನಾನುಸಾರವಾಗಿ, ಅತೀಂದ್ರಿಯ ವಿಜ್ಞಾನಾನುಸಾರವಾಗಿ ಇವೆಲ್ಲವೂ ಕೂಡ ಸಾಧ್ಯ. ಇವ್ಯಾವು ಪವಾಡ ಅಲ್ಲ, ಕಣ್ಕಟ್ಟಲ್ಲ, ಇದು ಮನೋಶಕ್ತಿಯ ಬಳಕೆ. ಇಲ್ಲಿ ನಮ್ಮ ಉದ್ದೇಶ ಏನು ಅನ್ನೋದು ಮುಖ್ಯ ಅಷ್ಟೇನೆ. ಒಂದು ಕಡೆ ಈ ಉದ್ದೇಶ ಏನು ಅನ್ನೋದಾದ್ರೆ, ಇನ್ನೊಂದ್ ಕಡೆ ಗುರುಗಳು ಯಾವಾಗ್ಲೂ ಶಿಷ್ಯರ ಅಭಿವೃದ್ಧಿಯನ್ನೇ ಬಯಸ್ತಾ ಇರ್ತಾರೆ, ಹಾಗೂ ಅವರ ಶಿಷ್ಯಂದಿರು ಗುರುಗಳ ಮೇಲಿಟ್ಟಿರುವಂತ ನಂಬಿಕೆಯನ್ನ ಉಳಿಸಿಕೊಡ್ತಾರೆ. ಹಾಗೂ ಯಾವಾಗ್ಲೂ ಗುರು ಶಿಷ್ಯರು ಬ್ರಹ್ಮಾಂಡದಲ್ಲಿರುವಂತ ಶಕ್ತಿ ಚೈತನ್ಯದ ಮೂಲಕ ಕನೆಕ್ಟ್ ಆಗೇ ಇರ್ತಾರೆ. ಸೊ ಟೆಲಿಪತಿಗೆ ಡಿಸ್ಟೆನ್ಸ್ ಇಸ್ ನಾಟ್ ಎ ಫ್ಯಾಕ್ಟರ್ ಅಟ್ ಆಲ್. ಸ್ಪೀಡ್ ಆಫ್ ಥಾಟ್ ಈಸ್ ಫಾಸ್ಟರ್ ದನ್ ದಿ ಸ್ಪೀಡ್ ಆಫ್ ಸೌಂಡ್ ಅಂಡ್ ಸ್ಪೀಡ್ ಆಫ್ ಲೈಟ್. ಈಗ ಮಳೆ ಬಂದಾಗ ನೀವು ನೋಡಿದೀರಾ, ಫಸ್ಟ್ ಮಿಂಚು ಬಂದಿದ್ ನಮಗ್ ಕಾಣುತ್ತೆ, ಆಮೇಲೆ ಸ್ವಲ್ಪ ಸಮಯದ ನಂತರ ಗುಡುಗು ನಮ್ಗೆ ಕೇಳುತ್ತೆ. ಹಾಗೆ ಆ ಸೌಂಡಿನ ವೇಗಕ್ಕೂ ಲೈಟಿನ ವೇಗಕ್ಕೂ ಮೀರಿದಂತ ವೇಗ ನಮ್ಮ ಚಿಂತನೆಗಳದು. ಮಾಡೋ ಚಿಂತನೆಗಳು, ಕಳಿಸೋ ಚಿಂತನೆಗಳು ನಾವು ಅಂದ್ಕೊಂಡ ತಕ್ಷಣ ಅವ್ರಿಗೆ ತಲುಪಿಬಿಟ್ಟಿರುತ್ತೆ. ಕ್ಷಣ ಮಾತ್ರದಲ್ಲಿ ಚಿಂತನೆಗಳು ಪ್ರಯಾಣಿಸುತ್ತೆ. ಇದೇ ಟೆಲಿಪತಿ. ನಾವ್ ಅಂದ್ಕೊಂಡಿದ್ ನಿಜವಾಗ್ಬೇಕಾಗಿದ್ರೆ, ಯದ್ಭಾವಂ ತದ್ಭವತಿ ಆಗ್ಬೇಕಾಗಿದ್ರೆ, ನಮ್ಮ ಚಿಂತನೆಗಳು, ಭಾವನೆಗಳು ಹಾಗೂ ಸಂಕಲ್ಪಗಳು ಶಕ್ತಿಯುತವಾಗಿರ್ಬೇಕು. ನಾವ್ ಅಂದ್ಕೊಂಡಿದ್ದಾಗ್ಬೇಕಾಗಿದ್ರೆ ನಾಲ್ಗೆ ಮೇಲೆ ಮಚ್ಚೆನೇ ಇರ್ಬೇಕು ಅಂತೇನಿಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇದ್ರೆ ಸಾಕು. ಅನಾವಶ್ಯಕವಾಗಿ ಮಾತನಾಡದೆ ಇದ್ರೆ ನಿಮ್ಮ ಎಷ್ಟೋ ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವಾಗದಂತೆ ನೋಡ್ಕೊಂಡಾಗ, ಧ್ಯಾನದ ಮೂಲಕ ನಿಮಗೆ ಅವಶ್ಯವಿರುವಂತ ಶಕ್ತಿ ಸಾಮರ್ಥ್ಯಗಳನ್ನ ಕ್ರಿಯಾತ್ಮಕವಾಗಿ ಮಾಡಿಕೊಂಡಾಗ, ನಿಮ್ಮ ಚಿಂತನೆಗಳು ಸುಪ್ತ ಮನಸ್ಸಿನ ಮೂಲಕ ನಿಮಗೆ ಸ್ವಯಂ ಸಲಹೆಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ಚಿಂತನೆಗಳನ್ನ ಬೇರೆ ಗಿಡ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಕುಟುಂಬದ ಸದಸ್ಯರಿಗೆ ಕಳಿಸಿದರೆ ಅದು ಟೆಲಿಪತಿಯಾಗಿ ಕೆಲಸ ಮಾಡುತ್ತೆ. ಇಟ್ ವರ್ಕ್ಸ್ ಸಿಂಪ್ಲಿ ವಂಡರ್ಫುಲಿ. ಪರಮಹಂಸ ಯೋಗಾನಂದರ ಯೋಗಿ ಆತ್ಮಕತೆ ಗ್ರಂಥದಲ್ಲಿ ತೋಟಗಾರಿಕೆಯಲ್ಲಿ ಮಹಾತಜ್ಞರಾಗಿದ್ದಂತ ಸರಳ ಸಂತ ಲೂದರ್ ಬರ್ಬ್ಯಾಂಕ್ ಅನ್ನೋರು ತಮ್ಮ ಚಿಂತನಾ ಶಕ್ತಿಯ ಮೂಲಕ ಮುಳ್ಳಿನ ಕಳ್ಳಿ ಗಿಡ ಇರುತ್ತಲ್ಲಿ ಮುಳ್ಳಿಲ್ದೆ ಇರೋ ತರ ಮಾರ್ಪಾಡು ಮಾಡದಂತ ಸಂಗತಿ ಪುಟ 421ರಿಂದ 427ರವರೆಗೂ ಉಲ್ಲೇಖ ಇದೆ. ಹಾಗಿದ್ರೆ ಅವ್ರು ಆ ಗಿಡಕ್ಕೆ ಕೊಟ್ಟ ಆಶ್ವಾಸನೆ ಏನು, ಪ್ರೀತಿಯ ಚಿಂತನೆ ಏನಾಗಿತ್ತು? ಅವ್ರೇನ್ ಹೇಳ್ತಾ ಇದ್ರು, ಗಿಡದ ಹತ್ರ ಕೂತ್ಕೊಂಡು ದಿನಾನು 2 ಹೊತ್ತು ನಿನಗ್ ಬೇಕಿರುವಷ್ಟು ನೀರನ್ನ ನಾನೇ ಕೊಟ್ಟು ಸಂರಕ್ಷಿಸ್ತೀನಿ. ನೀರನ್ನ ಸಂಗ್ರಹಿಸಕ್ಕೋಸ್ಕರ ನೀನು ರೂಪಿಸ್ಕೊಂಡಿರುವಂತಹ ಮುಳ್ಳುಗಳು ಅಂದ್ರೆ ಲೀಫ್ ಮಾಡಿಫಿಕೇಶನ್ ನಿನಗ್ ಬೇಡ. ನಾನ್ ಪ್ರತಿನಿತ್ಯ 2 ಸಾರಿ ನೀರ್ ಕೊಡ್ತೀನಿ ನಿನಗ್ ಬೇಕಿರೋದ್ನ ಅಂತ ಪ್ರತಿನಿತ್ಯ ಗಿಡದ ಪಕ್ಕ ಕೂತ್ಕೊಂಡು ಗಿಡನ್ ಮುಟ್ಟಿ 2 ಸಾರಿ ಆ ಗಿಡದ ಜೊತೆ ಮಾತಾಡ್ತಾ ನೀರೆರಿತಾ ಇದ್ರಂತ. ಕೊನೆಗದು ಬೆಳೆದಿದ್ದು ಮುಳ್ಳಿಲ್ಲದ ಕಳ್ಳಿಯ ಗಿಡ, ಒರಿಜಿನಲಿ ಮುಳ್ಳಿಂದ ಇರ್ಬೇಕಾಗಿದ್ದು ಮುಳ್ಳಿಲ್ದೇ ಇರೋ ತರ ಗಿಡವಾಗಿ ಅದು ಆಗುತ್ತೆ. ಸೊ ಹಾಗೇನೆ ಶಿವಮೊಗ್ಗದಲ್ಲಿ ನನ್ನ ಹತ್ರ ಟೆಲಿಪತಿ ಕಲ್ತಿದ್ದ ಡಾಕ್ಟರ್ ಒಬ್ರು ಮನೆಯಲ್ಲಿ ಸಾಕಿದ್ದ ನಾಯಿ ಕಾಣ್ಲಿಲ್ಲ. ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ. ಅವ್ರ ಮಗ ಹೇಳ್ತಾನೆ, ಅಮ್ಮ ಯಾಕೋ ನಾಯಿ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ, ಎಲ್ಲೂ ಸಿಗ್ತಾನೆ ಇಲ್ಲ ಅಂತ ಹೇಳುತ್ತೆ. ಸೊ ಆವಾಗ ಅವರು ಪ್ರಾಣಿಗಳಿಗೂ ಟೆಲಿಪತಿ ಕಳಿಸ್ಬೋದು ಅಂತ ಹೇಳಿದ್ನಲ್ಲ, ಅದನ್ನ ಅವರು ಸರಿ, ಅವರು ಶಿವಮೊಗ್ಗದಲ್ಲಿ ನನ್ನ ಹತ್ರ ಟೆಲಿಪತಿ ಕಲ್ತಿದ್ರಲ್ಲ, ಅವ್ರ ಮನೆ ನಾಯಿ ಹೊಟ್ಟೋಗ್ಬಿಟ್ಟಿತ್ತು. ಮನೆಗೆ ಹೋದ ತಕ್ಷಣ ಅವ್ರ ಮಗ ಹೇಳ್ತಾನೆ, ಅಮ್ಮ ನಾಯಿ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ ಅಂತ. ಸೊ ನನ್ ಕ್ಲಾಸಲ್ಲಿ ಹೇಳಿದ್ದೆ ಪ್ರಾಣಿಗಳಿಗೂ ಕೂಡ ಟೆಲಿಪತಿ ಕಳಿಸ್ಬೋದು, ಕಳಿಸೋ ವಿಧಾನ ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಅವರು ತಕ್ಷಣ ಅವನನ್ನ ಕೂಡಿಸ್ಕೊಂಡ್ಬಿಟ್ಟು, ನೋಡೋ ನಾನು ಏನ್ ಹೇಳ್ತೀನೋ ಅದನ್ನ ಸುಮ್ಮನೆ ಹೇಳ್ತಾ ಇರು, ಮಧ್ಯದಲ್ಲಿ ಮಾತಾಡ್ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ. ಅವರು ಮಾಡಿದ್ದಾರೆ. ರಾತ್ರಿನೂ ಕುತ್ಕೊಂಡು ಧ್ಯಾನ ಮಾಡ್ಬಿಟ್ಟು ಮಾಡಿದ್ದಾರೆ. ರಾತ್ರಿ ಆ ಪ್ರಯೋಗ ಮಾಡಿದಾರೆ. ಆ ನಾಯಿ ಮರುದಿನ ಬೆಳಗಿನ ಜಾವ ಮನೆಗೆ ಹಿಂತಿರುಗಿ ಬಂದು ಕೂಕೋತಾ ಕೂತಿತ್ತಂತೆ. ಟೆಲಿಪತಿ ಚೆನ್ನಾಗಿ ಕೆಲಸ ಮಾಡತ್ತೆ, ಟೆಲಿಪತಿ ಪ್ರಾಣಿಗಳಿಗೂ ಕಳಿಸ್ಬೋದು ಅನ್ನೋದು ಸತ್ಯ ಅನ್ನುವಂತ ಅವರ ಸ್ವಾನುಭವವನ್ನ ಶಿವಮೊಗ್ಗದ ನಾವಿಕಾ ದಿನಪತ್ರಿಕೆಯ ಮೂಲಕ ಅವರು ಜನಮನ ಅನ್ನೋ ಅಂಕಣದಲ್ಲಿ ಹಂಚಿಕೊಂಡಿದ್ರು. ಅವರು
ಅವರ ಟೆಲಿಪತಿ ಯಶಸ್ವಿಯಾದ ಅನುಭವವನ್ನ ವಿವರಣೆ ಕೊಟ್ಟಿದ್ರು. ನಮ್ಮ ಮಾತನ್ನ ಕಳ್ಳಿ ಗಿಡ ಕೇಳುತ್ತೆ, ಸಾಕಿದ ನಾಯಿ ಕೇಳುತ್ತೆ, ಯಾವುದೋ ಮೂರನೇ ವ್ಯಕ್ತಿ ಮೇಲೆ ನಮ್ಮ ಪ್ರಭಾವ ಬೀರ್ಬಹುದು. ಸರ್, ಯಾಕೋ ಬರ್ತಾ ಇಲ್ಲ ವಿಡಿಯೋ ನೋಡಿ. ಬರ್ತಾ ಇದೆ ಸರ್, ಬರ್ತಾ ಇಲ್ಲಿ ಬರ್ತಾ ಇಲ್ಲ, ನನಗೆ ಬರ್ತಾ ಇಲ್ಲ. ವಿಡಿಯೋ ಏನ್ ತೊಂದರೆ ಇಲ್ಲ ಮೇಡಮ್, ನಿಮ್ಮ ವಿಡಿಯೋ ಕಾಣಿಸ್ತಾ ಇದೆ ಮೇಡಮ್, ಏನ್ ಇಶ್ಯೂ ಇಲ್ಲ. ಸರಿ ಸರ್, ಓಕೆ. ವಿಡಿಯೋ ಅದೇನೋ ಮಧ್ಯದಲ್ಲಿ ಇದು ವೈಟ್ ಬೋರ್ಡ್ ಉಪಯೋಗಿಸೋದು ಬರ್ತಾ ಇದೆ. ಇಲ್ಲ ಅದು ಕ್ಯಾನ್ಸಲ್ ಮಾಡಿದ್ವಿ ಬಿಡಿ, ನೋ ಪ್ರಾಬ್ಲಮ್. ಯಾಕೋ ಅದೇ ಬರ್ತಾ ಇತ್ತು. ಓಕೆ ಸರ್. ನಮ್ಮ ಒಂದು ಪ್ರಶ್ನೆ ಏನು ಅಂದ್ರೆ, ನಮ್ಮ ಮಾತನ್ನ ಕಳ್ಳಿ ಗಿಡ ಕೇಳುತ್ತೆ, ಸಾಕಿದ ನಾಯಿ ಕೇಳುತ್ತೆ, ಯಾವುದೋ ಮೂರನೇ ವ್ಯಕ್ತಿಯ ಮೇಲೆ ನಮ್ಮ ಪ್ರಭಾವ ಬೀರ್ಬೋದು. ಆದ್ರೆ ನಮ್ಮ ಮಾತನ್ನ, ನಮ್ಮ ಬುದ್ಧಿವಾದವನ್ನ ನಮ್ಮ ಮಕ್ಕಳೇ ಯಾಕೆ ಕೇಳಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರ್ಬೋದು. ಈಗಿನ ಮಕ್ಕಳ ಉದ್ದಟತನ, ಆ ಹೈಫೈ ಜೀವನ, ಮೊಮ್ಮಕ್ಕಳಿಗಿರುವಂತಹ ಸ್ವತಂತ್ರ, ಸ್ವೇಚ್ಛೆ ಅವರನ್ನ ದಾರಿ ತಪ್ಪಿಸ್ತಿದ್ಯಾ ಅಂತ ಆತಂಕನೂ ಆಗುತ್ತೆ. ಕೆಲವು ಕುಟುಂಬದವರು ನನ್ನ ಜೊತೆ ಅದರ ಬಗ್ಗೆ ಡಿಸ್ಕಸ್ಸು ಮಾಡಿದ್ದಾರೆ. ಪೋಷಕರು ಆಗಾಗ್ಗೆ ನನಗೆ ಫೋನ್ ಮಾಡಿ ಮಕ್ಕಳಿಂದ ಆಗ್ತಾ ಇರುವಂತ ಕಷ್ಟಗಳನ್ನ ಹೇಳ್ಕೊತಾ ಇದ್ದಾರೆ. ಮಕ್ಕಳು ನಮ್ಮ ಮಾತನ್ನ ಕೇಳೋದೇ ಇಲ್ಲ, ಅವನಿಗೆ ಓದ್ನಲ್ಲಿ ಆಸಕ್ತಿನೇ ಇಲ್ಲ, ರಾತ್ರಿ ಬಾಗಿಲು ಹಾಕೊಂಡು ಮಲ್ಕೊಳ್ತಾನೆ, ರಾತ್ರಿ ಇಡೀ ಅವ್ನ ರೂಮಲ್ಲಿ ಲೈಟ್ ಉರಿತಿರುತ್ತೆ, ಬೆಳಗ್ಗೆ 11 ಗಂಟೆ ಆದ್ರೂ ಹೇಳಲ್ಲ, ಬಾಗಿಲು ತಟ್ಟಿದ್ರು ಹೇಳಲ್ಲ, ಕಾಲೇಜ್ಗೆ ಹೋಗಲ್ಲ, ಬುದ್ಧಿ ಹೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ, ಸಾಯ್ತೀನಿ ಅಂತಾನೆ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ನಾವು ಹೇಗೆ ನಮ್ಮ ಮಕ್ಕಳನ್ನ ಸಾಕದ್ದು ಗೊತ್ತಿಲ್ಲ. ಒಂದ್ ಕಡೆ ಬಡತನ, ಮತ್ತೊಂದ್ ಕಡೆ ಕೆಲ್ಸಕ್ಕೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ, ಮನೆಯಲ್ಲಿ ಗಂಡಸರ ಸಹಕಾರ ಇಲ್ಲ, ಮಕ್ಕಳನ್ನೂ ನೋಡ್ಬೇಕಿತ್ತು, ಮನೆಯಲ್ಲಿ ಹಿರಿಯರಿದ್ರು 3 ಜನ ಸೀನಿಯರ್ ಸಿಟಿಸನ್ಸ್, ಅವರನ್ನು ಗೌರವಿಸ್ಬೇಕಿತ್ತು, ಅವ್ರನ್ನು ತೃಪ್ತಿ ಪಡಿಸ್ಬೇಕಿತ್ತು, ಮಕ್ಕಳನ್ನೂ ಮಾರ್ಗದರ್ಶಿಸ್ಲು ಬೇಕಿತ್ತು, ಬುದ್ಧಿ ಹೇಳ್ಬೇಕಾಗ್ ಬಂದು ಹಿಂದೆ ಪೊಲೀಸ್ ಕೆಲಸನೂ ಮಾಡಿ ಮಾನಿಟರ್ ಮಾಡಿ ಸರಿದಾರಿಗೆ ತರಬೇಕಾದಂತ ಪರಿಸ್ಥಿತಿ ಬಂದ್ರೆ ಎಚ್ಚರ ಕೂಡ ವಹಿಸಿದ್ದಿತ್ತು. ಆದ್ರೆ ಈಗಿನ ಎಷ್ಟೋ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನಮ್ಮಂತ ಸೀನಿಯರ್ ಸಿಟಿಸನ್ಸ್ ಅನ್ನ ಅವರು ಓಲ್ಡ್ ಫರ್ನಿಚರ್ ಅಂತ ಕರೀತಾರೆ, ಓಲ್ಡ್ ಮಾಡೆಲ್ ಅಂತ ಹೇಳ್ತಾರೆ. ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ಈ ಓಲ್ಡ್ ಫರ್ನಿಚರ್ನ ಮನೇಲಿ ಇಟ್ಕೊಳ್ಳೋಣ ಅಂದ್ರೆ ಇಟ್ಕೊಳ್ಳಕ್ಕೆ ತುಂಬಾ ಜಾಗ ತಗೊಳುತ್ತೆ, ಮಾಡೆಲ್ ಬೇರೆ ಹಳೇದು, ಫ್ಯಾಷನ್ ಲುಕ್ಕೇ ಇಲ್ಲ, ಬಿಸಾಡೋಣ ಅಂದ್ರೆ ಅದು ಟೀಕ್ ಮರದ್ದಂತೆ ತುಂಬಾ ಗಟ್ಟುಮುಟ್ಟಾಗಿ ಮಾಡಿಸಿದಾರಂತೆ, ಹಾಗಾಗಿ ಅನಿವಾರ್ಯತೆಯಿಂದ ಅವಕ್ಕೆ ಜಾಗ ಕೊಡ್ಲೇಬೇಕಾಗಿದೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ನಮ್ಗೆ ಆ ಓಲ್ಡ್ ಮಾಡೆಲ್ಗಳ ಬುದ್ಧಿವಾದ ಇಷ್ಟ ಇಲ್ಲ. ಅವ್ರ ಕಾಲದ ವಿಚಾರಗಳು ನಮ್ ಕಾಲದಲ್ಲಿ ಅಂತ ಹೇಳ್ತಾರೆ, ಅದನ್ನ ನಾನು ಕೇಳಕ್ ಇಷ್ಟ ಇಲ್ಲ ಅಂತ ನನ್ನ ಹತ್ರನೇ ಈಗಿನವರು, ಈಗಿನ ಮಕ್ಕಳು ಹೇಳಿದ್ದಾರೆ, ಮೊಮ್ಮಕ್ಕಳು ಹೇಳಿದ್ದಾರೆ. ಹಾಗಾಗಿ ನಮ್ಮನ್ನ ಓಲ್ಡ್ ಫರ್ನಿಚರ್ ಅಂತ ಒಂದ್ ಲೆಕ್ಕಕ್ಕೆ ಇಡ್ತಾ ಇದ್ದಾರೆ. ಅಂತಹ ಮಕ್ಕಳಿಂದ, ಮೊಮ್ಮಕ್ಕಳಿಂದ ತಪ್ಪಾಗ್ತಾ ಇದ್ದಾಗ, ಅವರು ದುರ್ನಡತೆ ನಮ್ಗೆ ಹಿಡಿಸ್ತಾ ಇದ್ದಾಗ, ನಾವು ಟೆಲಿಪತಿ ಕಲ್ತು ನಮ್ಮ ಸುಪ್ತ ಮನಸ್ಸಿನ ಮೂಲಕ ಅವರ ಸುಪ್ತ ಮನಸ್ಸಿಗೆ ಸಂದೇಶಗಳನ್ನ ರವಾನೆ ಮಾಡೋ ಮೂಲಕ ಅವರಲ್ಲಿ ಕೆಲವಾರು ಬದಲಾವಣೆಗಳನ್ನ ತರೋಕೆ ಸಾಧ್ಯ, ಅವರ ತಪ್ಪು ಅನಿಸಿಕೆಗಳನ್ನ ಸರಿಪಡಿಸೋಕೆ ಸಾಧ್ಯ, ಅವರುಗಳು ದಾರಿ ತಪ್ಪದಂತೆ ಎಚ್ಚರಿಸಕ್ಕೂ ಕೂಡ ಸಾಧ್ಯ, ಸರಿದಾರಿಗೆ ತರಕ್ಕೂ ಕೂಡ ಸಾಧ್ಯ. ಎಲ್ಲವೂ ಸಾಧ್ಯ. ಹೇಗೆ? ಧ್ಯಾನದಲ್ಲಿ ಮೌನವಾಗಿ ಸುಪ್ತ ಮನಸ್ಸಿನ ಮೂಲಕ ಶಕ್ತಿಯುತ ಚಿಂತನೆಗಳನ್ನ, ಸಂಕಲ್ಪಗಳನ್ನ, ಸಂದೇಶಗಳನ್ನ ಅವರ ಸುಪ್ತ ಮನಸ್ಸಿಗೆ ರವಾನಿಸೋ ಮೂಲಕ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನ, ಇಂಪ್ರೂವ್ಮೆಂಟ್ ನ ತರಬಹುದು. ಈ ಟೆಲಿಪತಿ ಸಂದೇಶಗಳು ಭಾವನೆಯ ರೂಪದಲ್ಲೇ, ಚಿಂತನೆಗಳ ರೂಪದಲ್ಲೇ ಸುಪ್ತ ಮನಸ್ಸಿನ ಮೂಲಕ ಕಳಿಸಿದ್ರೂ ಕೂಡ ಅದನ್ನ ಪಡೆಯುವಂತ ವ್ಯಕ್ತಿಗೆ ಅವು ಚಿಹ್ನೆಗಳಾಗಿ, ಒಂದು ಸಿಂಬಲ್ಗಳಾಗಿ, ಅಶರೀರವಾಣಿಯಾಗಿ, ಕನಸಿನ ರೂಪದಲ್ಲಿ ಅಥವಾ ದೃಶ್ಯಗಳ ರೂಪದಲ್ಲಿ ಪ್ರಕಟಗೊಳ್ಳುತ್ತೆ. ಸೆಲ್ಫ್ ಅವೇರ್ನೆಸ್ ರೀತಿನಲ್ಲಿ ಅವ್ರಿಗೆ ಪ್ರಕಟಗೊಳ್ಳುತ್ತೆ. ಅಂದ್ರೆ ಏನೋ ಅರಿವಿಗೆ ಬಂತು, ಯಾಕೋ ಹಾಗೆ ಅನ್ನಿಸ್ತಾ ಇದೆ ಅನ್ನೋ ತರದಲ್ಲಿ ಅವ್ರಿಗೆ ಪ್ರಕಟಗೊಳ್ಳುತ್ತೆ. ಆ ಸುಪ್ತ ಮನಸ್ಸು ನಮಗ್ ಕಾಣೋದಿಲ್ಲ, ನಮ್ಮ ಚಿಂತನೆನೂ ಯಾರಿಗೂ ಕಾಣಲ್ಲ. ನಮಗೆ ಕೊಟ್ಕೊಳ್ಳುವಂತ ಸ್ವಯಂ ಸಲಹೆ ನಮಗ್ ಮಾತ್ರ ಗೊತ್ತಿರುತ್ತೆ. ನಾವು ಕಳಿಸುವಂತ ಟೆಲಿಪತಿ ಕಳಿಸಿದವ್ರಿಗೆ ಬಿಟ್ಟು ಬೇರೆ ಯಾರ ಗಮನಕ್ಕೂ ಬರಲ್ಲ. ನಮ್ಮ ಉದ್ದೇಶ ಪೂರ್ತಿ ಆಗುತ್ತೆ. ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಳ್ಳೋಕೆ, ನಮ್ಮ ಮಕ್ಕಳಲ್ಲಿ, ಕುಟುಂಬದ ಸದಸ್ಯರಲ್ಲಿ ಪರಿವರ್ತನೆ ತರೋಕೆ, ಆನಂದದ ಜೀವನ ಸಾಗಿಸಕ್ಕೆ, ಆಧ್ಯಾತ್ಮಿಕವಾಗಿ ಬೆಳೆಯಕ್ಕೆ ಇದೂ ಒಂದು ಅತೀಂದ್ರಿಯ ವಿದ್ಯೆನೇ. ಇದೊಂದು ಶಕ್ತಿಯೇ ಹೌದು. ಈ ಟೆಲಿಪತಿ ಅಥವಾ ದೂರ ಮನಸ್ಸು ವಿದ್ಯೆಯನ್ನ ಕಲಿಯೋದ್ರಿಂದ, ಬಳಸೋದ್ರಿಂದ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹಲವಾರು ಲಾಭಗಳನ್ನ ಪಡಿಬಹುದು. ನಿಮ್ಮ ಮನೋಶಕ್ತಿ, ನಿಮ್ಮ ಚಿಂತನಾ ಶಕ್ತಿ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಅನುಭವಕ್ಕೆ ಬರುತ್ತೆ. ನಾನು ಎಸೆನ್ಷಿಯಲ್ ಮೈಂಡ್ ಪವರ್ ನಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸಿಲ್ವಾ 2000 ಸಂಸ್ಥೆಯಿಂದ ಗ್ರಾಜುಯೇಷನ್ ಪಡೆದಿದ್ದೀನಿ. ಸುಪ್ತ ಪ್ರಜ್ಞಾ ಮನಸ್ಸನ್ನ ಎಚ್ಚರಿಸಿಕೊಳ್ಳೋ ವಿಧಾನವನ್ನ, ಸ್ವಯಂ ಸಲಹೆ ಕೊಟ್ಕೊಳ್ಳೋ ವಿಧಾನವನ್ನ,
ಟೆಲಿಪತಿ ಕಳಿಸೋ ವಿಧಾನವನ್ನ, ಅದರಲ್ಲಿ ಅಡಗಿರುವಂತಹ ತಾಂತ್ರಿಕತೆಯನ್ನ, ವೈಜ್ಞಾನಿಕತೆಯನ್ನ ವಿಶೇಷ ತರಬೇತಿ ಮೂಲಕ, ಪ್ರಾತ್ಯಕ್ಷಿಕೆ ಮೂಲಕ ಕಲಿಸಿಕೊಡ್ತಾ ಇದ್ದೀನಿ. ಈಗಾಗ್ಲೇ ನನ್ನ ಹತ್ರ ಟೆಲಿಪತಿ ಕಲ್ತಿರೋರು, ಇದ್ರ ಲಾಭ ಪಡೆದಿರೋರು ಅವರ ಸ್ನೇಹಿತರಿಗೋಸ್ಕರ, ಮಕ್ಕಳಿಗೋಸ್ಕರ ಬೆಂಗಳೂರಿನಲ್ಲಿ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೇ ಆಗಸ್ಟ್ ನಲ್ಲಿ ಸಾಧ್ಯ ಆದ್ರೆ ಯಾವ್ದಾದ್ರು ಭಾನುವಾರ ಒಂದು ದಿನದ ಶಿಬಿರ ಮಾಡ್ಬೋದು. ಆಸಕ್ತರು ನನ್ನನ್ನ ಸಂಪರ್ಕಿಸಿ ನೋಂದಾಯಿಸಿದವ್ರಿಗೆ ನನ್ನಿಂದ ಟೆಲಿಪತಿ ಖಂಡಿತವಾಗಿ ಕಲ್ತ್ಕೊಳ್ಳೋಕೆ ಸಾಧ್ಯ. ನಾನು ಸ್ಪೆಷಲ್ ಚಿಲ್ಡ್ರನ್ಗೆ ಅವರ ತಾಯಂದ್ರಿಗೆ ಕಲ್ಸ್ಕೊಟ್ಟಿದ್ದೀನಿ. ಅವರಂತೂ ಹೇಳಿದ್ದು ಒಂದು ಸಂತೋಷದ ಸುದ್ದಿ ಏನು ಅಂದ್ರೆ, ನಾನು ಎಷ್ಟು ದೇವ್ರ ಮನೆಯಲ್ಲಿ ಎಷ್ಟೊಂದು ಫೋಟೋ ಇಟ್ಕೊಂಡಿದ್ದೆ, ನನ್ ಕಷ್ಟ ಬಿಡುಗಡೆ ಮಾಡಪ್ಪ ಅಂತ ಕೇಳದೇ ಇರೋ ದೇವ್ರೇ ಇಲ್ಲ, ಅದ್ ಯಾವ್ದ್ರಲ್ಲೂ ನನಗೆ ಪರಿಹಾರ ಸಿಕ್ಲಿಲ್ಲ. ನಿಮ್ ಹತ್ರ ಟೆಲಿಪತಿ ಕಲ್ತ್ಕೊಂಡು ನನ್ನ ಮಗ ಸ್ಪ್ಯಾಸ್ಟಿಕ್ಕು, ಆಮೇಲೆ ಬಹಳ ದಾರ ತಿಂತಾ ಇದ್ದಂತ ಒಂದು ಹುಡುಗಿ ಇತ್ತು, ಇವ್ರಿಗೆಲ್ರಿಗೂ ಕಲ್ಸ್ಕೊಟ್ಮೇಲೆ ಎಲ್ಲಾ ಸ್ಪೆಷಲ್ ಚಿಲ್ಡ್ರನ್ ತಾಯಿರ್ನ ಅವರೇ ಒಟ್ಟು ಮಾಡಿ ಅವರೇ ಹೇಳಿ ಟೆಲಿಪತಿ ಕಲ್ಸಿದ್ರು. ಅವ್ರ ಹೇಳಿದ್ರು, ನಾನ್ ದೇವ್ರ ಫೋಟೋ ಎಲ್ಲ ತೆಗೆದ್ಬಿಟ್ಟಿದೀನಿ, ಈಗ ನಾನೇನಿದ್ರು ಒಬ್ಬ ನಿಮ್ ಫೋಟೋ ಇಟ್ಕೋಬೇಕು ಅನ್ಕೊಂಡಿದೀನಿ, ನಿಮ್ ಟೆಲಿಪತಿ ನೋಟ್ಸ್ ಇಟ್ಕೊಂಡು ನಾನು ಪ್ರೇ ಮಾಡ್ತಾ ಇದ್ದೀನಿ, ಮತ್ತೆ ಟೆಲಿಪತಿ ಕಳಿಸ್ತಿದ್ದೀನಿ. ನನ್ನ ಮಕ್ಕಳಲ್ಲಿ ಎಷ್ಟೋ ಸುಧಾರಣೆ ಬಂದಿದೆ. ರಿಟಾರ್ಡೆಡ್ ಮಕ್ಕಳು, ಸ್ಪಾಸ್ಟಿಕ್ ಮಕ್ಕಳು, ಅವ್ರ ನಡವಳಿಕೆನ ಸುಧಾರಿಸಕ್ ಸಾಧ್ಯ ಆಗಿದೆ ಅಂತ ಬಹಳ ಸಂತೋಷ ಪಡ್ತಾರೆ. ಸುಪ್ತ ಮನಸ್ಸನ್ನ ಎಚ್ಚರಿಸ್ಕೊಳ್ಳೋದನ್ನ, ಸುಪ್ತ ಮನಸ್ಸನ್ನ ಬಳಸೋದನ್ನ, ಟೆಲಿಪತಿ ಕಳಿಸೋ ವಿಧಾನವನ್ನ ಖಂಡಿತ ಕಲೀರಿ. ಇದೇ ಜೀವನದಲ್ಲಿ, ಇದೇ ಜನ್ಮದಲ್ಲಿ ನಾವು ಟೆಲಿಪತಿ ಕಲ್ತ್ಕೊಂಡು ನಮ್ಮ ಕುಟುಂಬದವ್ರ ಜೊತೆ, ಸ್ನೇಹಿತರ ಜೊತೆ, ಆಫೀಸಲ್ಲಿ ಸಂತೋಷವಾಗಿ ಸಮಾಧಾನದಿಂದ ಕಳಿಯಕ್ಕೆ ಸಾಧ್ಯ. ನನ್ನ ದೂರವಾಣಿ ಸಂಖ್ಯೆ 9844768090. ಇನ್ನೊಂದು 9844424727. ಈ ಸ್ವಯಂ ಸಲಹೆ ಕುರಿತು, ದೂರ ಮನಸ್ಪರ್ಶ ಕುರಿತು, ಟೆಲಿಪತಿ ಕುರಿತು ಸಂಶೋಧನೆ ನಡೆಸಿರೋರು ಯಾರ್ಯಾರು? ಬರ್ನಾರ್ಡ್ ಕಜಿನ್ಸ್ಕಿ ಅಂತನ್ನೋನು 1919ನೇ ಇಸ್ವಿಯಿಂದ 1923ನೇ ಇಸ್ವಿವರೆಗೂ 4 ವರ್ಷ ರಿಸರ್ಚ್ ಮಾಡ್ಬಿಟ್ಟು ಥಾಟ್ ಟ್ರಾನ್ಸ್ಫರೆನ್ಸ್ ಅನ್ನುವಂತ ಪುಸ್ತಕನ ಬರೀತಾನೆ. 1920ರಿಂದ 1962ವರೆಗೂ ಲಿಯೋನಿಡ್ ಐ ವಾಸಿಲೇವ್ ಅನ್ನೋರು ಎಕ್ಸ್ಪೆರಿಮೆಂಟ್ಸ್ ಇನ್ ಡಿಸ್ಟೆಂಟ್ ಇನ್ಫ್ಲೂಯೆನ್ಸ್ ಅನ್ನೋ ಪುಸ್ತಕನ ಬರೀತಾರೆ. 1937ರಲ್ಲಿ ಹ್ಯೂಬರ್ಟ್ ವಿಲ್ಕಿನ್ಸನ್ ಅನ್ನೋರು ಒಂದು ಪುಸ್ತಕ ಬರೀತಾರೆ. ಲಾಬ್ಸಾಂಗ್ ರಾಂಪಾ ಅವ್ರ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಯು ಫಾರ್ ಎವರ್ ಅಂತ. 18 ಆಗೋ ಆಧ್ಯಾತ್ಮಿಕ ಅನುಭವಗಳಿಗೆ ವೈಜ್ಞಾನಿಕ ವಿವರಣೆಯನ್ನ ಕೊಟ್ಟಿರುವಂತ ಪುಸ್ತಕ ಯು ಫಾರ್ ಎವರ್. ಅದರಲ್ಲೂ ಕೂಡ ಟೆಲಿಪತಿ ಬಗ್ಗೆ ಬಹಳಷ್ಟು ವಿವರಣೆಗಳನ್ನ ಕೊಟ್ಟಿದ್ದಾರೆ. ಬ್ರಹ್ಮರ್ಷಿ ಪತ್ರಿ ಸರ್ ಮೇಲೆ ಅತಿಯಾದ ಪ್ರಭಾವ ಬೀರಿದಂತ ಪುಸ್ತಕ ಯು ಫಾರ್ ಎವರ್. ಇದರಲ್ಲಿ 18 ಆಧ್ಯಾತ್ಮಿಕ ಅನುಭವಗಳಲ್ಲಿ ಒಂದು ಟೆಲಿಪತಿ, ಅದ್ರ ಬಗ್ಗೆನೂ ಕೂಡ ಬಹಳಷ್ಟು ವಿವರಣೆ ಕೊಟ್ಟಿದ್ದಾರೆ. ನೀವು ಓದ್ಕೊಂಡು ಅದನ್ನ ಫಾಲೋ ಮಾಡಿದ್ರು ಕೂಡ ಬಹಳ ಒಳ್ಳೇದಾಗುತ್ತೆ. ಈಗ ಇದೇ ಕನ್ನಡ ಪುಸ್ತಕ ಮರಣಂಲೇನಿ ಮೀರು ಅಂತ ಇತ್ತು ತೆಲುಗಲ್ಲಿ, ಅದನ್ನ ಕನ್ನಡಕ್ಕೆ ಮರಣವಿಲ್ಲದ ನೀವು ಅಂತ ಟ್ರಾನ್ಸ್ಲೇಟ್ ಮಾಡಿದ್ರು. ಅದು ಮರಣ ಅನ್ನೋದು ಯಾತಿಗೆ ಬರ್ಬೇಕು, ನಾವು ಶಾಶ್ವತವಾಗಿದ್ದೀವಲ್ಲ ಅಂತ ಈ ಪುಸ್ತಕನ ಈಗ ನೀನೇ ಶಾಶ್ವತ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಥೆಯಲ್ಲೇ ಲಭ್ಯ ಇದೆ. ಹಾಗಾಗಿ ಈ ಪುಸ್ತಕ ಸಿಗುತ್ತೆ, ರಿವೈಸ್ ಆಗಿದೆ, ಎಡಿಟ್ ಆಗಿದೆ. ಧ್ಯಾನಿಗಳೆಲ್ಲರೂ ಓದ್ಲೇಬೇಕಾದಂತ ಪುಸ್ತಕ ಇದು. ಮುಂದಿನ ಆಧ್ಯಾತ್ಮಿಕ ಅನುಭವ ಪ್ರಿಕಾಗ್ನಿಷನ್. ಅಲ್ಲಿ ಮುಂದೆ ನಡೆಯೋದು ಮುಂಚಿತವಾಗಿ ತಿಳಿಯುವಂತಹದ್ದು. ನಿನ್ನೆ ಅದ್ರ ಬಗ್ಗೆ ಒಬ್ಬರ ಪ್ರಶ್ನೆ ಇತ್ತು. ನನ್ನ ಹತ್ರ ಧ್ಯಾನ ಕಲ್ತಂತ 9ನೇ ತರಗತಿಯಲ್ಲಿ ಓದ್ತಾ ಇದ್ದಂತ ಹುಡುಗಿ ನನಗೆ ಬಂದ್ಬಿಟ್ಟು ಹೇಳ್ತಾಳೆ, ಮೇಡಮ್ ನನ್ಗೆ ಧ್ಯಾನದಲ್ಲಿ ಒಂದ್ ಲಾರಿ ಬಂದು ನನ್ನ ಸೈಕಲ್ಗೆ ಹೊಡೆದ ಹಾಗೆ 3-4 ದಿನದಿಂದ ಅದೇ ಬರ್ತಾ ಇದೆ, ನನ್ಗೆ ಇದ್ರ ಅರ್ಥ ಏನು ಅಂತ ಕೇಳಿದ್ಲು. ನೀ ಸ್ಕೂಲ್ಗೆ ಹೇಗೆ ಹೋಗ್ತೀಯಾ ಅಂತ ಕೇಳಿದ್ರು, ಸೈಕಲ್ ಅಲ್ಲಿ ಅಂತಂದ್ಲು. ಈ ದಿನ ಧ್ಯಾನಕ್ಕೆ ಕೂತಾಗ ಅದು ಯಾವ ಜಾಗದಲ್ಲಿ ಆತರ ಲಾರಿ ಬಂದು ನಿನ್ ಸೈಕಲ್ ಹೊಡಿತಾ ಇದೆ ಅನ್ನೋದು ನೋಡು, ಅಲ್ಲೇ ಒಂದು ಲಾರಿ ನಂಬರ್ ಕಾಣುತ್ತಾ ನೋಡು ಅಂತ ಹೇಳಿದೆ. ಮಾರನೇ ದಿನ ಬಂದು ಆ ಜಾಗ ಶಾಲೆ ಹತ್ರನೇ ಲಾರಿ ನಂಬರ್ ಕೂಡ ನನಗೆ ಕಾಣಿಸ್ತು, ಬರ್ಕೊಂಬಂದಿದೀನಿ ನೋಡಿ ಮೇಡಮ್ ಅಂತ ಹೇಳ್ಬಿಟ್ಟು. ಆಗ ನಾ ಹೇಳಿದೆ, ಇದು ಮುನ್ನೆಚ್ಚರಿಕೆ ಕಣಮ್ಮ, ಇದು ನೀನ್ ದಿನಾ ಶಾಲೆಗೆ ಹೋಗುವಾಗ ಎಲ್ಲಿ ಇಂಥದ್ದೊಂದು ನಡಿಬಹುದು ಅನ್ನೋದನ್ನೇ ಏನೋ ಒಂದು ಪ್ರಿಕಾಷನ್ ತಗೊಳಕ್ ಏನೋ ಒಂದು ಹಿಂಗ್ ಸೂಚಿಸ್ತಾ ಇದೆ. ನೀನ್ ಮೆಡಿಟೇಟರ್ ಆದ್ರಿಂದ, ನೀನು ಜೊತೆಗೆ ರೇಖಿ ಕೂಡ ನಮ್ಮ ಹತ್ರ ಕಲ್ತಿದ್ರಿಂದ ರೇಖಿ ಇದ್ರೊಳಗಡೆ ಅವಳು ಸೇರಿದಂಗೆ ಸೈಕಲ್ಲು ಸೇರಿದಂಗೆ ಶೀಲ್ಡ್ ಮಾಡ್ಕೊಳಕ್ಕೆ ಗೈಡ್ ಮಾಡಿದ್ವಿ. ಪ್ರತಿದಿನ ಆ ಕುರಿತು ಸಂಕಲ್ಪ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ. ಧ್ಯಾನದಲ್ಲಿ ಬರ್ತಾ ಇದ್ದ ಘಟನೆ 3ನೇ ದಿವಸನೇ ನಡೆದೋಯ್ತು. ಲಾರಿ ಅವಳ ಸೈಕಲ್ಗೆ ತಗಲಿ ನಿಂತಿತೇ ವಿನಃ ರೇಖೆ ಶೀಲ್ಡಿಂಗ್ ಆಗಿದ್ರಿಂದ ಅವಳಿಗೇನೂ ಆಗ್ಲಿಲ್ಲ. ಅವಳ ಸಂಕಲ್ಪ ಸಹಾಯ ಮಾಡಿತ್ತು. ಲಾರಿ ನಂಬರ್ ಕೂಡ ಅದೇ ಆಗಿತ್ತು. ಈ ಅತೀಂದ್ರಿಯ ಅನುಭವನೇ ಪ್ರಿಕಾಗ್ನಿಷನ್ ಅನ್ನೋದು. ಈಗ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ವಿಜ್ಞಾನದ ಆತ್ಮ ಸಿದ್ಧಾಂತ
ಪುನರ್ಜನ್ಮ ಸಿದ್ಧಾಂತ ಹಾಗೂ ಕರ್ಮ ಸಿದ್ಧಾಂತಗಳ ಪ್ರಕಾರ ಪ್ರತಿ ವ್ಯಕ್ತಿಯ ಪ್ರತಿ ಜನ್ಮದ ಕಾಯ ವಾಚ ಮನಸ್ಸ ಕಾರ್ಯಚಟುವಟಿಕೆಗಳೆಲ್ಲಾನು ಈ ಕರ್ಮಭೂಮಿನಲ್ಲಿ ಹಲವು ಪಾತ್ರಗಳಲ್ಲಿ ಕಲಿತ ಪಾಠಗಳೆಲ್ಲಾನು ಜ್ಞಾನಾನುಭವಗಳು ಕಾರ್ಯಕಾರಣ ಪರಿಣಾಮಗಳೆಲ್ಲನು ಪ್ರಕೃತಿನಲ್ಲಿ ಕ್ಲೌಡ್ ಮೆಮರಿನಲ್ಲಿ ಇರುತ್ತೆ. ಇವಾಗ ನಾನು ಪ್ರಕೃತಿಯಲ್ಲಿ ಇರುತ್ತೆ ಅಂದ್ರೆ ಅರ್ಥ ಆಗಲ್ಲ ಯಾರಿಗೂ. ಈಗ ಮೊಬೈಲ್ ಅಲ್ಲಿ ನಿಮ್ ಫೋಟೋಸ್ನ ಕ್ಲೌಡ್ ಮೆಮರಿನಲ್ಲಿ ಇಟ್ಕೋಬಹುದು ಅಂದ್ರೆ ಹಾ ಅಂತಾರೆ. ಅದೇ ತರ ಯಾವುದೋ ಒಂದು ಪ್ರಕೃತಿಯಲ್ಲಿ ಒಂದು ಜಾಗದಲ್ಲಿ ಕ್ಲೌಡ್ ಮೆಮೊರಿ ಅಂತಾನೆ ತಗೊಳ್ಳಿ, ಅಲ್ಲಿ ಇರುತ್ತೆ. ಅಲ್ಲಿರೋ ಒಂದು ಕಡತಕ್ಕೆ ಹೆಸರೇನು ಅಂದ್ರೆ ಆಕಾಶಿಕ್ ರೆಕಾರ್ಡ್ಸ್ ಅಂತ. ಅದರ ಆಧಾರದ ಮೇಲೆ ಪುನರ್ಜನ್ಮಗಳಾಗ್ತಾ ಇರುತ್ತೆ. ಅದೇ ಚಿತ್ರಗುಪ್ತನ ಕಡತ ಆಕಾಶಿಕ್ ರೆಕಾರ್ಡ್ಸ್. ಎಡ್ಗರ್ ಕೇಸಿ ಅವನ ಜನರ ಪೂರ್ವ ಜನ್ಮಗಳನ್ನ, ಅವರ ಪಾಪ ಕೃತ್ಯಗಳನ್ನ, ಅವರ ಈಗಿನ ತೊಂದರೆಗೆ ಕಾರಣವನ್ನ ಇದೇ ಆಕಾಶಿಕ್ ರೆಕಾರ್ಡ್ಸ್ ನೋಡಿ ಓದಿ ಡಿಕೋಡ್ ಮಾಡಿ ಹೇಳ್ತಾ ಇದ್ದಿತ್ತು. ಈ ಕೆಲಸ ಸಾಮಾನ್ಯ ಜನರಿಗಾಗತ್ತಾ? ಇಲ್ಲ. ಹಾಗಾದ್ರೆ ಯಾರಿಗಾಗತ್ತೆ? ಯಾರಿಗೆ ಬದಲಾಗೋ ಚೈತನ್ಯದ ಸ್ತರಗಳಿಗೆ ಹೋಗೋಕ್ಕಾಗುತ್ತೋ, ಯಾರಿಗೆ ಮೆದುಳಿನ ಕಂಪನಗಳ ವಿವಿಧ ಸ್ಥಿತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ವಿಹರಿಸಕ್ಕಾಗುತ್ತೋ, ಯಾರು ಅವರ ಅತೀಂದ್ರಿಯ ಶಕ್ತಿಗಳನ್ನ ಬಳಸಿ ಬೆಳೆದಿರ್ತಾರೋ, ಯಾರಿಗೆ ಅವರ ಸುಪ್ತ ಪ್ರಜ್ಞಾ ಮನಸ್ಸನ್ನ ಎಚ್ಚರಗೊಂಡು ಬಳಸಬಲ್ರೋ, ಆ ಕಂಪನಗಳನ್ನ ಮೆದುಳಿನ ಕಂಪನಗಳನ್ನ ಬೀಟಾ ಸ್ಥಿತಿಯಿಂದ ಆಲ್ಫಾ ಸ್ಥಿತಿಗೆ ತಂದ್ಕೊಳಕ್ ಸಾಧ್ಯನೋ ಅವ್ರಿಗೆ ಈ ಒಂದು ಆಕಾಶಿಕ್ ರೆಕಾರ್ಡ್ಸ್ದು ವಿಚಾರ ಗೊತ್ತಾಗತ್ತೆ. ಅವರ ಪೂರ್ವ ಜನ್ಮದ ಸಾಧನೆಯಾಗಿ ಸಿದ್ಧಿಯಾಗಿ ಅಥವಾ ವಾಸನೆಯಾಗಿ ಬಳಸಬಲ್ಲವರಾಗಿರ್ತಾರೋ ಅವ್ರಿಗೆ ಕೂಡ ಇದನ್ನ ತಿಳ್ಕೊಳಕ್ಕೆ ಸಾಧ್ಯ. ಎಡ್ಗರ್ ಕೇಸಿಗೆ ಸಾಧ್ಯವಾಗಿತ್ತು. 14,000 ರೀಡಿಂಗ್ ಮಾಡಿದ್ದಾನೆ ಅವನು ಹೇಳಿರೋದು ಒಂದು ಕೂಡ ಸುಳ್ಳಾಗಿಲ್ಲ. ಆ ಒಂದು ಪುಸ್ತಕ ರಚಿಸಕ್ಕೆ ಸಹಾಯ ಮಾಡಿದವಳು ಗಿನಾ ಸರ್ಮಿನಾರ ಅಂತ. ಪುಸ್ತಕದ ಹೆಸರು ಮೆನಿ ಮ್ಯಾನ್ಷನ್ಸ್ ಅಂತ. ಋಷಿ ಮುನಿಗಳು ಸಂಕಲ್ಪ ರೂಪದಲ್ಲಿ ಈ ಭೂಮಿಯಲ್ಲಿ ಏನೇನು ನಡಿಬೇಕು ಅನ್ನೋದನ್ನ, ಏನೇನು ಘಟಿಸ್ಬೇಕು ಅನ್ನೋದನ್ನ, ಏನೇನು ಘಟಿಸುತ್ತೆ ಅನ್ನೋದನ್ನ ಆಕಾಶಿಕ್ ರೆಕಾರ್ಡ್ಸ್ ನಲ್ಲಿ ಮುದ್ರಿಸಿಟ್ಟಿದ್ದಾರಂತೆ. ಅದು ಕ್ಲೌಡ್ ಮೆಮೊರಿಯಲ್ಲಿ ಲಭ್ಯವಿದೆಯಂತೆ. ಅದನ್ನ ನೋಡಕ್ಕೆ, ಓದಕ್ಕೆ, ಅರ್ಥೈಸಕ್ಕೆ ಬೇಕಾಗಿರೋದು ದಿವ್ಯ ಚಕ್ಷುಗಳೇ ಹೊರತು ಚರ್ಮ ಚಕ್ಷುಗಳಲ್ಲ. ನ್ಯೂ ಎನರ್ಜಿ ಪುಸ್ತಕದಲ್ಲಿ ಇದೇ ಆಕಾಶಿಕ್ ರೆಕಾರ್ಡ್ಸ್ ನ ಭೂಗ್ರಂಥ ಅಂತಾನು ಕರೆದಿದ್ದಾರೆ. ಕಾಲಜ್ಞಾನಿಗಳಾದ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ನಾಸ್ಟ್ರಾಡ್ಯಾಮಸ್ ಹಾಗೂ ಇತರ ದಿವ್ಯದರ್ಶಿಗಳು ಈ ಆಕಾಶಿಕ್ ರೆಕಾರ್ಡ್ಸ್ ನ ಭೂಗ್ರಂಥವನ್ನೇ ನೋಡಿ ಹೇಳಿರೋದು ಅಂತ ಹಲವು ಕಡೆ ಓದಿದ್ದೀನಿ. ಇನ್ನ ಮುಂದಿನ ಒಂದು ಅತೀಂದ್ರಿಯ ಅನುಭವ ಯಾವುದು ಅಂದ್ರೆ ದಿಗ್ಬಂಧನ. ಅದನ್ನ ಇಂಗ್ಲಿಷ್ ಅಲ್ಲಿ ಬ್ಲಾಕೇಡ್ ಅಂತಾರೆ, ಎನ್ಸರ್ಕ್ಲಿಂಗ್ ಅಂತಾರೆ. ಇದೊಂದು ತಂತ್ರ. ಅದೇನಂದ್ರೆ ಒಂದು ಸಂಕಲ್ಪ ಮಾಡ್ಬಿಟ್ಟು ಒಂದು ಮನೆಗೆ ಅಥವಾ ಒಂದು ಮಗುವಿನ ಸುತ್ತಲೂ ರಂಗೋಲಿಯನ್ನೋ ಬಿಳಿ ಹಿಟ್ಟನ್ನೋ ಬಳಸಿ ಒಂದು ಗೆರೆ ಎಳೆದ್ಬಿಟ್ರೆ ಆ ವೃತ್ತಾಕಾರದಿಂದ ಒಳಗಿರೋರು ಹೊರಗೆ ಬರದಂಗೆ ದಿಗ್ಬಂಧನ ಹಾಕುವಂತ ವಿಧಾನ ಬಹಳ ಹಳೆಯ ಟ್ರೈಬಲ್ ಜನಾಂಗದಲ್ಲಿತ್ತು. ಆ ಒಂದು ಕಾರ್ಯಕ್ರಮ ಟಿವಿನಲ್ಲಿ ನಾನು ನೋಡಿದ್ದೆ. ಅದ್ರಲ್ಲೇನು ಅಂದ್ರೆ ಒಂದು ಸಣ್ಣ ಮಗುನ ಮಲಗಿಸ್ಬಿಟ್ಟು ತಾಯಿ ಎಲ್ಲೋ ಆಚೆ ಹೋಗ್ಬೇಕಾಗಿರುತ್ತೆ. ಆಗ ಒಂದು ಹಿಟ್ಟಿನ ತರದ್ದೊಂದು ತಗೊಂಡು ಆ ಮಗುನ ಮಲಗಿಸ್ಬಿಟ್ಟು ಅದ್ರ ಸುತ್ತಾನು ಬಿಳಿಗೆ ಸರ್ಕಲ್ ಮಾಡ್ಬಿಟ್ಟು ಅವಳ ಪಾಡಿಗೆ ಅವಳು ಹೋಗಿ ಎಲ್ಲಾ ಕೆಲ್ಸಾನ ಮುಗಿಸ್ಕೊಂಡ್ ಬಂದ್ರು ಕೂಡ ಆ ಮಗು ಆ ಹಾಕಿರೋ ಬಿಳಿ ಗೆರೆನ ದಿಗ್ಬಂಧನನ ದಾಟಿ ಬರಕ್ಕಾಗಲ್ಲ. ಇದೇ ದಿಗ್ಬಂಧನವನ್ನ ಮಾಟ ಮಂತ್ರ ಮಾಡೋರು ಕೂಡ ಒಳ್ಳೆ ಕೇಸ್ ಇರೋ ದಿವ್ಸ, ಸಾಕ್ಷಿನ ಪ್ರೊಡ್ಯೂಸ್ ಮಾಡೋ ದಿವ್ಸ ಅವ್ರ ಮನೆಯಿಂದ ಆಚೆ ಬರದೇ ಇರೋ ಹಂಗೆ ದಿಗ್ಬಂಧನಾನು ಹಾಕ್ತಾರೆ ಎನ್ನುತ್ತಾ ಕೇಳಿದೀನಿ ನಾನು. ಮುಂದಿನದು ಸಂಕಲ್ಪ ಶಕ್ತಿ ಹಾಗೂ ಮಂತ್ರಶಕ್ತಿ. ಅರಣ್ಯ ಪ್ರಾಂತ್ಯದಲ್ಲಿ ಹುಟ್ಟಿದ ಗಿರಿಬಾಲೆ ಅಂತನ್ನೋ ಒಂದು ಹುಡುಗಿ ಚಿಕ್ಕಂದಿನಿಂದಾನು ಹೊಟ್ಟೆ ಬಾಕ್ತನಕ್ಕೆ ಎಲ್ರಿಂದಲೂ ಬಯಸ್ಕೊತಾ ಇರ್ತಾಳೆ, ಕಂಡಮ್ ಮಾಡಿಸ್ಕೊತಾ ಇರ್ತಾಳೆ. ಮದುವೆ ಆದ್ಮೇಲೂ ತನ್ನ ಹೊಟ್ಟೆ ಬಾಕ್ತನದ ಬಗ್ಗೆ ಕಠೋರವಾದ ಮಾತುಗಳನ್ನ ಕೇಳಿ ಬೇಸತ್ತಿರ್ತಾಳೆ. ಒಂದ್ ದಿವ್ಸ ಆ ನೊಂದಿದ್ದ ಗಿರಿಬಾಲ ಹೇಳ್ತಾಳೆ, ಇನ್ನು ಮುಂದೆ ಆಹಾರನೇ ಮುಟ್ಟೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಗಾಳಿಯನ್ನೇ ಆಹಾರವನ್ನಾಗಿಸ್ಕೊತಾಳೆ. ಹಾಗಾಗಿ ನನಗೊಂದು ಗುರುವಿನ ಶೋಧನೆಯಲ್ಲಿ ಇರ್ತಾಳವಳು. ನಂಗೆ ಯಾರಾದ್ರೂ ಒಬ್ರು ಗುರು ಸಿಕ್ಕರೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ ನಾನು ಈ ತರ ಆಹಾರನೇ ಬೇಡ ಅಂತಿರ್ಬೋದಲ್ಲ ನಾನು ಅಂತ ಅನ್ಕೊಳ್ತಾಳೆ. ಗುರುಗಳು ಗಿರಿಬಾಲಾಗೆ ಮಂತ್ರೋಪದೇಶ ಮಾಡಿ ಅವಳನ್ನ ನಿರಾಹಾರ ಯೋಗಿನಿಯಾಗಿ ಮಾರ್ಪಡಿಸ್ತಾಳೆ. ಅದ ನಂತರ 56 ವರ್ಷಗಳ ಕಾಲ ಜೀವಿಸಕ್ಕೆ ಅವಕಾಶ ಮಾಡಿಕೊಟ್ಟ ಬಗ್ಗೆ ಇದೇ ಯೋಗಿಯ ಆತ್ಮಕತೆ ಪುಸ್ತಕದಲ್ಲಿ ಪುಟ 538ರಿಂದ 551 ಸವಿವರವಾಗಿ ವಿವರಿಸಲ್ಪಟ್ಟಿದೆ. ಅಂದ್ರೆ ಅವಳ ಇನ್ ಮುಂದೆ ಅನ್ನನೇ ಮುಟ್ಟಲ್ಲ ಅಂತ ಅಂದ್ಕೊಂಡಿದ್ದು ಸಂಕಲ್ಪ ಅವ್ರ ಗುರುಗಳು ಮಾಡಿದಂತ ಒಂದು ಮಂತ್ರೋಪದೇಶದ ಮೂಲಕ ಅದನ್ನ ಅವಳು ಪಠಿಸಿ ಒಂದು ಮಂತ್ರಶಕ್ತಿನ
ಮಾಡ್ಕೊಂಡು ನಿರಾಹಾರ ಯೋಗಿನಿಯಾಗಿ 56 ವರ್ಷಗಳ ಕಾಲ ಬದುಕಿರ್ತಾಳೆ. ಮುಂದಿಂದು ಬದಲಾಗುವಂತ ಪ್ರಜ್ಞಾ ಸ್ಥಿತಿಗಳು, ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ. ನಮ್ಮ ಪೂರ್ವಿಕರು ಹಲವಾರು ಉಸಿರಾಟದ ತಾಂತ್ರಿಕ ಕ್ರಿಯೆಗಳನ್ನ ಹಾಗೂ ಧ್ಯಾನ ಕ್ರಿಯೆಗಳನ್ನ ಸತತವಾಗಿ ಅಭ್ಯಾಸ ಮಾಡಿ ತಮ್ಮ ಅತ್ಯುದ್ಭುತವಾದ ಅವರ ಅತೀಂದ್ರಿಯ ಅನುಭವಗಳನ್ನು, ಅವರಲ್ಲಿ ಅಂತರ್ಗತವಾಗಿರುವಂತಹ ದಿವ್ಯ ಪ್ರಜ್ಞೆಯ ಅಸ್ತಿತ್ವವು ಇಚ್ಛೆಯ ಪ್ರಕಾರ ಜ್ಞಾನದ ಹಾಗೂ ಕ್ರಿಯಾ ಸ್ವರೂಪಗಳಲ್ಲಿ ಪ್ರಕ್ರಿಯಿಸುತ್ತೆ ಅನ್ನೋದನ್ನ ಅವರು ತಿಳಿದಿದ್ರು ಹಾಗೂ ತಿಳಿಸಿದ್ರು. ವೈಜ್ಞಾನಿಕವಾಗಿ ನಿರೂಪಿತವಾಗಿರುವಂತೆ ನಮ್ಮ ಮೆದುಳಿನ ಚಟುವಟಿಕೆ ಮತ್ತು ಮನಸ್ಸಿನ ಸ್ಥಿತಿಗಳನ್ನ ವಿವಿಧ ತರಂಗಾಂತರಗಳಾದ ಬೀಟಾ, ಆಲ್ಫಾ, ತೀಟಾ ಮತ್ತು ಡೆಲ್ಟಾ ಅಂತ ವಿಭಜನೆ ಮಾಡಿದ್ದಾರೆ. ನಾವು ಎಚ್ಚರ ಸ್ಥಿತಿಯಿಂದ ಸುಪ್ತ ಸ್ಥಿತಿಗೆ ಹೋಗೋದು, ಸುಪ್ತ ಸ್ಥಿತಿಗೆ ಹೋದ ಮೇಲೆ 3 ಸ್ಥಿತಿಗಳಿರುತ್ತೆ: ಸ್ವಪ್ನ, ಸುಷುಪ್ತಿ, ತುರಿಯ ಅಂತ. ಈ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದಾಗ, ಎಚ್ಚರ ಸ್ಥಿತಿಯಲ್ಲಿದ್ದಾಗ ಇಂದ್ರಿಯಗಳ ಜೊತೆ ವ್ಯವಹರಿಸ್ತೀವಿ. ಸುಪ್ತ ಮನಸ್ಸಿನ ಹೋದಾಗ ಅಲ್ಲಿ 3 ಸ್ಥಿತಿಗಳಿರುತ್ತೆ: ಸ್ವಪ್ನ, ಸುಷುಪ್ತಿ, ತುರಿಯ ಅಂತ. ಈ ಸ್ವಪ್ನ ಸ್ಥಿತಿಯನ್ನ ಡ್ರೀಮ್ ಸ್ಟೇಟ್ ಅಂತಾರೆ, ಸುಷುಪ್ತಿನ ಡೀಪ್ ಸ್ಲೀಪ್ ಸ್ಟೇಟ್ ಅಂತಾರೆ, ತುರಿಯಾನ ಅವೇರ್ ಸ್ಟೇಟ್ ಅಂತಾರೆ. ಧ್ಯಾನದಲ್ಲಿ ಆಧ್ಯಾತ್ಮಿಕವಾಗಿ ಈ ಸ್ವಪ್ನ ಸ್ಥಿತಿಯನ್ನ ಅರೆನಿದ್ರಾ ಸ್ಥಿತಿ ಅಂತ ಕರಿಬಹುದು. ಸುಷುಪ್ತಿ ಅನ್ನೋದು ಕನಸುಗಳು ಇಲ್ಲದೆ ಇರುವಂತಹ ನಿದ್ರಾ ಸ್ಥಿತಿ ಎನ್ಬೋದು. ತುರಿಯ ಅಂತ ಅನ್ನೋದು ಪೂರ್ಣ ಅರಿವಿನ ಸ್ಥಿತಿ. ಇದನ್ನೇ ಎಚ್ಚರ ಸ್ಥಿತಿಲಿದ್ದಾಗ ಮಿದುಳಲ್ಲಿರೋದು ಬೀಟಾ ಸ್ಥಿತಿ, ಬೀಟಾ ತರಂಗಗಳು. ಆಲ್ಫಾದಲ್ಲಿದ್ದಾಗ ಸ್ವಪ್ನಾವಸ್ಥೆ, ತೀಟಾ ಅಂತನ್ನೋದನ್ನ ಸುಷುಪ್ತ ಸ್ಥಿತಿ, ಡೆಲ್ಟಾ ಅನ್ನೋದು ತುರಿಯ ಸ್ಥಿತಿ. ಹಾಗಾಗಿ ಜಾಗೃತ ಸ್ಥಿತಿಯಲ್ಲೂ ನಾವು ಸುಪ್ತ ಪ್ರಜ್ಞೆಯ ಮೇಲೆ ಹಿಡಿತ ಸಾಧಿಸೋ ಹಂಗಾದ್ರೆ ನಮ್ಮಲ್ಲಿ ಅತೀಂದ್ರಿಯ ಶಕ್ತಿ ಸಕ್ರಿಯವಾಗುತ್ತೆ. ಈ ಅತೀಂದ್ರಿಯ ಅನುಭವಗಳು ಭೌತಿಕ ದೇಹದ ಮೂಲಕನೂ ಆಗ್ಬೋದು ಅಥವಾ ಆತ್ಮಾನುಭವಗಳು ಆಗ್ಬೋದು. ಅತೀಂದ್ರಿಯ ಅನ್ನೋ ಪದ, ಆ ಪದಾನೇ ಸೂಚಿಸೋ ಹಾಗೆ ಇಂದ್ರಿಯಗಳನ್ನ ಮೀರಿದ್ದು, ಅಂದ್ರೆ ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲ್ಗೆ ಮತ್ತು ಚರ್ಮವನ್ನ ಮೀರಿದ್ದು. ಅಂದ್ರೆ ಚರ್ಮಚಕ್ಷುಗಳ ಸಹಾಯದಿಂದ ಅಲ್ಲ, ಅನುಭವಗಳು ಈಗ ಜ್ಞಾನೇಂದ್ರಿಯವನ್ನ ಬಳಸ್ತಾ ಇರುವಾಗಿನ ನಾವಿರೋ ಎಚ್ಚರ ಸ್ಥಿತಿಯಲ್ಲ, ಜಾಗೃತ ಸ್ಥಿತಿಯಲ್ಲ, ಸುಪ್ತ ಪ್ರಜ್ಞಾ ಸ್ಥಿತಿಯಲ್ಲಿ ಹಾಗೂ ಅವರುಗಳು ಯೋಗ ಸಾಧನೆಯಿಂದ ಪಡೆದಿರೋ ಸಿದ್ಧಿಗಳ ಮೂಲಕ, ಅವರ ಅಂತಃಶಕ್ತಿಗಳ ಸಾಮರ್ಥ್ಯಗಳ ಮೂಲಕ ಸಾಧಿಸಿ ತೋರಿಸಿದವರು ಪರಮಹಂಸ ಯೋಗಾನಂದರು. ಆಧ್ಯಾತ್ಮಿಕ ಸತ್ಯ ವಿಚಾರಗಳಾದ ಪೂರ್ವಜನ್ಮ, ಪುನರ್ಜನ್ಮ, ದಿವ್ಯ ಚಕ್ಷು, ಚಿಂತನಾಶಕ್ತಿ, ದೂರ ಮನಸ್ಪರ್ಶ, ಸುಪ್ತ ಮನಸ್ಸು, ಏಲಿಯನ್ಸು, ಕ್ರಾಪ್ ಸರ್ಕಲ್ಸು, ಹಿಪ್ನೋಸಿಸ್ಸು, ಸೂಕ್ಷ್ಮ ಶರೀರಯಾನ, ಅತೀಂದ್ರಿಯ ಶಕ್ತಿಗಳ ಕುರಿತು ಇತ್ಯಾದಿ ಕಾರ್ಯಕ್ರಮಗಳು ಡಿಸ್ಕವರಿ ಮತ್ತು ಹಿಸ್ಟ್ರಿ ಚಾನೆಲ್ ನಲ್ಲಿ ಈ ಶೀರ್ಷಿಕೆಗಳ ಅಡಿಯಲ್ಲಿ ಬಿತ್ತರಿಸ್ತಾ ಇರುತ್ತೆ. ನಾನು ಇದನ್ನೆಲ್ಲ ಟಿವಿನಲ್ಲೇ ನೋಡಿರೋಂಥದ್ದು. ಸೈನ್ಸ್ ಮಿಸ್ಟ್ರೀಸ್ ಅನ್ನೋ ಕಾರ್ಯಕ್ರಮ ಇವನ್ನೆಲ್ಲ ಹೇಳುತ್ತೆ. ಪ್ಯಾರಾನಾರ್ಮಲ್ ಸೈನ್ಸ್, ಲೇಟ್ ನೈಟ್ ಡಿಸ್ಕವರೀಸ್, ಎಕ್ಸ್ಪ್ಲೋರಿಂಗ್ ದ ಅನ್ನೋನ್, ಸ್ಕೇರಿಯಸ್ಟ್ ಪ್ಲೇಸಸ್ ಆನ್ ಅರ್ತ್, ಮಿಸ್ಟಿಕ್ ಲ್ಯಾಬ್ಸ್, ಮಿಸ್ಟಿಕ್ ಹಂಟರ್ಸ್, ಬಾಲ್ ಆಫ್ ಫೈರ್, ಅನ್ಎಕ್ಸ್ಪ್ಲೋರ್ಡ್, ಅನ್ಎಕ್ಸ್ಪ್ಲೇನ್. ಈ ಕಾರ್ಯಕ್ರಮದ ಹೆಸರಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಸಾಕ್ಷಿ ಸಹಿತವಾಗಿ ಪ್ರೂವ್ ಆಗಿರೋದನ್ನ ಬಿತ್ತರಿಸ್ತಾ ಇದ್ದಾರೆ. 1893ರಲ್ಲಿ ಜನವರಿ 5ನೇ ತಾರೀಕು ಜನಿಸಿದವರು 1952ನೇ ಇಸ್ವಿ ಮಾರ್ಚ್ 7ನೇ ತಾರೀಕು ದೇಹ ತ್ಯಾಗ ಮಾಡಿದ್ರು ಪರಮಹಂಸ ಯೋಗಾನಂದರು. ಮಾರ್ಚ್ 7ರಂದು ದೇಹ ತ್ಯಾಗ ಮಾಡಿದ ಯೋಗಾನಂದರ ದೇಹ ಮಾರ್ಚ್ 27ರಂದು ಸಹ ಸುರಕ್ಷಿತವಾಗಿತ್ತು. ಅವ್ರದ್ದು ಇದನ್ನ ದಫನ್ ಮಾಡ್ಲಿಲ್ಲ. 7ನೇ ತಾರೀಕು ಅವ್ರು ಸತ್ತಿರೋದಕ್ಕೆ ಮಾರ್ಚ್ 27 ಅಂದ್ರೆ 21 ದಿನ ಅವರ ದೇಹ ಸುರಕ್ಷಿತವಾಗಿತ್ತು. ಅಷ್ಟು ದಿನ ಆದ್ರೂ ಕೂಡ ಕೊಳೆಯುವಂತ ಸೂಚನೆ ಆಗ್ಲಿ, ದೇಹದ ಅಂಗಸತ್ವ ಒಣಗಿದ್ದಾಗ್ಲಿ ಆಗದೇನೆ ಅವರ ದೇಹ ಸ್ಪಷ್ಟವಾಗಿ ಮಾರ್ಪಾಟ ಆಗದ ಸಾಧಾರಣ ಸ್ಥಿತಿಯಲ್ಲೇ ಇತ್ತು. ಇದನ್ನ ಶವ ನಿಕ್ಷೇಪ ಮಂದಿರದ ನಿರ್ದೇಶಕರಾಗಿದ್ದಂತ ಶ್ರೀಯುತ ಹ್ಯಾರಿ ಟಿ ರೋವ್ ಅನ್ನೋರು ಆತ್ಮ ಸಾಕ್ಷಾತ್ಕಾರ ಸತ್ಸಂಗ ಸಂಸ್ಥೆಗೆ ಕಳಿಸಿಕೊಟ್ಟಂತ ಒಂದು ಡೆತ್ ಸರ್ಟಿಫಿಕೇಟ್ ನಲ್ಲಿ ಆ ಪ್ರಮಾಣ ಪತ್ರದಲ್ಲಿ ಏನಿತ್ತು ಅಂದ್ರೆ, ಈ ಯೋಗಿ ಆತ್ಮಕತೆ ಗ್ರಂಥದ ಒಂದು ಕೊನೆ ಪುಟದಲ್ಲಿ ಇದೆ ನೋಡಿ, ನೀವು ಲಾಸ್ಟ್ ಅಲ್ಲಿ ಪ್ರಕಟಿಸಿದ್ದಾರೆ. ಪರಮಹಂಸ ಯೋಗಾನಂದರು ಬದುಕಿನಲ್ಲೂ ಮರಣದಲ್ಲೂ ಯೋಗಿಗಳೆಂಬುದನ್ನ ಪ್ರಪಂಚಕ್ಕೆ ಸಾಕ್ಷಿಭೂತವಾಗಿ ವಿವರಿಸಿರೋ ಗ್ರಂಥನೇ ಯೋಗಿ ಆತ್ಮಕತೆ. ಇದುವರೆಗೂ ರಾಜಯೋಗ ಸುಖ ಪ್ರಾಣಾಯಾಮದ ಮೂಲಕ ಹಾಗೂ ಆನಾಪಾನಸತಿ ಧ್ಯಾನ ಸಾಧನೆ ಮೂಲಕ ಅಥವಾ ಜನ್ಮತಃ ಸಿದ್ಧಿಸ್ಕೊಂಡಂತ ಅನುಭವಕ್ಕೆ ಬರಬಹುದಂತ ಆಧ್ಯಾತ್ಮಿಕ ಅನುಭವಗಳನ್ನು ನೋಡಿದ್ವಿ.
ಇನ್ನು ಯೋಗ ಮಾರ್ಗದಲ್ಲಿ ಹಠಯೋಗದಿಂದ ಸಾಧಿಸಿಕೊಳ್ಳಬಹುದಾದಂತ ಅಷ್ಟಸಿದ್ಧಿ ಕೂಡ ಒಂದು ಅತೀಂದ್ರಿಯ ಸಾಧನೆನೇ, ಅತೀಂದ್ರಿಯ ಅನುಭವನೇ ಆಗಿದೆ. ಸಿದ್ಧಿ ಅಂದ್ರೆ ತಪಶ್ಚರ್ಯದಿಂದನೋ ಮಂತ್ರತಂತ್ರಗಳ ಅನುಸಂಧಾನದಿಂದನೋ ಅಥವಾ ದೈವಿಕ ಅನುಗ್ರಹದಿಂದನೋ ಮಾನವರು ಪಡೆಯಬಹುದಾದಂತ ವಿಶೇಷ ಸಾಮರ್ಥ್ಯ, ಚಮತ್ಕಾರದ ಅದ್ಭುತ ಶಕ್ತಿ ಅಷ್ಟಸಿದ್ಧಿಗಳು. ಅಷ್ಟಸಿದ್ಧಿಗಳು ಒಂದು ಕೂಡ್ಲೇನೆ ಆ ಒಂದು ಶಕ್ತಿ ಸಾಮರ್ಥ್ಯ ಹೆಸರಾದವನು ಹನುಮಂತ. ಹನುಮಾನ್ ಚಾಲೀಸ ಪಠಿಸೋರು ಈ ಅಷ್ಟಸಿದ್ಧಿಗಳನ್ನ ಹನುಮಂತ ಕರುಣಿಸ್ತಾನೆ ಎನ್ನುವುದು ಹಿಂದೂ ಧರ್ಮದ ನಂಬಿಕೆ. ಆ ಅಷ್ಟಸಿದ್ಧಿಗಳು ಯಾವುದು ಅಂತಂದ್ರೆ ಅಣಿಮ, ಲಗಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ. ಅಣಿಮ ಅಂದ್ರೆ ದೇಹವನ್ನ ಅತಿ ಚಿಕ್ಕ ಪರಮಾಣುವಿನ ಗಾತ್ರಕ್ಕೆ ಇಳಿಸೋದು. ತಾಯಿ ಸೀತೆಯ ಹುಡುಕಾಟವನ್ನ ಮಾಡುವಾಗ ಯಾರೂ ಗುರ್ಸಕ್ಕಾಗದೆ ಇರೋಷ್ಟು ಚಿಕ್ಕ ಗಾತ್ರಕ್ಕೆ ಹನುಮಂತ ಅವನ ದೇಹವನ್ನ ಕುಗ್ಗಿಸ್ಕೊಂಡು ಲಂಕೆ ಮೇಲೆ ಹಾರಾಡಿ ಅವಳ ಸೀತಾ ಮಾತೆಯನ್ನ ಕಂಡುಹುಡುಕ್ತು. ಮಹಿಮ ಅಂದ್ರೆ ದೇಹವನ್ನ ಅತಿ ದೊಡ್ಡ ಅನಂತವಾದ ಗಾತ್ರಕ್ಕೆ ಹೆಚ್ಚಿಸೋದು. ಹನುಮಂತನ ಆಕಾಶದ ಎತ್ತರಕ್ಕೆ ತನ್ನ ದೇಹವನ್ನು ಹೆಚ್ಚಿಸ್ಕೊಂಡು ಸುಮೇರು ಸಂಜೀವನಿ ಪರ್ವತನೇ ಎತ್ತಿ ತಂದು ಲಕ್ಷ್ಮಣನ ಜೀವನವನ್ನ ಉಳಿಸಿದವನು. ಲಗಿಮ ಅಂದ್ರೆ ಭಾರವಿಲ್ಲದೆ ಇರೋ ಹಾಗೆ ಅತಿ ಕಡಿಮೆ ತೂಕದಲ್ಲಿ ಹಗುರವಾಗೋದು. ಹನುಮಂತ ಸೀತಾದೇವಿನ ಹುಡುಕಕ್ಕೆ ಸಮುದ್ರದ ಮೇಲೆ ಆಕಾಶದಲ್ಲಿ ಗಾಳಿಲಿ ಹಾರ್ತಾ ಸಾಗಿದ್ದ. ಲೆವಿಟೇಷನ್ ಅನ್ನೋದು ಕೂಡ ಈ ಸಿದ್ಧಿಯಿಂದಾನೇ ಸಾಧ್ಯವಾಗೋದು. ಗರಿಮ ಅಂದ್ರೆ ದೇಹವನ್ನ ಅತಿ ಹೆಚ್ಚಿನ ತೂಕವಾಗಿಸ್ಕೊಳ್ಳೋದು. ಭೀಮನ ಅಹಂಕಾರವನ್ನ ನಿಯಂತ್ರಿಸಕ್ಕೋಸ್ಕರ ಹನುಮಂತ ಏನ್ ಮಾಡ್ತಾನೆ, ಮುದುಕ ಕೋತಿಯ ವೇಷದಲ್ಲಿ ತನ್ನ ಗರಿಮಾ ಸಿದ್ಧಿಯನ್ನ ಬಳಸಿ ತನ್ನ ಬಾಲವನ್ನ ಎತ್ತಕ್ಕಾಗದಷ್ಟು ಭಾರವನ್ನವಾಗಿಸ್ಕೊಂಡು ಅದನ್ನ ಪಕ್ಕಕ್ಕೆ ಎತ್ತಿಟ್ಟು ಹೋಗುವಂತೆ ಭೀಮನ್ಗೆ ಹೇಳ್ತಾನೆ. ಭೀಮನ್ಗೆ ಎತ್ತಕ್ಕೆ ಆಗ್ಲಿಲ್ಲ. ಈ 4 ಸಿದ್ಧಿಗಳಾದ ಅಣಿಮ, ಮಹಿಮ, ಗರಿಮ, ಲಗಿಮ ತನಗೆ ತನ್ನ ಮೇಲೆ ಬಳಸುವಂತ, ತಮ್ಮ ದೇಹದ ಮೇಲೆ ಕೇಂದ್ರೀಕರಿಸುವಂತ ಅಸ್ತ್ರಗಳು. ಇನ್ನುಳಿದ 4 ಸಿದ್ಧಿಗಳಾದ ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಅನ್ನೋದು ದೇಹದ ಹೊರಗಿನ ವಿಷಯಗಳ ಮೇಲೆ ಕೇಂದ್ರೀಕರಿಸುವಂತಹದ್ದು. ಪ್ರಾಪ್ತಿ ಅಂದ್ರೆ ಎಲ್ಲಾ ಸ್ಥಳಗಳಿಗೂ ಅನಿರ್ಬಂಧಿತವಾಗಿರೋ ಪ್ರವೇಶವನ್ನ ಸಾಧಿಸೋದು. ಬಯಸಿದ ವಸ್ತುಗಳನ್ನ ತಕ್ಷಣನೇ ಪಡೆಯುವಂತ ಸಾಮರ್ಥ್ಯ. ದೇವತೆಯರು ಪ್ರಸನ್ನರಾಗಿ ನಿಂತಲ್ಲೇ ವರಗಳನ್ನ ನೀಡ್ತಾ ಇದ್ದಿದ್ದು. ರಾಕ್ಷಸರು ಗಾಳಿಯಿಂದಾನೇ ಆಯುಧಗಳನ್ನ ಪಡೆಯುವಂತ ಶಕ್ತಿಗಳನ್ನ ಹೊಂದಿದ್ರು. ಅತ್ಯುನ್ನತ ವಸ್ತುಗಳನ್ನ, ಚಂದ್ರ, ಸೂರ್ಯ ಮತ್ತು ನಕ್ಷತ್ರಗಳನ್ನ ಸ್ಪರ್ಶಿಸುವಂತಹ ಶಕ್ತಿ. ಭವಿಷ್ಯದ ಘಟನೆಗಳನ್ನ ಊಹಿಸೋ ಸಾಮರ್ಥ್ಯ. ಟೆಲಿಪತಿ ಹಾಗೂ ಇತರರ ಚಿಂತನೆಗಳನ್ನ ಗ್ರಹಿಸೋ ಸಾಮರ್ಥ್ಯ. ಮೃಗಗಳ ಮತ್ತು ಪಕ್ಷಿಗಳ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ. ಎಲ್ಲಾ ರೋಗಗಳನ್ನ ಗುಣಪಡಿಸುವಂತ ಸಾಮರ್ಥ್ಯ. ಇವೆಲ್ಲ ಪ್ರಾಪ್ತಿ, ಇದರಿಂದ ಸಾಧ್ಯ. ಪ್ರಾಕಾಮ್ಯ ಅಂದ್ರೆ ಇಷ್ಟಪಟ್ಟಿದ್ದನ್ನ ದೊರಕಿಸಿಕೊಳ್ಳೋದು. ಇನ್ನೊಬ್ಬರ ದೇಹವನ್ನ ಪ್ರವೇಶಿಸುವಂತ ಪರಕಾಯ ಪ್ರವೇಶದ ಶಕ್ತಿ. ನೀರಿನಡಿನಲ್ಲಿ ಜೀವಿಸೋದು, ನೀರಿನ ಮೇಲೆ ನಡೆಯೋದು. ತಮಗ್ ಬೇಕಿರುವಂತ ವಸ್ತುಗಳನ್ನ ಗಾಳಿ ಮೂಲಕನೇ ಪಡೆಯೋದು, ಟೆಲಿಪೋರ್ಟೇಶನ್. ಈಶಿತ್ವ ಅಂದ್ರೆ ಪ್ರಕೃತಿಯ ಮೇಲೆ ಪ್ರಭಾವ ಬೀರಿ ಸೂರ್ಯನಿಗೆ ಮೋಡವನ್ನ ಅಡ್ಡವಾಗಿ ತರಿಸೋದು. ಆ ಕೂಡಲೇ ಮಳೆ ಬರ್ಸೋದು. ಕ್ಷಣ ಮಾತ್ರದಲ್ಲಿ ಮರವನ್ನ ಸೃಷ್ಟಿಸೋದು. ಎಲ್ಲದರ ಮೇಲೆ ಸಂಪೂರ್ಣವಾದ ಒಡೆತನೆ ಸಾಧಿಸುವಂತ ಸಾಮರ್ಥ್ಯ. ಇದರಲ್ಲಿ ಸತ್ತವರಿಗೆ ಜೀವವನ್ನ ಮರುಸ್ಥಾಪಿಸುವಂತ ಸಾಮರ್ಥ್ಯ ಕೂಡ ಸೇರಿದೆ. ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಸತ್ತಿದ್ದ ಕರುವನ್ನ, ತಾಯಿ ಹಸುವಿನ ಸಂಕಟವನ್ನ ದೂರದಿಂದ ನೋಡಿದ್ದವರು ಪಾಪ ಅಂತ ಹೇಳಿ ತಕ್ಷಣ ಆ ಕರುವನ್ನ ಬದುಕಿಸಿ ಜೀವ ಕೊಟ್ಟಿದ್ದನ್ನ ಗುರುಗಳ ಜೀವನ ಚರಿತ್ರೆಯಲ್ಲಿ ಓದಿದ್ದೆ ನಾನು. ವಶಿತ್ವ ಅಂದ್ರೆ ಎಲ್ಲರ ಕಾಡು ಪ್ರಾಣಿಗಳ ಮನಸ್ಸನ್ನು ಜಯಿಸುವಂತ ಶಕ್ತಿಯನ್ನ ಹೊಂದೋದು. ಕೋಪಗೊಂಡ ಪ್ರಾಣಿಗಳನ್ನ, ಮನುಷ್ಯರನ್ನ ಆ ಕೂಡ್ಲೆ ಶಾಂತಗೊಳಿಸುವಂತ ಸಾಮರ್ಥ್ಯ. ನಾನು ನನ್ನ ಕುತೂಹಲದಿಂದ, ಆಸಕ್ತಿಯಿಂದ ಸಂಗ್ರಹಿಸಿಟ್ಕೊಂಡಿದ್ದಂತ ಇಷ್ಟು ವಿಚಾರಗಳನ್ನ ನಿಮ್ಗೆ ಎಲ್ಲ ತಿಳಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರಂಗನಾಥ್ ಅವ್ರಿಗೆ, ಆಧ್ಯಾತ್ಮದಲ್ಲಿ ಆಸಕ್ತಿ ಮೂಡಿಸಿದ ನನ್ನ ಮೊದಲ ಗುರುಗಳಾದ ಡಾಕ್ಟರ್ ಅಶೋಕ್ ಕಾಮತ್ ಅವ್ರಿಗೂ, ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರೆಗೂ, ನನ್ನೆಲ್ಲಾ ಆಧ್ಯಾತ್ಮಿಕ ತೃಷೆ, ಆಸೆ, ಆಸಕ್ತಿಗಳಿಗೆಲ್ಲ ಪ್ರೋತ್ಸಾಹಿಸಿ ಸಹಕರಿಸ್ತಾ ಇರುವಂತ ನನ್ನ ಪತಿ ಡಾಕ್ಟರ್ ಕೃಷ್ಣಮೂರ್ತಿಯವರೆಗೂ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮನ ಇಂದು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದಗಳು ತಮಗೂ. ಯಾಕಂದ್ರೆ 4 ದಿವಸ ಕಾಲ ಈ ಆಳವಾದ ಜ್ಞಾನ ನಾವು ತಿಳ್ಕೊತಾನೆ ಇದ್ವಿ. ಭಾಗ 1ರಿಂದ ಭಾಗ 4 ಇವತ್ತು ಪೂರೈಸಾಯ್ತು, ಅಂದ್ರೆ ಪೂರ್ಣಗೊಳಿಸ್ಕೊಂಡಿದ್ವಿ. ಅದ್ಭುತವಾಗಿದೆ ಮೇಡಮ್. ಈ ಜ್ಞಾನ ಮಾತ್ರ ಅದ್ಭುತವಾಗಿದೆ. ಇದು ನಾವು ಇಡೀ ಜೀವನ ಪರ್ಯಂತ ಇದು ನೆನ್ಪಿಟ್ಕೋಬೇಕಾಗಿರೋದು, ಮತ್ತೆ ಮರಣ ಮಾಡ್ಕೋಬೇಕು.
ಮರಣ ಮಾಡ್ಕೋಬೇಕು. ಈ ಹಲವಾರು ಪದ್ಧತಿಗಳು ಒಂದೊಂದು ಪದ್ಧತಿಯಲ್ಲಿ ಅದು ಹೇಳ್ಬೇಕಂದ್ರೆ ಒಂದೊಂದು ಪೂರ್ತಿ ಜೀವನ ರಿಸರ್ಚ್ ಮಾಡ್ಬೋದು, ಅಷ್ಟು ಅದ್ಭುತವಾದ ಪದ್ಧತಿಗಳಿವೆಲ್ಲ ಈ ಅತೀಂದ್ರಿಯ ವಿಧಾನಗಳು. ಸೊ ಖಂಡಿತವಾಗಿ ನಾವು ಆ ಮಾಹಿತಿ ಅನ್ನೋದು ಈಗ ಎಷ್ಟೋ ಹಲವಾರು ಬುಕ್ಗಳು ಗ್ರಂಥಗಳು ನೀವು ಓದಿ ಸಂಕ್ಷಿಪ್ತವಾಗಿ ಸಂಗ್ರಹಣ ಮಾಡಿ ನಮ್ಗೆ ಕೊಟ್ಟಿರುವಂತ ಇದು ಒಂಥರ ರೆಡಿಮೇಡ್ ಫುಡ್ ತರ ನೀವು ಕೊಟ್ಟಿದ್ರಿ. ಇಲ್ಲಾಂದ್ರೆ ಸಾಧ್ಯವಿಲ್ಲ ಮೇಡಮ್. ಇದೆಲ್ಲ ಓದ್ಬೇಕಂದ್ರೆ ನಾವೊಂದು ಇನ್ನೊಂದು 10 ವರ್ಷ ಕಲಿಬೇಕಾಗತ್ತೆ. 10 ವರ್ಷ ಇದಕ್ಕೋಸ್ಕರನೇ ಡೆಡಿಕೇಟ್ ಮಾಡಿದ್ರೇನೆ ಅವಾಗ ಸಾಧ್ಯ ಆಗ್ಬೋದು. ಅಷ್ಟು ಅದ್ಭುತವಾದ ಜ್ಞಾನ, ಅಷ್ಟು ಆಳವಾದ ಜ್ಞಾನ ನೀವು ಹೇಳಿದ್ರಿ. ಅದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈಗ ಸ್ನೇಹಿತರೆ, ನಿಮ್ಮ ಪ್ರಶ್ನೆಗಳು, ನಿಮ್ಮ ಅನುಭವಗಳು ಖಂಡಿತವಾಗಿ ಹಂಚ್ಕೋಬಹುದು ಮೇಡಮ್. ಇನ್ನೊಂದು ವಿಷಯ ಏನಂದ್ರೆ, ಈ ಟೆಲಿಪತಿ ಕ್ಲಾಸು ನಮ್ಮ ಸಂಸ್ಥೆಯಲ್ಲಿ ಮಾಡ್ಬೋದು ಮೇಡಮ್? ಏನಂದ್ರೆ ನಾ ಫೀಸ್ ಇಟ್ಟು ಮಾಡೋದ್ರಿಂದ ನಾಮಿನಲ್ ಫೀಸ್ ಇರುತ್ತೆ. ಕಲಿತೀನಿ ಅಂದ್ರೆ ಖಂಡಿತ ಕಲ್ಸ್ಕೊಡ್ತೀವಿ. ಶೋರ್ ಖಂಡಿತ. ಯಾಕಂದ್ರೆ ಈಗ ಯಾರ್ಯಾರು ಆಸಕ್ತಿ ಇದೆಯೋ ಅವ್ರು ಬಂದು ಕಲಿತಾರೆ. ಈಗ ನಿಮ್ ಸಂಸ್ಥೆ ಹತ್ರ ಏನಂದ್ರೆ ನಮ್ಗೆ ಒಳ್ಳೆ ಸೆಂಟರು, ಒಂದು ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿರ್ತದೆ. ಎಲ್ಲಿ ಬರುತ್ತೆ ಸರ್ ಅದು? ವೈಟ್ ಫೀಲ್ಡ್. ವೈಟ್ ಫೀಲ್ಡ್ ಅಂದ್ರೆ ಅಲ್ಲಿ ಇರುವಂತ ಟ್ರೈನಿಂಗ್ ಕ್ಲಾಸ್ ಆಗ್ಬೋದು, ಒಂಥರ ಡಿಫ್ರೆಂಟ್, ಅದು ಇರೋದೇ ಒಂಥರ ಡಿಫ್ರೆಂಟ್ ಆಗಿರ್ತದೆ ಸೆಂಟರ್. ಸೊ ಅವಾಗ ಬಂದಿರೋರ್ಗು ಆಸಕ್ತಿ ಇರತ್ತೆ, ಅಲ್ಲಿ ಕಲಿಯೋಕು ಅಂತ ಟ್ರೈನಿಂಗ್ ಸೆಂಟರ್ ತರ ಇರ್ತದೆ, ಚೆನ್ನಾಗಿರ್ತದೆ. ಓಕೆ ಸರ್. ನಾವು ಒಂದು ಮಿನಿಮಮ್ ಒಂದು 20 ಜನ ಆದ್ರೆ ತುಂಬಾ ಸಂತೋಷ. ನಾವು ಮೈಸೂರಲ್ಲಿ ಮಾಡೋದಾದ್ರೆ ನಾವು ಇದು ಮಧ್ಯಾಹ್ನದ ಲಂಚು, ಟೀ, ಕಾಫಿ, ಹಾಲು ಅಥವಾ ಇದೆಲ್ಲ ವ್ಯವಸ್ಥೆಗೆ ಆಗ್ಬೇಕಾಗುತ್ತೆ. ಅದರದೆಲ್ಲ ಏನ್ ಖರ್ಚಾಗುತ್ತೋ ನಾನು ಬರೆಸ್ತೀನಿ. ಬಟ್ ಫೀಸ್ ಇರುತ್ತೆ, ಆ ಫೀ ಮಾಡಿ ಅವ್ರು ಒಂದಿನದ ಕೋರ್ಸ್ ಕಮ್ಯುನಿಕೇಟ್ ಮಾಡ್ತೀನಿ ಮೇಡಮ್. ನಿಮ್ಮ ಹತ್ರ ಮಾತಾಡಿ ನಾನು ಅದಾದ್ಮೇಲೆ ಎಲ್ಲರೂ ತಿಳಿಸ್ತೀನಿ. ಡೇಟ್ ನೀವು ಕೊಟ್ರೆ ಆ ಡೇಟ್ ಫಿಕ್ಸ್ ಮಾಡೋಣ. ಖಂಡಿತ. ಸೊ ಈ ಆಗಸ್ಟ್ ಅಲ್ಲಿಯೋ ಜುಲೈ ಇದು ಆಗಸ್ಟ್ ಅಲ್ಲಿ ಕೊಡ್ತಿದ್ರೆ ಆಗಸ್ಟ್ ಅಲ್ಲಿ ಡೇಟ್ ಕೊಡಿ. ಓಕೆ. ಸೊ ಆ ಡೇಟ್ ನಾವು ಫಿಕ್ಸ್ ಮಾಡಿದ್ರೆ ಈಗಿಂದಾನೆ ಎಲ್ಲರೂ ನಮ್ದು ಕೆಪಾಸಿಟಿಯಲ್ಲಿ 40 to 45 ಮೆಂಬರ್ಸ್ ಕೂತ್ಕೋಬಹುದು. ಅಷ್ಟೇ ಸಾಕು ಸರ್. ಅಷ್ಟೇ. ಯಾಕಂದ್ರೆ ಜಾಸ್ತಿ ಆದ್ರೆ ಮೇಂಟೈನ್ ಮಾಡಕ್ಕೆ ಅದೆಲ್ಲ ಕಷ್ಟನೂ ಆಗುತ್ತೆ. ಊಟ, ತಿಂಡಿ, ಚೇರ್ ಇದೆಲ್ಲ. ಎಸ್, ಮಾಡೋಣ ಸರ್, ಖಂಡಿತ ಮಾಡ್ಕೊಡ್ರಿ. ರೈಟ್ ಮೇಡಮ್, ಶೋರ್. ಅದೇ ಆಗಸ್ಟ್ ಅಲ್ಲಿ ಮಾಡ್ಬೋದಲ್ಲ ಮೇಡಮ್? ಆಗಸ್ಟ್. ರೈಟ್. ಸೊ ಮೇಡಮ್, ಇನ್ನೊಂದು ಈ ಮಿನಿ ಮ್ಯಾನ್ಷನ್ ಬುಕ್ ಅನ್ನೋದು ಔಟ್ ಆಫ್ ಪ್ರಿಂಟಿಂಗ್ ಇದೆ ಮೇಡಮ್, ಅದು ಕಾಣಿಸ್ತಾ ಇಲ್ಲ. ಇದರಲ್ಲಿ ನೋಡಿ, ಅಮೆಜಾನ್ ಅಲ್ಲಿ ಸಿಗಲ್ವಾ? ಸಿಗ್ತಾ ಇಲ್ಲ ಮೇಡಮ್. ಅದು ಔಟ್ ಆಫ್ ಸ್ಟಾಕ್ ಅಂತಾನೆ ಬರ್ತಾ ಇದೆ. ಅಂದ್ರೆ ಪ್ರಿಂಟಿಂಗೇ ಇಲ್ಲ ಅಂತ ಅನಿಸ್ತಾ ಇದೆ. ಹಳೆ ಬುಕ್ಕ ಏನಾದ್ರು ಅಂತ ಅರ್ಥ ಆಗಿಲ್ಲ. ತುಂಬಾ ಹಳೆ ಪುಸ್ತಕ ಅದು. ಅದೇ ಅದಕ್ಕೆ ಯಾವಿದ್ದಲ್ಲಿ ನೋಡಿದ್ರು, ಯಾವ ತರ ನೋಡಿದ್ರು ಔಟ್ ಆಫ್ ಸ್ಟಾಕ್ ಇಲ್ಲಾಂದ್ರೆ ನಾನ್ ಅವೈಲೇಬಲ್ ಅಂತ. ಈ ಆಧ್ಯಾತ್ಮಿಕ ಗ್ರಂಥಗಳನ್ನ ಮಾರೋ ಅಂಗಡಿಗಳಲ್ಲಿ ವಿಚಾರಿಸಿ ಸರ್. ಕೆಲವು ಸೆಂಟರ್ಸ್ ಅಲ್ಲಿ ಇರುತ್ತೆ ಅದು ನೋಡಿ. ಇಲ್ದಿರೋ ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಅದನ್ನ ಪುನರ್ಜನ್ಮ ಅಂತ ಪಿಂಕ್ ಕವರ್ ಇರುವಂತ ಪುಸ್ತಕ ಇದೆ ಸರ್ ಅವ್ರದ್ದು. ಥಿಯೋಸಾಫಿಕಲ್ ಮೊದಲಿಗೆ ಕಮಲಮ್ಮ ಅಂತ ದೊಡ್ಡಬಳ್ಳಾಪುರದವರು ಟ್ರಾನ್ಸ್ಲೇಟ್ ಮಾಡಿದ್ರು. ಅವ್ರಿಗೆ ಮತ್ತೊಮ್ಮೆ ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಕ್ ಆಗ್ಲಿಲ್ಲ, ಆರ್ಥಿಕವಾಗಿ ಪ್ರಾಬ್ಲಮ್ ಆಯ್ತು. ಅದನ್ನ ಥಿಯೋಸಾಫಿಕಲ್ ಸೊಸೈಟಿ ಕೊಟ್ರು. ಅವ್ರು ಅದನ್ನ ಪುನರ್ಜನ್ಮ ಅಂತ ರಿವೈಸ್ ಮಾಡಿ ಎಡಿಟ್ ಮಾಡಿ ಅವ್ರು ತಂದಿದ್ದಾರೆ. ಕಮಲಮ್ಮ ಅಂದ್ರೆ ಅವ್ರ ನಂಬರ್ ಕೊಡಿ ಮೇಡಮ್, ಬೇಕಾದ್ರೆ ನಾವು ಪ್ರಿಂಟ್ ಮಾಡಿಸ್ತೀವಿ. ಗೊತ್ತಿಲ್ಲ ಸರ್ ಅವ್ರ ನಂಬರ್ ನಂಗೆ. ಇಲ್ಲ, ಇವರು ಥಿಯೋಸಾಫಿಕಲ್ ಸೊಸೈಟಿನವ್ರು ಮಾಡಿದ್ದಾರೆ. ಕನ್ನಡಕ್ಕೆ ರಿವೈಸ್ ಮಾಡಿದ್ದಾರೆ ಅವರು. ಸರಿ ಮೇಡಮ್, ಓಕೆ. ಅದನ್ನ ಟ್ರೈ ಮಾಡಿದ್ರೆ ಬೆಂಗಳೂರಿನಲ್ಲಿ ಟ್ರೈ ಮಾಡ್ಬೋದು. ಇಲ್ಲೇ ಇದ್ರೆ ಮೆಡ್ರಾಸ್ ಅಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯಿಂದ ತುಂಬಾ ಪುಸ್ತಕಗಳನ್ನು ತಂದಿದ್ವಿ ನಾವು ನಮ್ಮ ಧ್ಯಾನ ಕೇಂದ್ರಕ್ಕೆ. ಹಾಗಾಗಿ ಮೆಡ್ರಾಸ್ ಅಲ್ಲೂ ಸಿಗುತ್ತೆ. ನಮಸ್ತೆ ಸರ್. ನಂದು ವಿಡಿಯೋ ಕಾಣಿಸ್ತಾ ಇಲ್ಲ. ನಿಮ್ದು ನಮ್ಗೆಲ್ಲ ಕಾಣಿಸ್ತಾ ಇದೆ ಮೇಡಮ್ ವಿಡಿಯೋ. ನಿಮ್ ವಿಡಿಯೋ ವಿಸಿಬಲ್. ನಮ್ದೇನಪ್ಪ ಹೊಟ್ಟೋಯ್ತು. ಅದೇನೋ ಇದ್ರದ್ದು ಬಂತಲ್ಲ, ವೈಟ್ ಬೋರ್ಡ್ ಅಂತ ಬಂದಾಗ ಹೊಟ್ಟೋಯ್ತು. ಹೌದಾ? ಇಲ್ಲವೇ ಇಲ್ಲ ವಿಡಿಯೋ. ಮೋಸ್ಟ್ಲಿ ಅಲ್ಲಿ ಬರ್ತಾ ಇದ್ರೆ ಆಯ್ತು ಸರ್. ಇಲ್ಲಿ ಪ್ರಶ್ನೋತ್ತರಗಳ ಬಗ್ಗೆ ಇದು ಮಾಡ್ಕೊಳ್ಳಿ. ಎಸ್. ದೀಪಾ ಅವರೇ, ನೀವು ಪ್ರಶ್ನೋತ್ತರ ನಡೆಸ್ತೀರಾ ಇವತ್ತು? ದೀಪಾ, ಎಸ್, ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ. ಅತೀಂದ್ರಿಯ ಅನುಭವ ವಿಜ್ಞಾನಕ್ಕೆ ಸವಾಲು 3ನೇ ದಿನದ ಮುಂದುವರಿದ ಭಾಗ ಇವತ್ತು ತುಂಬಾ ಅದ್ಭುತವಾಗಿತ್ತು ಅಮ್ಮ. ಅದ್ರಲ್ಲಿ ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ. ಲೋಲಕದ ಬಗ್ಗೆ, ಟೆಲಿಪತಿ ಬಗ್ಗೆ, ಮತ್ತೆ ಟೆಲಿಪತಿಯ ಲಾಭಗಳ ಬಗ್ಗೆ, ಮತ್ತೆ ನಮ್ಮ ಸೂಕ್ತ ಮನಸ್ಸು, ಶಾಶ್ವತ ನೆನಪಿನ ಭಂಡಾರ, ಇದನ್ನೆಲ್ಲ ನಾವು ತುಂಬಾ ಅದ್ಭುತವಾಗಿ ತಿಳ್ಕೊಂಡ್ವಿ ಅಮ್ಮ. ಈಗ ಯಾರ್ದಾದ್ರೂ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಉತ್ತರ ಹೇಳ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಅಮ್ಮ.
ಮಾಸ್ಟರ್ಸ್ Okay. ಯಾರ್ದಾದ್ರು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಮೇಡಮ್. ಹಲೋ, ಕೇಳಿಸುತ್ತಾ? ಹಲೋ, ಹೇಳಿ. ಕೇಳಿಸ್ತಾ ಇದೆ, ನಮಸ್ತೆ ಮಾತಾಡಿ. ಮೇಡಮ್. ನಮಸ್ತೆ ಸರ್. ಮೇಡಮ್ ಅವರು ಈಗ ತಾವು ಬರೀ ಇದ್ರ ದಿನ ಒನ್ ಡೇ ಟ್ರೈನಿಂಗ್ ಅಥವಾ ವರ್ಕ್ಶಾಪ್ ಅಂದ್ರಲ್ಲ, ಎಲ್ಲಾದ್ರ ಬಗ್ಗೆ ಹೇಳ್ತೀರಾ ಅಥವಾ ಒಂದೇ ಸಬ್ಜೆಕ್ಟ್ ಬಗ್ಗೆ? ಅಥವಾ ಟೆಲಿಪತಿ ಈಗ ಒಂದೇ ಲೋಲಕ್ ಅದು ಹೇಳಿದ್ರೆ ಟೆಲಿಪತಿ ಒಂದೇ. ಓಕೆ. ಆಮೇಲೆ ತಾವು ನಮ್ಗೆ ಆ ದಿನ ಬುಕ್ಸ್ ಏನಾದ್ರು ಅಲ್ಲಿ ನಮ್ಗೆ ಎಕ್ಸಿಬಿಷನ್ ಇಟ್ರೆ ಕೊಂಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೇನೋ ನನ್ನ ಅಂತ. ಹತ್ರ ಆತರ ಬುಕ್ ಸೇಲ್ಗಿಲ್ಲ. ರಂಗನಾಥ್ ಸರ್ ಹತ್ರನೇ ಪುಸ್ತಕಗಳ ಅವೈಲಬಿಲಿಟಿ ಇದೆ ಅಮ್ಮ. ನಮ್ಮ ಹತ್ರ ಇದೆ, ಎಲ್ಲ ಬುಕ್ಸ್ ಇದೆ. ಸರಿ ಸರ್, ಅವತ್ತು ತಾವು ಅದೇ ಅಕ್ಯೂ ಟಚ್, ಅಕ್ಯೂ ಪ್ರೆಷರ್ದು ಎಕ್ವಿಪ್ಮೆಂಟ್ಸ್, ಬುಕ್ಸ್ ಏನಾದ್ರು ಇದ್ರೆ ನಮ್ಗೆ Yes. ಕೊಂಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಪಿರಮಿಡ್ಸ್ ಅವೆಲ್ಲ ಎಸ್, ಅದು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಸಬ್ಜೆಕ್ಟ್ ಮಾತ್ರ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಲಿಬೇಕು ಅಂತ ಮನಸ್ಸು ಇದೆ, ಬಟ್ ಫೀಸ್ ಯಾವ ತರ ಇರುತ್ತೋ ನೋಡ್ಕೊಂಡು ಹಾಜರಾಗೋಣ ಅಂತ. ಮೇಡಮ್ ಹತ್ರ ಮಾತಾಡಿ ಅದು ಎಲ್ಲರೂ ತಿಳಿಸ್ತೀವಿ. ನೋ ಪ್ರಾಬ್ಲಮ್. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಾಜಶ್ರೀ ಮೇಡಮ್ ಮಾತಾಡಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ರಾಜಶ್ರೀ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸಾರಿ, ನಾ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮಾ ಮೇಡಮ್ ಬೇಗ. ಉಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ. ನಾನ್ ರಾಜಶ್ರೀ ಬಾಳಿಗ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನಾನು ನಿಮ್ಮ ಹತ್ರ ಏಪ್ರಿಲ್ ಅಲ್ಲಿ ಮಾತಾಡಿಕೊಂಡು ನಾನು ಧ್ಯಾನಕ್ಕೆ ಜಾಯ್ನ್ ಆಗಿದ್ದೆ. ನನ್ ತುಂಬಾ ತೊಂದರೆಗಳಿತ್ತು. ಇವಾಗ ತುಂಬಾ ಎಲ್ಲ ಧ್ಯಾನ ಮಾಡಿ ಎಲ್ಲ ಹೋಗಿದೆ ಅಮ್ಮ. ತುಂಬಾ ತುಂಬಾ ಸಂತೋಷ. ಸಂತೋಷವಾಗಿದ್ದೇನೆ. ಮತ್ ಏನು ನನಗೆ ಎಲ್ಲಿ ಯಾವ ಫಂಕ್ಷನ್ ಗೆ ಕೂಡ ಹೋಗ್ತಾ ಇರ್ಲಿಲ್ಲ. ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು. ಎಷ್ಟೋ ವರ್ಷದಿಂದ ಬಳಲ್ತಾ ಇದ್ದೆ ನಾನು, ತುಂಬಾ ಒಂದು ಸತ್ತವರದ್ದು ತೊಂದರೆಯಿಂದಾಗಿ. ಆದ್ರೆ ಅದೆಲ್ಲ ಇದ್ರಿಂದಾಗಿ ನಾನು ಹೊರಗೆ ಬಂದಿದ್ದೇನೆ. ಆಮೇಲೆ ಇವಾಗ ನಾನು ಎಲ್ಲ ನಮ್ಮ ಮನೆಯಲ್ಲಿ ಫಂಕ್ಷನ್ ಯಾವ್ದೆಲ್ಲ ಆಗ್ತದೆ ಅದಕ್ಕೆಲ್ಲ ಎಂಟರ್ ಮಾಡ್ತಾ ಇದ್ದೇನೆ. ಇಲ್ಲಂದ್ರೆ ನಾನು 9 ವರ್ಷದಿಂದ ಎಲ್ಲಿ ಹೋಗ್ಲಿಲ್ಲ, ಮನೆಯಲ್ಲೇ ಇರ್ತಿದ್ದೆ. ನನ್ಗೆ ಹೋಗ್ಲಿಕ್ಕೆ ಆಗುದು ಇಲ್ಲ ಇತ್ತು, ಮಾತಾಡ್ಲಿಕ್ಕೂ ಆಗುದಿಲ್ಲ. ಮನೆಯಲ್ಲಿ ಸಹ ಇಡೀ ದಿನ ಮಾತಾಡ್ತಾ ಇದ್ದೆ ನನಗೆ ಆ ತೊಂದರೆಗಳಿಂದ. ಮತ್ತೆ ನೀವು ಹೇಳಿದಾಗ ಏನ್ ಮಾಡಿದೆ ಅಂದ್ರೆ, ನಾನು ಧ್ಯಾನ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ವಿಡಿಯೋ ನೋಡಿಯೇ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಕೂಡ್ಲೆ ನನಗೆ ಅದರಿಂದ ನನ್ಗೆ ಇಂಪ್ರೂವ್ಮೆಂಟ್ಸ್ ಕಂಡಿತ್ತು. ಕೂಡ್ಲೆ ನಿಮ್ಗೆ ನಾನು ಕಾಲ್ ಮಾಡಿದೆ. ಆಗ ನೀವು ಹೇಳಿದ್ರೆ ಧ್ಯಾನ ಮಾಡಿ, ನಾನು ಅಮಾವಾಸ್ಯೆ ಹುಣ್ಣಿಮೆದು ಇದಿದೆ ಅದನ್ನು ಮಾಡಿ ಅಂತ ಹೇಳಿದ್ರಿ. ನಾನು ಅದನ್ನು ಮಾಡಿದೆ. ಮತ್ತೆ ಸ್ಟಾರ್ಟಿಂಗ್ ಇಂದಲೇ 2 ಗಂಟೆ ಮಾಡ್ತಾ ಬಂದೆ. ಬೆಳಿಗ್ಗೆ 1 ಗಂಟೆ, ರಾತ್ರಿ 1 ಗಂಟೆ. ಅದನ್ನು ಮಾಡ್ತಾ ಮಾಡ್ತಾ ತುಂಬಾ ಕಡಿಮೆ ಆಯ್ತು. ಇವಾಗ ಹೀಗೆ ಮಾತಾಡ್ತಾ ಇದ್ದೀನಲ್ಲಮ್ಮ, ಆವಾಗ ನಾನು ಇಷ್ಟು ಮಾತಾಡುದಿಲ್ಲಮ್ಮ. ಮಾತಾಡುವಾಗ ನನಗೆ ಬೇರೆ ಇನ್ನೊಂದು ವಾಯ್ಸ್ ಮಾತಾಡ್ತಾ ಇತ್ತು ನನಗೆ, ನನ್ನೊಟ್ಟಿಗೆ. ಹಾಗೆ ಎಲ್ಲ ಆಗ್ತಾ ಇತ್ತು. ಇವಾಗ ಅದೆಲ್ಲ ಯಾವುದೂ ಇಲ್ಲ. ಈಗ ಅಂದ್ರೆ ಹೌದಮ್ಮ, ಈಗ ಏನಂದ್ರೆ ಮೈ ಅಲ್ಗಾಡುದು, ಸ್ವಲ್ಪ ಎನರ್ಜಿದು ಇದು ನನ್ಗೆ ಗೊತ್ತಾಗ್ತದೆ ಯಾವ್ದಂತ ಹೇಳಿ. ಹಾಗೆ ಧ್ಯಾನ ಮಾಡುವಾಗ ಮತ್ತೆ ಬಾಕಿ ಎಲ್ಲ ಕೆಲವುಗಳಿವೆ, ಅವೆಲ್ಲ ನಾನು ಧ್ಯಾನದಲ್ಲಿ ಪಡಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಉಂಟಲ್ಲಮ್ಮ, ನಾನು 9 ವರ್ಷದಿಂದ ಯಾವ್ದು ಮದುವೆ ಫಂಕ್ಷನ್ ಯಾವ್ದು ಇಲ್ಲ. ಹೇಳಿದ್ರಲ್ಲ. ಹೌದು. ಮತ್ತೆ ಏನಮ್ಮ ಏನಮ್ಮ ಪ್ರಶ್ನೆ ಇದ್ರೆ ಕೇಳಿಮ್ಮ. ತುಂಬಾ ಜನ ಇದ್ದಾರೆ, ಇನ್ನೊಂದು ಪ್ರಶ್ನೆ ಇದ್ರೆ ಕೇಳಿ. ಅಮ್ಮ, ಇನ್ನೊಂದೇನಂದ್ರೆ ನನಗೆ ನೀವು ಈ ಕ್ಲಾಸ್ ಒಂದು ಸ್ಟಾರ್ಟ್ ಮಾಡ್ತಿದ್ದೆ, ಅದಕ್ಕೆ ನಾನು ಜಾಯಿನ್ ಆಗ್ತೇನಮ್ಮ. ನನ್ಗೆ ಅದು ಕಲಿಬೇಕು. ಹೌದು, ಕಲಿಬೇಕಮ್ಮ ನನಗೆ. ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ವೆಲ್ಕಮ್, ವೆಲ್ಕಮ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹಳ ಅದ್ಭುತವಾಗಿತ್ತು ಕೇಳಲಿಕ್ಕೆ. 2 ಕಿವಿಗಳು ಸಾಲಾರ್ದಂಗಿತ್ತು. ವಿಷಯ ಸಾಕಷ್ಟು ಇತ್ತು. ಎಷ್ಟು ಕೇಳಿದ್ರು ಕೂಡ ಇನ್ನೂ ಕೇಳ್ಬೇಕು ಅನ್ನುವಂಥದ್ದು ವಿಡಿಯೋ ಹಾಕಿ ಕೇಳುವಂತ ಅಷ್ಟು ಅದ್ಭುತವಾಗಿತ್ತು ಮೇಡಮ್. ಅತೀಂದ್ರಿಯ ವಿಷಯ ಇದು ತಮ್ಗೆ ಇನ್ನೊಂದ್ಸಲ
ಅವಕಾಶ ಸಿಕ್ಕರೆ ನಮ್ಗೆ ಹೇಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ಏನ್ ಮೇಡಮ್ ಅಂದ್ರ ನೆನಪಿನ ಭಂಡಾರ ಈ ವಿಷಯ ಬಹಳಷ್ಟು ಅದ್ಭುತವಾಗಿ ಹೇಳಿದ್ರಿ. ಆಮೇಲೆ ತಾವು ಮಾರ್ಚ್ 7ರಂದು ಮರಣ ಹೊಂದಿದ್ರು, 21 ದಿನಗಳು ದೇಹ ಸುರಕ್ಷಿತವಾಗಿತ್ತು ಅಂತ ಹೇಳಿದ್ವಿ. ಇದು ಯಾರು ಹೇಳಿದ್ರಿ ಮೇಡಮ್? ಅದು ಅವ್ರು ಅಮೆರಿಕಾದಲ್ಲಿದ್ದಾಗ ಅವ್ರು ದೇಹ ತ್ಯಾಗ ಮಾಡಿದ್ದು ಪರಮಹಂಸ ಯೋಗಾನಂದರು. ಅವ್ರನ್ನ ಅಂತ್ಯಕ್ರಿಯೆ ಮಾಡೋದಕ್ಕೆ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗಿತ್ತು. ಆದ್ರೆ ಎಲ್ಲಿ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಚರ್ಚೆಗಳು ನಡೀತಾ ಇದ್ದಿದ್ರಿಂದ ಆ ದೇಹನ ಕಾಪಾಡ್ಬೇಕಾಗಿತ್ತು. ಅದನ್ನ ಐಸ್ ಬಾಕ್ಸ್ ಅಲ್ಲಿ ಎಲ್ಲೂ ಇಡ್ಲಿಲ್ಲ, ಅದನ್ನ ಇದ್ದ ಜಾಗದಲ್ಲೇ ಒಂದು ಇದ್ರಲ್ಲಿ ಹಾಕಿ ಇಟ್ಟಿದ್ರು. ಆಗ 27ನೇ ದಿವಸಕ್ಕೆ ಪರ್ಮಿಷನ್ ಸಿಕ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಡೆತ್ ಸರ್ಟಿಫಿಕೇಟ್ ಬೇಕು ಅಂದಾಗ ಅದ್ರಲ್ಲಿ ಅವ್ರು ಕೊಡ್ತಾರೆ. 7ನೇ ತಾರೀಕಿನಲ್ಲಿ ಯಾವ ಸ್ಥಿತಿಯಲ್ಲಿ ಇತ್ತೋ ದೇಹ ಅದೇ ಸ್ಥಿತಿಯಲ್ಲೇ ಈ ಮಾರ್ಚ್ 27ನೇ ತಾರೀಕ್ವರೆಗೂ ಇರೋದ್ರಿಂದ ಇವ್ರು ಒಬ್ರು ಯೋಗಿ, ಇವ್ರ ದೇಹ ಸುಸ್ಥಿತಿಯಲ್ಲಿದೆ, ಚರ್ಮಗಳು ಕೂಡ ಸುಕ್ಕು ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ಸರ್ಟಿಫಿಕೇಟ್ ಮಾಡಿದಾರೆ. ಆ ಸರ್ಟಿಫಿಕೇಟ್ ಅನ್ನ ಈ ಪರಮಹಂಸ ಯೋಗಾನಂದರ ಪುಸ್ತಕದ ಕೊನೆಯ ಹಾಳೆನಲ್ಲಿ ಆ ಸರ್ಟಿಫಿಕೇಟ್ ಅನ್ನೇ ಪ್ರಿಂಟ್ ಮಾಡಿದ್ದಾರೆ ಪೂರ್ತ. ಆ ಪುಟ ಸಂಖ್ಯೆ ಏನ್ ಗೊತ್ತಿದೆ ಮೇಡಮ್? ಲಾಸ್ಟ್ ಪೇಜ್, ಯೋಗಿ ಆತ್ಮಕತೆ ಕೊನೆ ಪೇಜ್ ಅಲ್ಲಿ ಇದೆ. ಕೊನೆ ಪೇಜ್ ನಲ್ಲಿ ಕೊನೆ ಪೇಜ್ ಅಲ್ಲಿ ಇದೆ. ಆಮೇಲೆ ಶ್ರೀಧರ ಸ್ವಾಮಿಗಳದ್ದು ಹೇಳಿದ್ರಿ, ಅದು ಸ್ವಲ್ಪ ಹೇಳಿ ಮೇಡಮ್. ಅದೇ ಇವರು ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಅವರು ಹೋಗ್ತಾ ಇರ್ತಾರೆ ಎಲ್ಲಿಗೋ ಪ್ರಯಾಣ ಮಾಡ್ಕೊಂಡು. ಅವರು ನಮ್ ತಾಯಿ ಜೀವಂತವಾಗಿದ್ದಾಗ ಅವರ ಮದ್ವೆ ಆದಾಗ ಅವ್ರನ್ನ ನಮ್ಮನೆಗೆ ಪಾದ ಪೂಜೆ ಕರೆಸಿದ್ರಂತೆ. ಅವರು ಪಾದಕ್ಕೆ ನಮ್ಮನೆಯಲ್ಲಿ ಬಿಟ್ಟು ಬರೀ ಕಾಲಲ್ಲಿ ಹೋಗಿದ್ದು. ಆ ಪಾದಕೆ ಇವತ್ಗೂ ನಮ್ಮನೇಲಿ ಇದೆ. ಆದ್ರೆ ನಮ್ಮ ಅಕ್ಕ ತಂಗಿರ ಮನೆಗೆ ಪಾದಕೆಗಳು ಓಡಾಡ್ತಾ ಇರುತ್ತೆ. ಅವರು ಈ ತರ ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಂದು ಕರು ಸತ್ತೋಗಿರುತ್ತೆ. ಅದನ್ನ ಒದ್ದಾಡ್ಕೊಂಡು ಅದ್ರ ತಾಯಿ ಅಳ್ತಾ ಇರುತ್ತೆ, ಎಚ್ಚರ ಮಾಡಕ್ ಕಷ್ಟ ಪಡ್ತಾ ಇರುತ್ತೆ. ಅದನ್ನ ನೋಡಿದವ್ರು ಏನಾಗಿದೆ ಅಂತ ನೋಡ್ತಾರೆ, ಆ ಕರು ಪ್ರಾಣ ಬಿಟ್ಬಿಟ್ಟಿರುತ್ತೆ. ತಕ್ಷಣನೇ ಅವ್ರ ಕೈಯಲ್ಲಿದ್ದ ಕಮಂಡಲದಿಂದ ತೀರ್ಥನ ಪ್ರೋಕ್ಷಿಸ್ಬಿಟ್ಟು ಆ ಕರುಗೆ ಜನ್ಮ ಕೊಡ್ತಾರೆ. ಆವಾಗ ಆ ಕರು ಆನಂದವಾಗಿ ಅದನ್ನ ಅಪ್ಪಿಕೊಳ್ಳುತ್ತೆ. ಅದ್ರ ಬಗ್ಗೆ ಅವ್ರದ್ದೊಂದು ಜೀವಂತ ಕಥೆಯಲ್ಲಿ ಓದಿದ್ದೆ ನಾನು. ತೀರ್ಥ ಅಂತೂ ಬಹಳಷ್ಟು ಅದ್ಭುತ ಮೇಡಮ್ ಅದು. ಯಾಕಂದ್ರೆ ನಾವು ಕೂಡ ಮನೆಯಲ್ಲಿ 2-3 ಸಲ ಅದನ್ನ ಪ್ರಾಕ್ಟಿಕಲ್ ಮಾಡಿ ನೋಡಿದ್ವಿ. ಜ್ವರ ಬಂದಾಗ ಏನು ಬೇಡ ಅವತ್ತು, ಜ್ವರ ಬಂದಾಗ ದಿನಕ್ಕೆ 3 ಸಲ ಒಂದು 4-5 ಚಮಚ ತಗೊಂಡು ಇದ್ ಮಾಡಿದ್ರೆ ಜ್ವರ ಕಡಿಮೆ ಆಗಿತ್ತು ಮೇಡಮ್. ಅದು ತೀರ್ಥ ಅಷ್ಟು ಅದ್ಭುತವಾಗಿದೆ ಅದ್ರಲ್ಲಿ. ಆಮೇಲೆ ಈಗ್ಲೂ ಅದು ಇದೆ ಅಂತ ಹೇಳ್ತೀರೇನ್ ಮೇಡಮ್? ಯಾವ್ದು? ಈಗ ತೀರ್ಥದ ಏನ್ ಮಹತ್ವ ಹೇಳಿದ್ರಲ್ಲ, ಆಕಳ ಇಲ್ಲ, ಅವ್ರ ಕಮಂಡಲಲ್ಲಿದ್ದ ತೀರ್ಥನ ಆ ಸತ್ತಿರೋ ಕರು ಮೇಲೆ ಪ್ರೋಕ್ಷಿಸಿದಿಕ್ಕೆ ಪ್ರಾಣ ಕೂಡ್ಕೊಂಡ್ ಬಂತು. ಅದನ್ನ ನೋಡಿ ತಾಯಿ ಕರು ಹಸುಗೆ ದುಃಖ ಕಡಿಮೆ ಮಾಡಿದ್ರು ಅಂತ ಅದನ್ನ ಅವರ ಜೀವನ ಚರಿತ್ರೆಯಲ್ಲಿ ಓದಿದ್ದು. ಈಗ್ಲೂ ವರದಹಳ್ಳಿನಲ್ಲಿ ತೀರ್ಥ ಅನ್ನೋದು ಒಂದು ಜಾಗನೇ ಇದೆ. ಅದು ಆ ತೀರ್ಥ ಹಿಡ್ಕೊಂಡು ಹೋಗ್ತಾರೆ. ಹೌದ್ರಿ, ಇದೆ. ಅದನ್ನ ಒಂದು ಬಾಟ್ಲಿಯಲ್ಲಿ ಹಾಕೊಂಡ್ ಬಂದಿದ್ವಿ ಅದನ್ನ. ಪ್ರಶ್ನೆ ಇನ್ನಾರ ಇದ್ಯಾ? ಮೇಡಮ್, ಇದು ಪುನರ್ಜನ್ಮ ಅಂತ ಪುಸ್ತಕ ಹೇಳಿದ್ರಲ್ಲ, ಅದು ಸಿಗತ್ತೆ ಏನು? ಥಿಯೋಸಾಫಿಕಲ್ ಸೊಸೈಟಿಲಿ ಟ್ರೈ ಮಾಡಿ ಮೇಡಮ್. ಅದು ಅಮೆಜಾನ್ ನಲ್ಲಂತೂ ಸಿಗ್ತಾ ಇಲ್ಲ. ಅದ್ರಲ್ಲಿ ಸಿಗಕ್ ಚಾನ್ಸು ಇಲ್ಲ. ಆಮೇಲೆ ಈಗ ನಮ್ಮ ರಂಗನಾಥ್ ಗುರುಗಳು ಏನ್ ಒಂದ್ ಲೀಸ್ಟ್ ಕಳಿಸಿದಾರಲ್ಲ, ಅಲ್ಲಿ ಕೂಡ ಕೇಳಿದ್ರೆ ಇದು ನಮ್ಮಲ್ಲಿ ಅವೈಲಬಲ್ ಇಲ್ಲ ಅಂತ ಹೇಳಿದ್ರ. ಥಿಯೋಸಾಫಿಕಲ್ ಸೊಸೈಟಿ ಅವ್ರು ತಂದಿರೋದ್ರಿಂದ ಜನರಲ್ ಆಗಿ ಸೇಲ್ಸ್ ಇರಲ್ಲ. ಅವ್ರ ಮೂಲಕನೇ ತಗೋಬೇಕದ್ನ. ಎಸ್ ಮೇಡಮ್, ಬರ್ಕೊಂಡೆ ಅದನ್ನ. ನಮಸ್ಕಾರ. ಓಕೆ ಉಮ್ಮಮ್ಮ, ಥ್ಯಾಂಕ್ ಯು ಸೋ ಮಚ್. ನವೀನ್ ಕುಮಾರ್ ಸರ್ ಮಾತಾಡಿ. ಮೇಡಮ್ದು ಟೈಮ್ ತುಂಬಾ ಪ್ರೀಶಿಯಸ್. ದಯವಿಟ್ಟು ಪ್ರಶ್ನೆಗಳನ್ನ ಮಾತ್ರ ಕೇಳಿ. ನಿಮ್ಮ ಅನುಭವ ಇದ್ರೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಪ್ಲೀಸ್ ಪ್ರಶ್ನೆ ಕೇಳಿ. ಅನ್ಮ್ಯೂಟ್ ಇದೆ, ಮಾತಾಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನಿಮ್ಮ 4 ಸಂಚಿಕೆಗೆ ತುಂಬಾ ಧನ್ಯವಾದಗಳು. ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ, ತುಂಬಾ ಖುಷಿಯಾಗಿದೆ. ಹಾಗಾಗಿ ಒಂದ್ ಕವನದ ಮೂಲಕ ಹೇಳೋದಾದ್ರೆ ಮೇಡಮ್, ಮನೋರಮಾ ಅಮ್ಮರ ಈ 4 ಸಂಚಿಕೆ ಸವಿದ ಹಾಗಾಗಿದೆ ಸಿಹಿಯ ಸಜ್ಜಿಗೆ. ಈ ಅದ್ಭುತವಾದ ಜ್ಞಾನ ಹಂಚಿಕೆ ನಮಗಂತೂ ಅತಿ ಹೆಚ್ಚು ಮೆಚ್ಚುಗೆ. ಪತ್ರಿಜೀವರ ಈ ಆಶೀರ್ವಾದಕ್ಕೆ ಹೇಳಲು ಏನೂ ತಿಳಿಯೋದು ಈ ಮನಸ್ಸಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ಮೇಡಮ್. ನಮಸ್ತೆ. ಸಂತೋಷ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಜಗದೀಶ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಅದ್ಭುತವಾದ ಒಂದು ಕ್ಲಾಸ್ ಹೇಳಿದ್ರು ಮೇಡಮ್, ತುಂಬಾ ಚೆನ್ನಾಗಿದೆ. ಈ ಒಂದು ಉತ್ತಮ ಅವಕಾಶವನ್ನ ಟೆಲಿಪತಿ ಕಲೀಲಿಕ್ಕೆ ನಮ್ಮ ರಂಗನಾಥ್ ಗುರುಜಿ ಅವರು ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಫೌಂಡೇಶನ್ ನಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಬೆಂಗಳೂರಲ್ಲಿ ನೋಡಿದೇವಿ.
ಅಲ್ಲಿ ನೀವು ಟೆಲಿಪತಿ ಕ್ಲಾಸ್ ಅನ್ನ ಹೇಳ್ಕೊಡ್ಬೋದು. ನಮ್ಮ ಜೂಮ್ ಕ್ಲಾಸಿಗೆ ಬರೋರೆಲ್ಲರೂ ಅಲ್ಲಿ ಬಂದು ಅಟೆಂಡ್ ಮಾಡಿ ಕಲಿತೇವೆ ಮೇಡಮ್. ನಮ್ಮ ಅವತಾರ್ ಫೌಂಡೇಶನ್ ಅನ್ನು ನೋಡಿದಾಗ ಆಗುತ್ತೆ, ಮತ್ತೆ ನಿಮ್ಮ ಜ್ಞಾನ ನಾವು ಕೊಡಿದಾಗ ಆಗುತ್ತೆ. ಅದು ಒಂದು ಒಳ್ಳೆ ಅವಕಾಶ. ರಂಗನಾಥ್ ಪೂಜೆ ಅವರು ಮಾಡ್ಕೊಡ್ತಾ ಇದಾರೆ, ನಾವೆಲ್ಲರೂ ಅದಕ್ಕೆ ಬರ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ಮಧುರಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಂದೊಂದು ಸಣ್ಣ ಕ್ವಶನ್ ಇದೆ ಹೇಳಿ. ಮೇಡಮ್. ಈಗ ಟೆಲಿಪತಿ ಮೂಲಕ ನಾವು ಈಗ ಮಕ್ಕಳಿಗೆ ಮೇಲೆ ಪ್ರಯೋಗ ಮಾಡ್ತೀವಲ್ವಾ, ಈಗ ಈ ತರ ಆಗ್ಬೇಕು ಅಂತ, ಅದನ್ನ ಧ್ಯಾನದ ಕೊನೆಯಲ್ಲೇ ಮಾಡ್ಬೇಕು ಅಥವಾ ಯಾವಾಗ್ಲಾದ್ರು ಕುತ್ಕೊಂಡು ಅದಕ್ಕೆ 9 ಹಂತಗಳಿದೆಮ್ಮ, 9 ಸ್ಟೆಪ್ಸ್ ಇದೆ ಟೆಲಿಪತಿಗೆ. ಆಟೋ ಸಜೆಷನ್ಗೂ 9 ಸ್ಟೆಪ್ಸ್ ಇದೆ. ಅದ್ರಲ್ಲಿ ಅದು ಶುರುವಾಗೋದೇ ಧ್ಯಾನದಿಂದ. ಓಕೆ, ಧ್ಯಾನ ಎಣ್ಣೆಲೆ ಬೇರೆ ಆಧ್ಯಾತ್ಮಿಕ ಆದ್ರಿಂದ ಧ್ಯಾನದಿಂದಾನೇ ಶುರುವಾಗುತ್ತೆ. ವಿಧಾನಗಳನ್ನು ಹೇಳ್ಕೊಡ್ತೀನಿ ಅಲ್ಲಿ ಕ್ಲಾಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. Welcome, ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಮೇಡಮ್ ಮಾಡಿದಾಗ. ಸಂತೋಷಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಧುರಾ ಮೇಡಮ್. ನವೀನ್ ಕುಮಾರ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಒಬ್ಬೊಬ್ರು ಕೊಡಿ, ಯಾಕಂದ್ರೆ ಅವರು ಆನ್ ಮಾಡಿಟ್ಟಿದ್ರೆ ಅದು ಶಬ್ದ ಬರ್ತಾ ಇರ್ತದೆ. ಇಲ್ಲ ಗುರುಜಿ, ಒಬ್ಬೊಬ್ಬರಿಗೆ ಕೊಡ್ತಿದ್ದೀನಿ. ಇವ್ರು ನವೀನ್ ಕುಮಾರ್ ಸರ್ ನಾನು ಅನ್ಮ್ಯೂಟ್ ಮಾಡಿದವ್ರು ಮಾತಾಡ್ಲಿಲ್ಲ. ಮಹಾಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೀನಿ, ಅವರು ಅನ್ಮ್ಯೂಟ್ ಮಾಡಿದೀನಿ, ಬಟ್ ಅವರು ಮಾತಾಡ್ತಾ ಇಲ್ಲ. ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾತಾಡಿ ಮೇಡಮ್. ಮೇಡಮ್, ಇವಾಗ ನೀವು ಮಾತಾಡಿದ್ದು ಎಲ್ಲ ಕನ್ನಡದಲ್ಲಿ ಏನು ಬುಕ್ಗಳು ಸಿಗುತ್ತವಾ ಸರ್ ಮೇಡಮ್? ಒಂದ್ 50 ಪುಸ್ತಕ ಕೊಂಡ್ಕೋಬೇಕಾಗತ್ತೆ ಇವತ್ ನಾನು ಮಾತಾಡಿರೋದನ್ನ ನೀವು ಮಾಡಕ್ಕೆ ಅಂದ್ರೆ. ಸಿಕ್ಕತ್ವಾ ಮೇಡಮ್ ಕನ್ನಡದಲ್ಲಿ? ಕನ್ನಡದಲ್ಲಿ ಸಿಗಲ್ಲಮ್ಮ. ಕನ್ನಡದಲ್ಲಿ ನೀವುಗಳೇ ಯಾರಾದ್ರೂ ಮುಂದೆ ಬಂದು ಮಾಡ್ಬೇಕಷ್ಟೇ. ಹೌದಾ ಮೇಡಮ್? ಮೇಡಮ್, ನೀವು ಈ ಕ್ಲಾಸ್ ನ ತರಬೇತಿ ಕೊಡ್ತೀವಿ ಅಂದ್ರಲ್ಲ, ನಿಮ್ದು ಫೀಸ್ ಎಷ್ಟಾದ್ರೂ ಇರ್ಲಿ, ನಮ್ಗೆ ಆನ್ಲೈನ್ ನಲ್ಲಿ ಕೊಡ್ತೀರಾ? ರಂಗನಾಥ್ ಸರ್ ಜೊತೆ ಮಾತಾಡಿ. ನನ್ಗೆ ಸ್ಪೈನಲ್ ಕಾರ್ಡ್ ಕಟ್ ಆಗಿದೆ. ಇದು ರಂಗನಾಥ್ ಸರ್ ಕ್ಲಾಸ್ ನ ಆರ್ಗನೈಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ಇದ್ರಲ್ಲಿ ಬೇಡ. ಇವತ್ತಿನ ಕ್ಲಾಸ್ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಖಂಡಿತ ಕೇಳಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಈಗ 2 ದಿವಸ ಕೇಳಲಿಲ್ಲ, ಇವತ್ ಮಾತ್ರ ನಾನು ಪೂರ್ತಿ ಕೇಳಿದ್ದೀನಿ. ಕ್ಲಾಸ್ ಬಹಳ ಚೆನ್ನಾಗಿತ್ತು. ನನಗೆ ವಿಷಯ ಬಹಳ ಇಂಟ್ರೆಸ್ಟ್ ಆಗಿತ್ತು. ಇನ್ನು ಕೇಳ್ಬೇಕು ಅನ್ಸುತ್ತೆ. ನೀವು ಈಗ ಮಾತಾಡಿರೋದೆಲ್ಲ, ಈಗ 4 ದಿವಸ ಮಾಡಿರೋದೆಲ್ಲ ಆನ್ಲೈನ್ ಇದ್ರಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ಬರ್ತಾ ಇದೆಯಾ ಮೇಡಮ್? ಬರುತ್ತೆ ಮೇಡಮ್. ಸರಿ ಮೇಡಮ್, ಕೇಳ್ತೀನಿ. ಮತ್ತೆ ನಿಮ್ದೊಂದ್ ಸ್ವಲ್ಪ ಫೋನ್ ನಂಬರ್ ಸ್ಪೀಡ್ ಆಗಿ ಹೇಳಿ, ಬರ್ಕಣಕ್ಕಾಗ್ಲಿ. ಇನ್ನೊಂದ್ಸರಿ ಹೇಳ್ರಿ ಮೇಡಮ್. ಇನ್ನೊಂದ್ಸರಿ ಹಾಕ್ತಾರೆ ನೋಡಿ. ಚಾಟ್ ಬಾಕ್ಸ್ ಹಾಕ್ತಾರೆ ನೋಡಮ್. ಚಾಟ್ ಬಾಕ್ಸ್ ಗೆ ಹಾಕ್ತಾರೆ ನೋಡಿ. ನಾನು ನಿಮ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ನಾನು ಬಹಳ ಇದೆ, ಇಲ್ಲಿ ಬಹಳ ಜನ ಇದ್ದಾರೆ. ಬೆಳಗ್ಗೆ 11ರಿಂದ 12 ಮಾತ್ರ ಫೋನ್ ಮಾಡ್ಬೇಕು. ಆಮೇಲೆ ಕ್ಲಾಸ್ ಗಳಲ್ಲಿ ಇರ್ತೀನಿ ನಾನು, ತಗೊಳ್ಳಲ್ಲ ಫೋನು. ಸೊ ಬೆಳಗ್ಗೆ ಹೊತ್ತು 11ರಿಂದ 12 ಮಾತ್ರ ಮಾಡ್ಬೇಕು. 11ರಿಂದ 12. ಹನುಮಂತಪ್ಪ ಸರ್ ಮೇಡಮ್ ನಮಸ್ತೆ. ನಾನು ನವೀನ್ ಮಾತಾಡ್ತಿರೋದು, ನವೀನ್ ಕುಮಾರ್. ನಮಸ್ತೆ, ಹೇಳಿ. ಹಲೋ ಮೇಡಮ್. ಹಲೋ ನಮಸ್ತೆ ಮೇಡಮ್. ನಾನು 4 ದಿವಸದಿಂದ ನಿಮ್ಮ ಕ್ಲಾಸ್ ಅನ್ನ ಕೇಳಿ ತುಂಬಾ ಬದಲಾವಣೆಗಳಾಗಿದೆ. ಒಂದು ಪ್ರಶ್ನೆ ನಾನು ನೇರವಾಗಿ ಬರ್ತೀನಿ. ಏನಂದ್ರೆ, ಈ ಆತ್ಮಗಳ ವಿಚಾರಗಳನ್ನ ನೀವು ಮಾತಾಡಿದ್ರಿ ಮೇಡಮ್. ಈಗ ಈಗ ನಾನು ನನ್ನ ಕಣ್ಣಿಂದ ನೋಡಿರುವಂತದ್ದು. ಹಲೋ, ಹೇಳಿ. ಕೇಳಿಸ್ತಾ ಇದೆಯಮ್ಮ? ನನಗೆ ಅಣ್ಣ ಆಗ್ಬೇಕು. ಅವ್ರು ಆಕ್ಚುಲಿ ಎಜುಕೇಟೆಡ್, ವಿದ್ಯಾವಂತ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಳೆದ 13 ವರ್ಷದಿಂದ ತುಂಬಾ ಒಂದು ಚೇಂಜಸ್ ಆಗಿದೆ. ಯಾರೋ ಒಂದು ಪ್ರಯೋಗ ಮಾಡಿದ್ರು ಅನ್ನೋದು ಅವ್ರ ಮನಸ್ಸಿನಲ್ಲಿ ಬಂದಿತ್ತು ಕೂಡ. ಅವರು ನಡವಳಿಕೆಗೂ ಕೂಡ ಬಹಳ ಚೇಂಜ್ ಆಯ್ತು. ಅಂದ್ರೆ ನಾನು ಕಣ್ಣಿಂದ ನೋಡಿದ್ದು 12 ಅಡಿ ಇದ್ದ ಒಂದು ಗೋಡೆನ ಹಾರಬಿಟ್ಟು ನನ್ಗೆ ಏನೋ ಆಗ್ತಾ ಇದೆ ಅಂತ ಒಂದ್ ರೀತಿ ನಡವಳಿಕೆನಲ್ಲಿ ಚೇಂಜ್ ಆಯ್ತು. ಅವ್ರಿಗೆ ಕೆಲವ್ರು ಯಾರು ನಂಬಲಿಲ್ಲ, ನಾವೂನು ಕೂಡ. ಬಟ್ 13 ವರ್ಷದಿಂದ ಆದ್ಮೇಲೆ ಅವರ ಮನಸ್ಥಿತಿ ಇರ್ಬೋದು, ಎಲ್ಲದೂ ಕರೆಕ್ಟ್ ಇದೆ, ಕೆಲಸ ಎಲ್ಲ ಮಾಡ್ತಿದ್ದಾರೆ. ಅವ್ರು ನನ್ನಲ್ಲಿ ಏನೋ ಇದೆ ಅಂತ ಅವರು ಒಂದು ಆಕ್ಟಿವಿಟಿನೇ ಚೇಂಜ್ ಆಗ್ಬಿಡುತ್ತೆ, ಮಾತಾಡೋ ರೀತಿ ಇರ್ಬೋದು. ಅದಕ್ಕೆ ಸುಮಾರು ದೇವಸ್ಥಾನಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಯಾವ್ದಾದ್ರು ಸಲಹೆ ಕೊಟ್ರೆ ಆ ಕಡೆಗೆಲ್ಲ ಹೋಗಿದ್ ಬಂದ್ರು ಕೂಡ ಅವ್ರಿಗಿನ್ನ ಪರಿಹಾರ ಸಿಕ್ಕಿಲ್ಲ ಅಂತಾನೆ ಹೇಳ್ತಾರೆ. ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೋಬಹುದಾ? ನೋಡಿ ಸರ್, ಚೆನ್ನಾಗಿ ಧ್ಯಾನ ಮಾಡಿದ್ರೆ, ಅಮಾವಾಸ್ಯೆ ದಿವಸ ಧ್ಯಾನ, ಗ್ರಹಣದ ದಿವಸ ಧ್ಯಾನ ಅವೆಲ್ಲ ಮಾಡ್ತಾ ಬಂದ್ರೆ ಆ ನೆಗೆಟಿವ್ ಎನರ್ಜೀಸು ಈ ಬರುವಂತ ಪಾಸಿಟಿವ್ ಆಗಿರೋ ವಿಶ್ವಶಕ್ತಿ ಇರೋ ಜಾಗದಲ್ಲಿ ಅದಕ್ಕೆ ಇರಕ್ಕಾಗದೆ ಅದೇ ಬಿಟ್ಟು ಹೋಗುತ್ತೆ. ಅದು ಅಲ್ದೇನೆ ರೇಖಿನಲ್ಲಿ
ಸೆಂಟ್ರಿಂಗ್ ಮೆಡಿಟೇಷನ್ ಅಂತ ಮಾಡಿಸ್ತಾರೆ. ಆ ಮೆಡಿಟೇಷನ್ ಅಲ್ಲೂ ಕೂಡ ಹಲವರಿಗೆ ಆ ಧ್ಯಾನ ಕಾಲದಲ್ಲಿ ಪ್ರೇತಾತ್ಮಗಳಿರ್ಬೋದು ಅಥವಾ ಬೇರೆ ಸೋಲ್ಸ್ ಇರ್ಬೋದು, ಅನ್ವಾಂಟೆಡ್ ಸೋಲ್ಸ್ ಇದ್ರು ಕೂಡ ಬಿಟ್ಟು ಹೋಗಿರೋದಂತ ಪ್ರಾಕ್ಟಿಕಲ್ ಕೇಸಸ್ ಇದೆ ಸರ್. ಹಾಗಾಗಿ ಅದ್ರ ಮೂಲಕ ಕೂಡ ಟ್ರೈ ಮಾಡ್ಬೋದು. ಓಕೆ, ಅದೇ ನೀವು ಅದ ಹೇಳಿದ್ರಲ್ಲ, ಅವರು ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದು ಬಂದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ ಅಂತಾನೆ ಹೇಳ್ತಾರೆ. ಸಾಕಷ್ಟು ಸರ್ ನೀವು ಅದೆಲ್ಲ ಹೇಳಿದ್ರೆ ವೈಯಕ್ತಿಕವಾಗಿ ಕಾರಣಗಳು 100 ಇರ್ಬೋದು ಸರ್. ನಾನೇನಿದ್ರು ಫಿಸಿಕಲ್ ಲೆವೆಲ್ ಅಲ್ಲಿ ಯಾವ ತರ ಆಗುತ್ತೆ ನಮ್ಗೆ ಗೊತ್ತು ಮಾಡ್ಕೊಳ್ಳೋ ಸ್ಥಿತಿಲಿ ಯಾವ ತರದ್ ಏನ್ ಆಗಿರ್ಬಹುದು ಅನ್ನೋದನ್ನ ಮಾತ್ರ ಹೇಳಿದ್ದೀನಿ. ಪರಿಹಾರ ಏನಿದ್ರು ಅವರು ಬೇರೆ ರೀತಿಯಲ್ಲಿ ಅವರು ಟ್ರೈ ಮಾಡ್ಬೇಕು ಸರ್ ಅದನ್ನ. ಫಸ್ಟ್ ಆಫ್ ಆಲ್ ಧ್ಯಾನದಿಂದಾನೇ ಹೋಗುತ್ತದು, ರೇಖಿ ಧ್ಯಾನದಿಂದಾನು ಹೋಗುತ್ತೆ, ಅದೇ ಬಿಟ್ಟು ಹೋಗುತ್ತೆ. ಹಾಗೇನೆ ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣದ ದಿವಸ ಧ್ಯಾನದಲ್ಲೂ ಕೂಡ ಅದಕ್ಕದೇ ಬಿಟ್ಟು ಹೋಗೋದು ಉಂಟೋದು. ಅವ್ರಿಗೆ ಅವ್ರು ಎಂಜಾಯ್ ಮಾಡಿ ನನ್ಗೆ ಒಳ್ಳೇದಾಗಿದೆ ಅಂತಂದ್ರೆ ಯಾರು ಕಳ್ಸಕ್ಕಾಗಲ್ಲ, ಅದು ಅವ್ರ ಜೊತೆನೆ ಇರುತ್ತೆ, ಅಷ್ಟಂತೂ ನಿಜ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಓಕೆ, ಥ್ಯಾಂಕ್ ಯು ಸರ್. ದೊಡ್ಡೇಗೌಡ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ. ಇದು 4 ದಿನದಿಂದ ಏನ್ ಕ್ಲಾಸ್ ನಡೀತು ತುಂಬಾ ಚೆನ್ನಾಗಿತ್ತು. ಇವಾಗ ಎಷ್ಟು ಅನುಭವ ಆಯ್ತು ಅಂದ್ರೆ, ನಾವೆಲ್ಲ ನೆಗೆಟಿವಿಟಿ ಇಲ್ಲ, ಆತರ ಆತ್ಮಗಳು ಇರಲ್ಲ ಅಂತ ಅನ್ಕೊಂಡಿದ್ವಿ. ಆಮೇಲೆ ಈ ಮಾಟ ಮಂತ್ರ ಅವೆಲ್ಲ ನಡೆಯಲ್ಲಾನೇ ಅನ್ಕೊಂಡಿದ್ದೆ ನಾನು. ಬಟ್ ನೀವ್ ಹೇಳ್ದಾಗ ಅರ್ಥ ಆಯ್ತು, ಅದು ಇದೇ ನಡೀತದೆ. ಬಟ್ ಯಾವ ತರ ಅಂತ ವಿಸ್ತಾರವಾಗಿ ಹೇಳಿದಿರಿ, ಚೆನ್ನಾಗಿತ್ತು ಮೇಡಮ್. ಕ್ಲಾಸ್ ಎಲ್ಲ ಚೆನ್ನಾಗಿದೆ. ಮನೋರಮ್ ಅಮ್ಮನ್ ನೋಡೋದೇ ಒಂಥರ ಖುಷಿ ಆಗುತ್ತೆ ನನ್ಗೆ. ಯಾವಾಗ್ಲೂ ಅವ್ರು ನೋಡ್ತಾ ಇದ್ರೆ ಅವ್ರ ಕ್ಲಾಸ್ ಮಿಸ್ ಮಾಡಕ್ಕೆ ಚಾನ್ಸ್ ಇಲ್ಲ ನಾನು, ಆ ತರ ಇದೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು ಕ್ಲಾಸ್. ಓಕೆ, ಥ್ಯಾಂಕ್ ಯು. ನಮ್ಮ ಅಜ್ಜಿನಿ ಅಂತ ಹೇಳ್ತೀವಿ ನಾವು. ಸಣ್ಣೇಗೌಡ ಸರ್ ಮಾತಾಡಿ. ನಮಸ್ತೆ ಮೇಡಮ್, ಕೇಳ್ತಾ ಐತ್ರಿ? ನಮಸ್ತೆ, ಹೇಳಿ. ಮಾತಾಡಿ. ಮನೋರಮಾ ಮೇಡಮ್ಗೆ ಅನಂತ ಹೃದಯಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ, ನಾವು ಮಾತೃಭಾಷೆ ಕನ್ನಡದಲ್ಲಿ 10ನೇ ತರಗತಿವರೆಗೆ ಮಾತ್ರ ಓದಿದವರು, ನಮ್ಗೆ ಆಂಗ್ಲ ಭಾಷೆ ಪರಿಚಯ ಇಲ್ಲ. ಆದ್ರೆ ನೀವು ಆಂಗ್ಲ ಭಾಷೆಯಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನವನ್ನು ಪಡ್ಕೊಂಡು ನಮಗೆ ಅಗ್ದಿ ನಮ್ಮ ಅರ್ಥ ಆಗೋ ರೀತಿಯಲ್ಲಿ ಸರಳ ಭಾಷೆ ಒಳಗ ಅರ್ಥ ಮಾಡಿಸಿದ್ದಕ್ಕೆ ನಿಮಗೆ ಕೋಟಿ ನಮನಗಳು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಈ ತರ ಸುಮಾರು ವಿಷಯಗಳು ನಿಮ್ಮಲ್ಲಿ ಜ್ಞಾನ ಭಂಡಾರನೇ ಇದೆ, ಅದು ನಮಗೆ ನೀಡಿದೆ, ಅವಶ್ಯಕತೆ ಇದೆ. ಏನಕ್ಕೆ ಅಂತಂದ್ರೆ, ಈ ಒಂದು ಪ್ರಪಂಚಕ್ಕೆ ನಾವು ಒಂದು ಉತ್ತಮವಾದ ಸರಳ ಆರೋಗ್ಯವಂತ ಜೀವನ ನಡೆಸಲಿಕ್ಕೆ ಸಮಾಜದ ಎಲ್ಲ ವರ್ಗದ ಜನಗಳು ಪ್ರೀತಿಯಿಂದ ಬಾಳ್ಲಿಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಜ್ಞಾನದ ಅವಶ್ಯಕತೆ ಇದೆ. ಅದನ್ನ ಇನ್ನೂ ಅವಕಾಶ ಸಿಕ್ಕಾಗ ನಮಗೆ ಕೊಡುವಂತಾಗ್ಲಿ. ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಪತ್ರಿಜಿ ಸಂಸ್ಥೆಯರು ಎಲ್ಲರಿಗೂ ಕೂಡ, ಮಾಸ್ಟರ್ಜಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹನುಮಂತಪ್ಪ ಸರ್ ಮಾತಾಡಿ. ಕೊನೆ ಹಂಚಿಕೆ. ಸೊ ದಯವಿಟ್ಟು. ಅಮ್ಮ, ನಂದೊಂದು ಪ್ರಶ್ನೆ ಇದೆ. ಈಗ ನಿಂಬೆ ಹಣ್ಣು ಮತ್ತೆ ಮೆಣಸಿನಕಾಯಿಗಳಿಗೆಲ್ಲ ಶಕ್ತಿ ತುಂಬಿಸಿ ಈಗ ಮನೆ ಹತ್ರ ಎಲ್ಲ ಹಾಕ್ತಾರಲ್ವಾ ಅಮ್ಮ, ಅದಕ್ಕೆ ನಿಜವಾಗ್ಲೂ ಶಕ್ತಿ ಇರುತ್ತಾ? ಎನರ್ಜಿಯಿಂದ ಮೇಲೆ ಅದು ಶಕ್ತಿನೇ. ನೀವ್ ಯಾವ ಥಾಟ್ ಅನ್ನ ಕೊಟ್ಟು ಅದಕ್ಕೆ ಹಾಕ್ತಿರೋದು. ಇವಾಗ ನಾವು ಧ್ಯಾನದಲ್ಲಿ ವಿ ವಿಲ್ ಗೆಟ್ ಕನೆಕ್ಟೆಡ್ ಟು ಮಾಸ್ಟರ್ಸ್. ಪತ್ರಿ ಸರ್ಗೆ, ಮಹಾವತಾರ್ ಬಾಬಾ ಅವ್ರಿಗೆಲ್ಲ ಕನೆಕ್ಟ್ ಮಾಡ್ಕೊಳ್ಳೋ ತರನೇ ನಮ್ಮ ಚಿಂತನೆಗಳನ್ನ ಅಂಗಡಿನಲ್ಲಿರೋ ವ್ಯಾಪಾರಸ್ಥರು ಇದನ್ನ ಬಳಸುವಂತದ್ದು, ಉಪಯೋಗಿಸ್ಕೊಳ್ಳುವಂಥದ್ದು. ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದ್ರೊಳಗಡೆ ತುಂಬಿಸಿ ನಮಗ್ ವ್ಯಾಪಾರಕ್ಕೆ ತೊಂದರೆ ಆಗದೆ ಇರ್ಲಿ ಅಂತ ಅವ್ರು ಮಾಡಿ ಅದನ್ನ ಆಚೆಗೆ ಹಾಕ್ತಾರೆ. ಇವತ್ತಿಗೂ ಹಳ್ಳಿಗಳಲ್ಲಿ ಯಾರಾದ್ರೂ ಹೊರಗಿನವ್ರು ಬಂದ್ರೆ ಅವ್ರ ಕೈಗೆಲ್ಲ ಒಂದ್ ನಿಂಬೆ ಹಣ್ಣು ಕೊಡ್ತಾರೆ. ಅಂದ್ರೆ ನಮ್ಮ ಮೂಲಕ ಯಾರು ವಿಸಿಟರ್ಸ್ ಬರ್ತಾರೋ ಅವರಲ್ಲಿರೋ ನೆಗೆಟಿವಿಟಿ ನಿಂಬೆ ಹಣ್ಣಿಗೆ ಸೇರ್ಲಿ ಅಂತ. ನಾವ್ ಆ ನಿಂಬೆ ಹಣ್ಣು ತಗೊಂಡೋಗಿ ಜ್ಯೂಸ್ ಮಾಡೋದಲ್ಲ ಅದು. ಆ ನೆಗೆಟಿವಿಟೀಸ್ ಏನಿರುತ್ತೋ ಅದು ಹೋಗ್ಲಿ ಅನ್ನೋಕ್ಕೋಸ್ಕರ ಹಳ್ಳಿಯವರು ಅವ್ರ ಹಳ್ಳಿಗೆ ನೆಗೆಟಿವಿಟಿ ಬರದೇ ಇರ್ಲಿ ಅಂತ ಮಾಡೋದು. ಹಾಗಾಗಿ ಅದ್ರಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ. ಅದನ್ನ ರಸ್ತೆಗೆ ಹಾಕೋ ಬದಲು ಪಾತಿಗೋ ಗಿಡಕ್ಕೋ ಹಾಕಬಹುದು. ಒಟ್ಟಲ್ಲಿ ಯಾವ್ದಕ್ಕೆ ಯಾವ ಎನರ್ಜಿನ ಎಲ್ಲಿಗ್ ಬೇಕಾದ್ರೂ ತುಂಬೋದು, ತೆಗಿಬಹುದು ಮೇಡಮ್. ಓಕೆ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಹನುಮಂತಪ್ಪ ಸರ್ ಮಾತಾಡ್ತೀರಾ? ಹನುಮಂತಪ್ಪ ಸರ್ ಮಾತಾಡಿ ಬೇಗ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ. ಓಕೆ 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 ಮೇಡಮ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಹಲೋ ಮೇಡಮ್, ಅದು ನಮ್ಗೇನಿಲ್ಲ, ಫೀಸ್ ಬಗ್ಗೆ ಆಫ್ಲೈನ್ ಮಾಡಿ ನಿಮ್ದು ಇದು ಟೆಲಿಪತಿ. ಆನ್ಲೈನ್ ನಾನು ಯಾವತ್ತು ಮಾಡೋದೇ ಇಲ್ವಲ್ಲ ಟೆಲಿಪತಿ. ಅಲ್ಲ, ನೀವು ಆನ್ಲೈನ್ ಮಾಡ್ಬೇಡಿ, ಆಫ್ಲೈನ್ ಮಾಡಿ. ನಾನು ಆನ್ಲೈನ್ ಮಾಡ್ತೀನಿ ಅಂತ ಹೇಳೇ ಇಲ್ವಲ್ಲಪ್ಪ. ಅಲ್ಲ, ಅವಾಗ ಯಾರೋ ಕ್ವಶನ್ ಕೇಳಿದ್ರು, ಅದಕ್ಕೋಸ್ಕರ. ಇಲ್ಲ ಇಲ್ಲ, ಆನ್ಲೈನ್ ಮಾಡೋದೇ ಇಲ್ಲ. ಪ್ರಾಕ್ಟಿಕಲ್ ಸೆಷನ್ ಆದ್ರಿಂದ ಆಫ್ಲೈನ್ ಮಾಡೋದು. ಬೇಗ ಮಾಡಿ,
ಹ್ಮ್ ಓಕೆ ಓಕೆ ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಮಾಡಿ ಮೇಡಮ್ ಅವರೇ. ನನ್ನ ಅನುಕೂಲನ ನೋಡ್ಕೋಬೇಕಲ್ಲಪ್ಪ. ಸ್ವಾಮಿ ಸರ್ ಮಾತಾಡ್ತೀರಾ? ಕೊನೆ ಪ್ರಶ್ನೆ ಇದು. ಸ್ವಾಮಿ ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸರ್. ಅದೇ ಸರ್, ನೈಟ್ ಕನ್ಸಲ್ ಬಂದಿದ್ದು, ಬೆಳಗ್ಗೆ ಅದು ರಿಯಲ್ ಆಗಿ ಹಿಡಿಯುತ್ತೆ ಅಂದ್ರಲ್ಲ ಮೇಡಮ್, ಅದು ಯಾವ ತರ ಮೇಡಮ್? ಮೊನ್ನೆ ನಮ್ಮ ಫ್ಯಾಕ್ಟ್ರಿ GM ಜೊತೆ ನಾನು ಸಿಕ್ಕಾಪಟ್ಟೆ ಜಗಳ ಮಾಡಿ ಹೊಡೆದಾಡೋ ತರ ಕನ್ಸಿತ್ತು. ಹಲೋ ಹಲೋ, ಹೇಳಿ. ಹಲೋ, ಹಾ ಮೇಡಮ್, ಅದೇ ಅದು ನಮ್ ನೈಟ್ ನಮಗೆ ಕನ್ಸಲ್. ನೀವು ಹೈಯರ್ ಎನರ್ಜೀಸ್ಗೆ ಯೂನಿವರ್ಸ್ಗೆ ಕನೆಕ್ಟ್ ಆದ್ರೆ ಮುಂದೆ ನಡೆಯುವಂತಹದ್ದು ನಿಮ್ಗೆ ಕನ್ಸಿನ ರೂಪದಲ್ಲಿ ಬರ್ಬೋದು, ಆ ತರ ಹೇಳಿದ್ದು ನಾನು. ಹಾಗಾಗಿ ಬಂದಿದ್ದೆಲ್ಲಾನು ನಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ಅನುಭವ ಕನಸು ಆಗೋದು ಇಲ್ಲ ನಮ್ ಜೀವನದಲ್ಲಿ ನಡೆದಿರೋದಿರ್ಬೋದು ಅಥವಾ ಮುಂದೆ ನಡೆಯೋದಿರ್ಬೋದು. ಅದು ನಮ್ಮ ಮುಂದೆ ನಡೆಯೋದೇ ರಿಪೀಟ್ ಆಗೋದಾದ್ರೆ ಅದು ಕೆಲವು ಮತ್ತೆ ಮತ್ತೆ ಸೂಚನೆಗಳನ್ನ ಕೊಡುತ್ತೆ, ಅದ್ರಲ್ಲಿ ಗೊತ್ತಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇದು ಜಗದೀಶ್ ಸರ್ ಹೇಳಿದ್ರೆ ಮೇಡಮ್, ಇದು ಮಾಟ ಮಂತ್ರ ಅದು ಇದು ಅಂತ ಹೇಳ್ಬಿಟ್ಟು, ಅದು ನಾವು ನಮ್ಮ ಇದರಲ್ಲಿ ಕೆಲವು ನಂಬಾರ್ದು ಅಂತ ಹೇಳ್ತಾರೆ. ಅದನ್ನ ನೀವು ಯಾವ ತರ ಹೇಳ್ತೀರಿ ಮೇಡಮ್ ಅದಕ್ಕೆ? ನಾನು ಏನು ಹೇಳಲ್ಲ, ಯಾವ್ದಿದೆಯೋ ಅದು ಇರೋದನ್ನ ಇದ್ದಂಗೆ ಹೇಳಿದೀನಿ. ನಂಬೋದು ಬಿಡೋದು ವೈಯಕ್ತಿಕ, ಯಾರು ಬೇಕಾದ್ರೂ ಅದ್ ನಂಬೋದು, ಇಲ್ದಿದ್ರೆ ಬಿಡ್ಬೋದು. ಅದ್ರ ಪರಿಣಾಮಗಳು ಏನಾರು ಇದ್ರೆ ಅದ್ ಅನುಭವಕ್ಕೆ ಬಂದ್ರೆ ಅದ್ ಅನುಭವಿಸ್ಲಬಹುದು ಅಷ್ಟೇ. ಅಲ್ಲ ಮೇಡಮ್, ಬೇರೆಯವರು ಅದು ಇದು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅದು ಆತರ ರಿಯಲಿ ಆಗ್ತದ ಅಥವಾ ಆಗಲ್ಲ? ಇಲ್ಲ, ನಾನು ನಮ್ಮ ಬಗ್ಗೆ ಸ್ವಾಮೀಜಿ ಕೆಟ್ಟದಾಗ ಅಲ್ಲ ಏನು ಹೇಳಕ್ಕೆ, ಇಂಥದ್ದೊಂದು ಎನರ್ಜಿನಲ್ಲಿ ಇದೆ ಅನ್ನೋದನ್ನ ಹೇಳಿ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಇಂಥದ್ದೊಂದು ಸಾಧ್ಯತೆ ಇದೆ ಅಂತಷ್ಟೇ. ಸಾಧ್ಯತೆ ಇದೆ. ಮತ್ತೆ ಪರಿಹಾರಗಳು ಅಷ್ಟೇ, ಧ್ಯಾನದಲ್ಲೇ ಕೂತ್ಕೊಂಡು ಧ್ಯಾನದಲ್ಲೇ ಮಾಡ್ಕೋಬಹುದು. ಒಳ್ಳೆ ಅಂದ್ರೆ ವಿಶ್ವಶಕ್ತಿ ಹೆಚ್ಚಾಗಿ ಬಂದ್ರೆ ಆತರ ಯಾವ್ದಾದ್ರು ಮಾಟ ಮಂತ್ರ ಆದ್ರೂ ಅದೇ ಹೊಟ್ಟೋಗುತ್ತೆ, ಅದು ಹೊಟ್ಟೋಗುತ್ತೆ ಅಂತ ಅದು ಹೇಳಿದ್ದಾರೆ. ಅದು ನೀವು ಗಮನಿಸಿ. ಓಕೆ ಓಕೆ ಮೇಡಮ್, ಕ್ಲಿಯರ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಗುರುಜಿ ಪ್ರಶ್ನೋತ್ತರ ಎಲ್ಲ ಆಯ್ತು ಅನ್ಸುತ್ತೆ. ಆಯ್ತು. ಥ್ಯಾಂಕ್ ಯು ಮೇಡಮ್. ಉದಯಪುರ ಥ್ಯಾಂಕ್ ಯು ಧನ್ಯವಾದಗಳು. ಸರ್. ಈ ಥ್ಯಾಂಕ್ ಯು ಸೋ ಮಚ್. 4 ಭಾಗಗಳಂತೂ ನಮ್ಮ ಡಿಮ್ಯಾಂಡ್ ಮಾಡಿ ನಂಗೆ ಇನ್ನೊಂದ್ ದಿನ ಕೊಡಿ ಅಂತ ಕೇಳಿ. ಆದ್ರೂ ತುಂಬಾ ಚೆನ್ನಾಗಾಯ್ತು. ಈ 4 ಭಾಗಗಳು ಹೇಳ್ಬೇಕಂದ್ರೆ ಆಳವಾದ ಜ್ಞಾನ, ಇದು ಸಂಪೂರ್ಣ ಜ್ಞಾನ ಅಂತ ಹೇಳ್ಬೋದು. ಸೊ ಇದು ಒಂದೊಂದು ಕಾನ್ಸೆಪ್ಟ್ ಅಂದ್ರೆ ಒಂದೊಂದು ವಿಧಾನ ಒಂದು ದೊಡ್ಡ ಪದ್ಧತಿ. ಇದು ತಿಳ್ಕೊಬೇಕಂದ್ರೂ ನಿಜವಾಗಿ ಇಯರ್ಸ್ ಟುಗೆದರ್ ಆಗತ್ತೆ ಮೇಡಮ್. ಸೊ ಆದ್ರೂ ಸಂಕ್ಷಿಪ್ತವಾಗಿ ಕೂಲಂಕುಷವಾಗಿ ಹೇಳಿದ್ರಿ. ಸೊ ನಾವು ಇದೆಲ್ಲ ಮತ್ತೆ ತಿರ್ಗಾ ಅಂದ್ರೆ ಫ್ಯೂಚರ್ ಅಲ್ಲಿ ಇದೆಲ್ಲ ಅದೆಲ್ಲ ಯೂಟ್ಯೂಬ್ ಲಿಂಕ್ಸ್ ಕಳ್ಸಿಕೊಟ್ರೆ ಒಂಚೂರು ನೋಡ್ಬೋದು ಸರ್. ಎಲ್ರಿಗೂ ಕಳಿಸ್ಬೋದು, ಇನ್ನು ಹೆಚ್ಚು ಜನ. ಎಲ್ಲಾರ್ಗು ಈಗ ಆಲ್ರೆಡಿ ನಮ್ಮ ಗ್ರೂಪ್ಸ್ ಎಲ್ಲ ಆಗ್ತಾ ಇದೆ ಮೇಡಮ್. ನಿಮ್ಗೂ ಪೂರ್ತಿ 4 ಭಾಗಗಳು ಕಳ್ಸಿಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಮ್ಮ. ಮನೋರಮ ಅಮ್ಮ ಅಂದ್ರೇನೆ ಆಧ್ಯಾತ್ಮದ ನಿಘಂಟು. ನಿಜವಾಗಿ ತುಂಬಾನೇ ನಿಮ್ಮಿಂದ ತಿಳ್ಕೊಳ್ಳೋದಿದೆ ಅಮ್ಮ. ನಾನಂತೂ ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ. ನಾನ್ ನಿಮ್ ಜೊತೆ ಮಾತಾಡಿದೀನಿ ಇದರಲ್ಲಿ ಪಿರಮಿಡ್ ವ್ಯಾಲಿ ಬಂದಾಗ ಖುಷಿ ಆಗುತ್ತೆ. ನಿಮ್ಮ ಒಂದು ಎನರ್ಜಿ ನಮ್ಮ ಹತ್ರ ಇದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಓಕೆ ಅಮ್ಮ, ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ಸೊ ಇಷ್ಟವರೆಗೂ ಆಳವಾದ ಜ್ಞಾನ ಹಂಚಿಕೆ ಆಯ್ತು. ಮೇಡಮ್ ಅವ್ರದ್ದು 4 ಭಾಗಗಳು, ಭಾಗ 1, 2, 3, 4 ಈ ಅತೀಂದ್ರಿಯ ಅನುಭವಗಳು ಮತ್ತೆ ವಿಜ್ಞಾನಕ್ಕೆ ಸವಾಲು. ಇದು ನಿಜವಾದ ಇವೆಲ್ಲ ವಿಧಾನಗಳು ನೋಡಿದ್ರೆ ವಿಜ್ಞಾನದಿಂದ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ವಿಜ್ಞಾನ ಅನ್ನೋದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇವು ಯಾವುದೂ ಅರ್ಥ ಆಗಲ್ಲ. ಹೇಳ್ಬೇಕಂದ್ರೆ ನಮ್ಮ ದೇಹನೇ ಅರ್ಥ ಆಗಿಲ್ಲ ಇಷ್ಟವರೆಗೂ. ನಮ್ಮ ದೇಹ ಏನಿದೆಯೋ, ಮಾನವ ದೇಹ, ಅದನ್ನೇ ಇನ್ನೂ ಅರ್ಥ ಆಗಿಲ್ಲ ಯಾರಿಗೂ, ತಜ್ಞರಿಗೂ, ಡಾಕ್ಟರ್ಸ್ಗೂ, ಇವರಿಗೆಲ್ಲ. ಇನ್ನು ಅದು ವಿಜ್ಞಾನಕ್ಕೂ ಸವಾಲು ಅನ್ನೋದು ಇವೆಲ್ಲ ಪದ್ಧತಿಗಳು ನೋಡಿದ್ರೆ ಇದು ದೊಡ್ಡ ಸವಾಲೇ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇನ್ನು ಎಷ್ಟು ಸಾವಿರಾರು ವರ್ಷಗಳಾಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನಡೀತಾ ಇಲ್ಲ, ಆತರ ಸಂಶೋಧನೆ ಯಾವುದು ನಡೀತಾ ಇಲ್ಲ. ನೋಡ್ತಾ ಇದ್ವಿ ನಾವು, ದೊಡ್ಡ ಹಾಸ್ಪಿಟಲ್ ಕಟ್ತಾರೆ ಬಿಟ್ಟು ಯಾವುದೇ ಒಂದು ದೊಡ್ಡ ಹೇಳ್ಬೇಕಂದ್ರೆ ಒಂದು ಟೆಲಿಪತಿ ರಿಸರ್ಚ್ ಸೆಂಟರು, ಇಲ್ಲಾಂದ್ರೆ ಒಂದು ಥರ್ಡ್ ಐ ರಿಸರ್ಚ್ ಸೆಂಟರು, ಇಲ್ಲಾಂದ್ರೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಎಷ್ಟೋ ಪದ್ಧತಿಗಳು, ವಿಧಾನಗಳು ಎಲ್ಲ, ಅದ್ರ ಮೇಲೆ ರಿಸರ್ಚ್ ಸೆಂಟರ್ಸ್ ಯಾರು ಕಟ್ತಾ ಇಲ್ಲ. ಅದ್ರ ಬಗ್ಗೆ ಗಮನವೇ ಕೊಡ್ತಾ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಸಂಸ್ಥೆಗಳಿದೆ, ಅವರು ಸಹ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ. ಅಂದ್ರೆ ಇವೆಲ್ಲ ಪುಸ್ತಕಗಳಿಗೆ ಪರಿಮಿತ. ಮತ್ತೆ ಇಂಥ ತಜ್ಞರು, ಮೇಡಮ್ ಅಂತವ್ರ ತಜ್ಞರು, ಇನ್ನು ದೊಡ್ಡ ಮಹಾನ್ ಯೋಗಿಗಳು, ಅವ್ರಿಗೆ ಗೊತ್ತು ಇವೆಲ್ಲ, ಅವರು ಪಾಲನೆ ಮಾಡ್ತಾರೆ. ಮತ್ತೆ ಆ ಜ್ಞಾನ ಭಂಡಾರ ಹೊರಗಡೆ ಇದೆ. ಅದು ಈ ತರ ಸೆಷನ್ಸ್ ಅಲ್ಲಿ ನಾವು ಶೇರ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಬಟ್ ನಾವು ಏನು ಆಸೆ ಇಟ್ಕೊಂಡಿದ್ವಿ ಅಂದ್ರೆ ನಾವೆಲ್ಲ ಆಶಿಸೋಣ ಫ್ಯೂಚರ್ ಅಲ್ಲಿ ಅಟ್ಲೀಸ್ಟ್
ಸೊ ಇಂಥ ಸಂಸ್ಥೆಗಳು ಮಾತಾರ್ ಫೌಂಡೇಶನ್, ಕ್ವಾಂಟಮ್ ಫೌಂಡೇಶನ್ ಎಲ್ಲ ಇವೆಲ್ಲಾನು ಇದ್ರ ಮೇಲೆ ಸಂಶೋಧನೆ ಅನ್ನೋದು ನಡೆಸಬೇಕಾಗತ್ತೆ. ಇನ್ನು ಅಂದ್ರೆ ನಮ್ಮ ಮಾಸ್ಟರ್ಸೇ ಈ ಆಳವಾದ ಧ್ಯಾನ ಮಾಡ್ತಾ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಆಳವಾದ ರಿಸರ್ಚ್ ನಡೆದು ಇನ್ನೂ ಹೆಚ್ಚು ಮಾಹಿತಿ, ಹೆಚ್ಚು ವಿಷಯಗಳು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಅವಾಗ ಮಾನವಾಳಿ ಏನಾಗುತ್ತೆ, ಈ ಥರ್ಡ್ ಡೈಮೆನ್ಷನ್ ಅಂತ ನಾವೇನು ಅನ್ಕೊಳ್ತಾ ಇದೀವೋ ಅದರಿಂದ ಶಿಫ್ಟ್ ಆಗುವಂತ ಅವಕಾಶ ಹೆಚ್ಚಾಗಿರುತ್ತೆ. ಸೊ ಥರ್ಡ್ ಡೈಮೆನ್ಷನ್ ಇಂದ ಫೋರ್ತ್, ಫಿಫ್ತ್ ಆ ಥರ ಹೋಗುವಂತ ಅವಕಾಶ ಇದೆ. ಸೊ ಹೇಳ್ತಾ ಇರ್ತಾರೆ ಈಗಾಗಲೇ ಶಿಫ್ಟ್ ಅಂತ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ 80% ಜನ ಇನ್ನೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದಾರೆ. ಹೇಳ್ಬೇಕಂದ್ರೆ ಇನ್ನೂ ನಕಾರಾತ್ಮಕ ಅಂಶಗಳೇ ಹೆಚ್ಚಾಗಿ ನಡೀತಾ ಇದೆ. ನೋಡಿದ್ರೆ ಒಂದು ಟಿವಿ ಓಪನ್ ಮಾಡಿದ್ರೆ, ಟಿವಿ ಜಸ್ಟ್ ಸ್ಟಾರ್ಟ್ ಆನ್ ಮಾಡಿದ್ರೆ ಸಾಕು, ಅಲ್ಲಿ ಕೇಳುವಂತ ವಿಷಯಗಳು ನೋಡಿದ್ರೆ ಅಂತ ನಕಾರಾತ್ಮಕ ವಿಷಯಗಳು, ಯಾವುದೇ ಅದು ಯೂಸ್ ಇಲ್ಲ, ಅಂದ್ರೆ ಒಂದರಿಂದ ಉಪಯೋಗ ಇಲ್ಲ. ಆದ್ರೂ ಕೇಳಿಸ್ಕೋಬೇಕು ನಾವು ಅಷ್ಟೇ. ಯಾಕಂದ್ರೆ ಅಂತಹ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಸೊ ಅವಾಗ ಅರ್ಥ ಮಾಡ್ಕೋಬಹುದು ನಾವು ಇನ್ನು ಯಾವ ಸ್ಥಿತಿಯಲ್ಲಿ ಇದೆ ಭೂಮಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಭೂಮಿ ಮೇಲೆ ಇಂಥ ಆಧ್ಯಾತ್ಮಿಕ ಸಂಸ್ಥೆಗಳು, ಆಧ್ಯಾತ್ಮಿಕ ಈ ಪರಿಣಾಮ ಮತ್ತೆ ಈ ಟ್ರೈನಿಂಗ್ಸ್ ಎಲ್ಲ ನಡೀತಾ ಇದೆ. ಆದ್ರೂ ಇದು ಸಾಕಾಗಲ್ಲ. ಅದಕ್ಕೋಸ್ಕರನೇ ಸೊ ನಾವೇನ್ ಮಾಡ್ತಾ ಇದ್ವಿ, ಈ 365 ಡೇಸ್ ಇಲ್ಲಿ ಸೊ ಎಷ್ಟೋ ಮಾಸ್ಟರ್ಸ್ಗಳನ್ನು ತಯಾರು ಮಾಡಿ ಇವರೆಲ್ಲರೂ ಇನ್ನು ಬೇರೆ ಇನ್ನು ಅವ್ರ ಪ್ರದೇಶದಲ್ಲಿ ಇನ್ನು ಎಲ್ಲರಿಗೂ ಹೆಚ್ಚಾಗಿ ಅನಿಸಿ ಎಲ್ಲಾರನ್ನೂ ಇನ್ನು ಮಾಸ್ಟರ್ಸ್ ಆಗಿ ತಯಾರು ಮಾಡ್ತಾ ಹೋದ್ರೆ ಮೇ ಬಿ ಅದು ಬರುವಂತ ಒಂದು 10 ವರ್ಷ 20 ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಬಲವಣಿಗೆ ಆಗುವಂತ ಚಾನ್ಸ್ ಇದೆ. ಆದ್ರೆ ಆದಷ್ಟು ಈ ಕೆಟ್ಟ ಅಂಶಗಳು, ಈ ಕೆಟ್ಟ ವಿಷಯಗಳು ನೋಡೋದು ಅದು 80% ಇದೆ. 20% ಮಾತ್ರ ಈ ಆಧ್ಯಾತ್ಮಿಕ ಬೆಳವಣಿಗೆ ನಡೀತಾ ಇದೆ. ಇನ್ನು ಹೆಚ್ಚಾಗಿ ಆಗ್ಬೇಕಂತ ಆಸೆ ಇಟ್ಕೊಂಡು ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ನಾವು ಸಾಗಿಸೋಣ.